ಈಗ ಸ್ವಲ್ಪ ಸಮಯ ಕೊಡೋಣ ಮಾಸ್ಟರ್ಸ್ಗೆ. ಯಾವುದೇ ಪ್ರಶ್ನೆಗಳಿದೆ ನಮ್ಮನ್ನಾದ್ರೂ ಕೇಳ್ಬೋದು, ಮೇಡಮ್ ದೀಪಾ ಮೇಡಮ್ ಕೇಳ್ಬೋದು. ಅವ್ರು ಮಾಡೋಂಥದ್ದು ಈಗಾಗಲೇ ಹೇಳಿದ್ದೀನಿ ನಾನು. ನಮ್ಮ ಸಂಸ್ಥೆ ಕಡೆಯಿಂದ ಮಾದರ್ ಫೌಂಡೇಶನ್ ಅದರಲ್ಲಿ ಆರಾದೀಪ ಅಂತ ಅವ್ರು ಏನು ಮಾಡ್ತಾ ಇದ್ದಾರೋ, ಆರಾದೀಪ ಅದು ಒಂಥರ ಪದನೂ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಅಂತ ಅನಿಸ್ತದೆ. ಅವ್ರು ಮಾಡೋ ಆರ ಸರ್ವಿಸಸ್ ಮತ್ತು ಅವ್ರ ಹೆಸರು ದೀಪ. ಸೊ ಚೆನ್ನಾಗಿ ಅಂದರೆ ಒಂಥರ ಚೆನ್ನಾಗಿ ಅದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಒಳ್ಳೆಯ ಪದನೂ ಕೊಟ್ಟಿದ್ದಾರೆ. ಅದರಿಂದ ಮಾಡೋಂಥ ಹಿಪ್ನೋಥೆರಪಿ ಆಗಲಿ, ಪಾಸ್ಟ್ ಲೈಫ್ ರಿಗ್ರೆಷನ್ ಆಗಲಿ, ಆರ ಸ್ಕ್ಯಾನಿಂಗ್ ಆಗಲಿ, ಇನ್ನೊಂದು ಅವ್ರಿಗೆ ಸಣ್ಣ ವಯಸ್ಸಿಂದ ಒಂದು ಕಲಿತಾ ಬಂದರು ಅವರು. ಅದೇನಂತಂದರೆ ಗ್ರಾಫಾಲಜಿ. ಮೇಡಮ್ ಗ್ರಾಫಾಲಜಿ ಬಗ್ಗೆ ಸ್ವಲ್ಪ ಹೇಳಿ, ಅದು ಏನಂತದ್ದು? ಸರ್, ಸೊ ಎಲ್ರಿಗೂ ಗೊತ್ತಿಲ್ಲದೆ ಇರ್ಬೋದು, ಇದು ಹೊಸ ಟರ್ಮ್ ತರ ಅನ್ಸ್ತದೆ ಗ್ರಾಫಾಲಜಿ ಅಂತ. ಸೊ ಗ್ರಾಫಾಲಜಿ ಅಂತ ನಾವ್ ಏನ್ ಹೇಳ್ತೀರಿ, ಇಟ್ ಇಸ್ ಆಕ್ಚುಲಿ ಕೈ ಬರಹ ಅಂದ್ರೆ ಹ್ಯಾಂಡ್ ರೈಟಿಂಗ್ ಮುಖಾಂತರ ನಾವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಗುರುತಿಸುವಂಥದ್ದು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅಂತ ಹೇಳಿದಾಗ ಈ ಪರ್ಸನಾಲಿಟಿ ಟ್ರೇಟ್ಸ್ ಅಂತ ಹೇಳ್ತೀವಲ್ಲ. ಸೊ ಒಬ್ಬರ ವ್ಯಕ್ತಿತ್ವದಲ್ಲಿ ಇವಾಗ ನೋಡ್ಬಹುದು, ಯಾರೇ ತಗೊಳ್ಬಹುದು, ತುಂಬಾ ಡೈನಾಮಿಕ್ ಆಗಿದ್ದಾರೆ, ತುಂಬಾ ಎಂತೂಸಿಯಾಸ್ಟಿಕ್ ಇದ್ದಾರೆ. ಅವರು ತುಂಬಾ ಹಿಂಗ್ ಹೋದ್ರೆ ಸಾಕು, ಅವ್ರ ಮಾತು ಟಕ 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 ಅಂತ ಫ್ಲೋ ಆಗ್ತಾ ಇರುತ್ತೆ. ಮತ್ತೆ ಕೆಲವೊಬ್ರು ನೋಡ್ಬೋದು, ಅದು ಎ ಪರ್ಸನಾಲಿಟಿ ಹೇ ಆದ್ರೆ ಇನ್ನೊಂದು ಪರ್ಸನಾಲಿಟಿ ಬಿ ತಗೊಳ್ಳೋಣ. ಅವರು ಹೇಗಿರ್ತಾರೆ ಅಂತಂದ್ರೆ, ಏನು ಯಾರನ್ನೇ ನೋಡಿದ್ರು ಮಾತಾಡ್ಸಲ್ಲ, ಸುಮ್ನೆ ಇಷ್ಟೇ ಇರುತ್ತೆ. ಮತ್ತೆ ಏನಾದ್ರು ಮಾತಾಡ್ಸಿದ್ರೆ ಮಾತ್ರ ಆಯ್ತು ಇಲ್ಲಿ ಆತರ ಇರ್ತಾರೆ ಕೆಲವೊಬ್ರು, ಅಂದ್ರೆ ಇಂಟ್ರೋವರ್ಟ್ ಅಂತ ನಾವ್ ಹೇಳ್ತೀವಿ. ಸೊ ಮತ್ತೆ ಕೆಲವೊಬ್ರು ತುಂಬಾ ಧೈರ್ಯ ತುಂಬಾ ಎಷ್ಟು ಧೈರ್ಯ ಇರುತ್ತೆ ಅಂತಂದ್ರೆ ಆ ಏನ್ ಬೇಕಾದ್ರೂ ಮಾಡ್ಬೋದು ಅವರು. ಆ ಒಂದು ಫಿಯರ್ಲೆಸ್ನೆಸ್ ಇರುತ್ತೆ. ಸೊ ಈ ತರ ಒಂದು ನಾವು ಹ್ಯಾಂಡ್ ರೈಟಿಂಗ್, ಯಾರೋ ಪ್ರತಿಯೊಬ್ರು ಇವಾಗ ಹ್ಯಾಂಡ್ ರೈಟಿಂಗ್ ಬರೆದು ಕೊಟ್ಟಾಗ ಆ ಹ್ಯಾಂಡ್ ರೈಟಿಂಗ್ ಮುಖಾಂತರ ಆ ವ್ಯಕ್ತಿಯಲ್ಲಿ ಇರುವಂತ ವ್ಯಕ್ತಿತ್ವವನ್ನ ಏನು ಅಂತ ನಾವು ನೋಡ್ಬಹುದು. ಮತ್ತೆ ಇದು ಏನಪ್ಪ ಈ ಸೈನ್ಸು ಅಂತ ಹೇಳಿದ್ರೆ, ಇವಾಗ ಎಲ್ರಿಗೂ ಒಂದಲ್ಲ ಒಂದು ರೀತಿಯ ವೀಕ್ನೆಸ್ ಇರುತ್ತೆ ಮತ್ತೆ ಸ್ಟ್ರೆಂತ್ ಇರುತ್ತೆ. ಇದು ಚೆನ್ನಾಗಿರುತ್ತೆ ಹ್ಯಾಂಡ್ ರೈಟಿಂಗು, ಅಥವಾ ನಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಬರೆಯಕ್ಕಾಗಲ್ಲ ಅಂತಲ್ಲ. ನಾವ್ ಏನೇ ಬರೀದ್ರು ದಿಸ್ ಇಸ್ ಆಕ್ಚುಲಿ ಕಮಿಂಗ್ ಫ್ರಮ್ ಯೋರ್ ಬ್ರೈನ್. ಅಂದ್ರೆ ಇಟ್ ಈಸ್ ನಾವೇನ್ ಬ್ರೈನ್ ಅಲ್ಲಿಂದ ನಾವ್ ಥಿಂಕಿಂಗ್ ಥಾಟ್ಸ್ ಎಲ್ಲ ಇರುತ್ತೆ, ಥ್ರೂ ಹ್ಯಾಂಡ್ಸ್ ನಮ್ಗೆ ಅಲ್ಲಿ ಇಂಪ್ರಿಂಟ್ ಆಗುತ್ತೆ. ಸೊ ಅದನ್ನ ನಾವು ಆಸ್ ಅ ಗ್ರಾಫಾಲಜಿಸ್ಟ್ ವಿ ವಿಲ್ ಬಿ ಏಬಲ್ ಟು ರೀಡ್ ವಾಟ್ ಇಟ್ ಈಸ್. ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಸ್ಟ್ರೆಂತ್ಸ್ ಆಗಿರ್ಬೋದು, ವೀಕ್ನೆಸ್ ಆಗಿರ್ಬೋದು, ಈ ತರ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನ ನೋಡಿ. ಹಾಗೆ ಇವಾಗ ಒಂದು ಚಿಕ್ಕ ಮಗು ತಗೊಳ್ಳೋಣ. ಮಗು ತುಂಬಾ ಸ್ಟೇಜ್ ಫಿಯರ್ ಇರುತ್ತೆ ಅದಕ್ಕೆ. ಅದು ಏನೇ ಮಾಡಿದ್ರು ಅದು ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ತಾಯ್ತ ಕಟ್ಬೋದು, ಅಥವಾ ಇನ್ನೊಂದು ಕರ್ಕೊಬಹುದು, ದೇವಸ್ಥಾನದ ಹೋಗ್ಬೋದು, ಇಲ್ಲ ಇರ್ಬೋದು. ಬಟ್ ಅಂಟಿಲ್ ಅನ್ಲೆಸ್ ಯು ಚೇಂಜ್ ದ ಸಬ್ ಕಾನ್ಶಿಯಸ್ ಪ್ಯಾಟರ್ನ್, ಇಟ್ ವಿಲ್ ನೆವರ್ ವರ್ಕ್. ಯಾವುದೇ ಒಂದು ಚಿಕಿತ್ಸೆ ಆಗಿರ್ಬೋದು. ಸೊ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಈ ಗ್ರಾಫಾಲಜಿ ಮುಖಾಂತರ ಯಾವುದೇ ಒಂದು ಇಂಟೆನ್ಸ್ಡ್ ಆಗಿ ನೋಡಿರೋಂತ ಟ್ರೇಟ್ಸ್ ಅಂತ ನಾವು ಹ್ಯಾಂಡ್ ರೈಟಿಂಗ್ ಅಲ್ಲಿ ಗುರುತಿಸಿದಾಗ ಅವ್ರಿಗೆ ಯಾವ್ದು ಬೇಡ ಆಗಿರುತ್ತೆ ಆ ಒಂದು ನೋಡಿ ಅವ್ರ ಹತ್ರ ಡಿಸ್ಕಷನ್ ಮಾಡಿ, ಈ ಒಂದು ವ್ಯಕ್ತಿತ್ವ ನಿನ್ಗೆ ಬೇಡ ಅಂತ ಅಂದಾಗ ಅದಕ್ಕೊಂದು ಥೆರಪಿ ಕೊಡ್ತೇವೆ. ಅಂದ್ರೆ ಆ ಅಕ್ಷರಗಳನ್ನ ಈ ರೀತಿ ಎಲ್ಲ ಈ ಒಂದು ರೀತಿಲಿ ಬರೆದ್ರೆ ನಿಮ್ಗೆ ಆ ಒಂದು ಸಬ್ ಕಾನ್ಶಿಯಸ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ 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 ಆ ಒಂದು ಏನು ನೀವು ಇರುತ್ತೆ ಪ್ಯಾಟರ್ನ್ ಜಸ್ಟ್ ಹೋಗುತ್ತೆ ಅಂಡ್ ಹೊಸದು ನೀವು ರಿಸೀವ್ ಮಾಡ್ಕೋತೀರಾ. ಸೊ ಇದು ಒಂದು ಅದ್ಭುತವಾದ ಸೈನ್ಸ್ ಗ್ರಾಫಾಲಜಿ. ಸೊ ಎಲ್ರಿಗೂ ಇದು ಉಪಯೋಗ ಆಗುತ್ತೆ. ಎಕ್ಸಾಂಪಲ್ ಸಿಗ್ನೇಚರ್ ಸಹ, ಕೆಲವರು ಯಾರೋ ನಾನು ಹ್ಯಾಂಡ್ ರೈಟಿಂಗ್ ಬರೆಯಲ್ಲ ಮೇಡಮ್, ಎಲ್ಲ ಒಂದು ಸಿಗ್ನೇಚರ್ ಮಾತು ಮಾಡ್ತೀನಿ ಅಂತ ಹೇಳ್ತಾರೆ. ಆ ಸಿಗ್ನೇಚರ್ ಅಲ್ಲೂ ಗೊತ್ತಾಗತ್ತೆ ಅವ್ರ ವ್ಯಕ್ತಿತ್ವ ಎಂತದ್ದು ಅಂತ. ಅಂದ್ರೆ ಎಷ್ಟು ಪಾಸಿಟಿವ್ ಆಗಿರುತ್ತೆ. ಕೆಲವೊಬ್ಬರಿಗೆ ಕಾನ್ಫಿಡೆನ್ಸೇ ಇರಲ್ಲ. ಅದೆಲ್ಲ ನಾವು ತುಂಬಾ ಚೆನ್ನಾಗಿ ನೋಡಿ ಹ್ಯಾಂಡ್ ರೈಟಿಂಗ್ ಅಲ್ಲಿ ಗುರುತಿಸಿ ಯಾವ್ದು ಕರೆಕ್ಷನ್ಸ್ ಮಾಡಿ ಕೊಡ್ತೀವಿ. ರೈಟ್. ಇದು ಗ್ರಾಫಾಲಜಿ ಅಲ್ವಾ ಇದು? ಓಕೆ ಓಕೆ. ಇನ್ನು ನೀವು ಮಾಡೋದು ಇನ್ನು ಏನಂದ್ರೆ, ನನ್ಗೆ ಅರ್ಥ ಆಗಿರೋದು ಆರಾ ಸ್ಕ್ಯಾನಿಂಗು, ಕ್ರಿಸ್ಟಲ್ ಥೆರಪಿ, ಸೌಂಡ್ ಥೆರಪಿ ಪ್ಲಸ್ ಅರೋಮಾ ಥೆರಪಿ ಎರಡು ಸೇರಿ ಒಂದು, ಪಾಸ್ಟ್ ಲೈಫ್ ರಿಗ್ರೆಷನ್ ಒಂದು, ಗ್ರಾಫಾಲಜಿ ಒಂದು, ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್, ಹಿಪ್ನೋಥೆರಪಿ, ಸೋಲ್ ರಿಲೀಸ್ಮೆಂಟ್, ಇನ್ನೇನಾದ್ರೂ ಇದೆ ಮೇಡಮ್? ಸೋಲ್ ರಿಲೀಸ್ಮೆಂಟ್ ಅಲ್ಲ, ಸೋಲ್ ಕಮ್ಯುನಿಕೇಶನ್. ಸೋಲ್ ಕಮ್ಯುನಿಕೇಶನ್. ಓಕೆ. ಸೋಲ್ ಕಮ್ಯುನಿಕೇಶನ್ ಅಂದ್ರೆ ಸೋಲ್ ಕಮ್ಯುನಿಕೇಶನ್ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬರ ಮನೆಯಲ್ಲಿ ತುಂಬಾ ಆತ್ಮೀಯರು ಇರ್ತಾರೆ. ಅಂದ್ರೆ ಕೆಲವೊಬ್ಬರಿಗೆ ಗೊತ್ತೇ ಇಲ್ದಿರ ಸಾವು ಬಂದ್ಬಿಟ್ಟಿರುತ್ತೆ. ಮೇ ಬಿ ಆಕ್ಸಿಡೆಂಟ್ ಹೋಗಿರ್ಬೋದು, ಅಥವಾ ಏನೋ ಆಗಿರುತ್ತೆ, ಗೊತ್ತಿಲ್ಲದೆ ಒಂದು ಅಚಾನಕ್ ಆಗಿರುತ್ತೆ ಮನೆಯಲ್ಲಿ.
ಸೊ ಆದ್ರೆ ಆ ಆ ಒಂದು ಸಂದರ್ಭದಲ್ಲಿ ಆ ಮನೆಯವರು ತಮ್ಮ ಪ್ರೀತಿಸೋರ್ಗೆ ಅಥವಾ ಸಾಲ ಮಾಡ್ಕೊಂಡಿರ್ಬೋದು ಅಥವಾ ಫೈನಾನ್ಷಿಯಲಿ ತುಂಬಾ ಕ್ರಿಟಿಕಲ್ ಏನೋ ಒಂದು ಸಂದರ್ಭಗಳಲ್ಲಿ ಆತರ ಆಗ್ಬಿಟ್ಟಿರುತ್ತೆ ಈ ತರ ಆಕ್ಸಿಡೆಂಟ್. ಬಟ್ ಅವ್ರು ಏನ್ ತಿಳಿಸ್ಬೇಕು ಅಂತ ಇರ್ತಾರೆ ವ್ಯಕ್ತಿಗಳಿಗೆ ಅಂದ್ರೆ ಮನೆಯವರಿಗೆ, ಅದ್ ಹೇಳಕ್ ಆಗಿರಲ್ಲ ಲಾಸ್ಟ್ ಮೂಮೆಂಟ್, ಬಟ್ ಪ್ರಾಣ ಹೋಗಿರುತ್ತಲ್ವಾ. ಅಂತವ್ರನ್ನ ನಾವು ಸೋಲ್ ಕಮ್ಯುನಿಕೇಶನ್ ಅಂದ್ರೆ ಅವರ ಸೋಲನ್ನ ಆಕ್ಸೆಸ್ ಮಾಡಿ ಅವರ ಒಂದು ವಿಚಾರಗಳನ್ನ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಏನ್ ವೆರಿ ಗುಡ್. ಹೇಳ್ಬೇಕು ಅನ್ಕೊಂಡಿದಾರ ಅದನ್ನ ನಾವು ಸಂಪೂರ್ಣ ಮಾಹಿತಿನ ಅವ್ರ ಮನೆಯವ್ರಿಗೆ ತಿಳಿಸೋದಕ್ಕೆ ಬಟ್ ಇವಾಗ ಕೊಡ್ತೀವಿ. ಈಗ ಇನ್ನೊಂದು ಸ್ವಲ್ಪ ಜನ ಕಷ್ಟಪಡ್ತಾ ಇರ್ತಾರೆ. ಏನಂತಂದ್ರೆ ಅವರು ಧ್ಯಾನ ಮಾಡಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ಹೇಳಿದ್ ಕೇಳಕ್ಕೂ ಆಗಲ್ಲ ಹೌದು. ಅಂತವ್ರು. ಅಂದ್ರೆ ಅವರಲ್ಲಿ ಈ ಸ್ಪಿರಿಟ್ಸ್ ಅಂತ ಆಡ್ ಆಗಿರ್ತವೆ. ನಾವು ಆ, ಹೌದು ಈ ಸರ್. ವ್ಯಾವಹಾರಿಕ ಭಾಷೆಯಲ್ಲಿ ದೆವ್ವ ಅಂತ ಕರಿತೀವಲ್ಲ. ಸೊ ಹ್ಮ್. ಇಂಥವು ನಾವು ನೋಡ್ತಾ ಇರ್ತೀವಿ ಸ್ವಲ್ಪ ಕೇಸಸ್. ಕರೆಕ್ಟ್. ಅಂಥದ್ದು ಸಾಧ್ಯವಾಗತ್ತಾ ಏನಾದ್ರು ಆ ರೀತಿಯಲ್ಲಿ? ಇಲ್ಲಿ ಹೇಗಾಗತ್ತೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಬಿಹೇವಿಯರ್ ಅಲ್ಲೇ ಗೊತ್ತಾಗತ್ತೆ. ಹೇಗೆ ವ್ಯಕ್ತಿಯ ಆ ಹೆ- ನಡವಳಿಕೆ ನಾವ್ ಹೇಳ್ತೀವಿ. ಇವಾಗ ಒಬ್ಬೊಬ್ಬರ ವ್ಯಕ್ತಿ ಇವಾಗ ಚೆನ್ನಾಗಿ ನಾರ್ಮಲ್ ಆಗಿ ನೀನು ಡೈಲಿ ರುಟೀನ್ ಮಾಡ್ತಾ ಹೋಗ್ತಾ ಅಂತ ಅಲ್ಲಿ ಹೋಗ್ತೀಯ ಇಲ್ಲಿ ಹೋಗ್ತೀಯ ಅಂದ್ರೆ ಚೆನ್ನಾಗಿ ನಡೀತಿದ್ರೆ ದಿನಚರಿ ಏನು ಪ್ರಾಬ್ಲಮ್ಸ್ ಇರಲ್ಲ. ಅಂದ್ರೆ ಕಷ್ಟಗಳು ಸಮಸ್ಯೆಗಳು ಎಲ್ಲ ಇದ್ದೇ ಇರುತ್ತೆ. ಬಟ್ ಯಾರು ವ್ಯಕ್ತಿಗೆ ಅಂದ್ರೆ ಕಂಪ್ಲೀಟ್ ಆಗಿ ಅವ್ರ ಮನಸ್ಸಿನಲ್ಲಿ ಇರಕ್ ಆಗ್ತಿರಲ್ಲ. ಮತ್ತೆ ಅವರು ಹೇಗೆ ಅಂತಂದ್ರೆ ಅಮಾವಾಸ್ಯೆ ಹುಣ್ಣಿಮೆಲ್ ಬಂದಾಗ ಮೈ ಎಲ್ಲ ಒಂಥರ ಕಂಪ್ಲೀಟ್ ಇಚ್ಚಿಂಗ್ ಆಗ್ಬಹುದು ಅಥವಾ ಪೇನ್ ಆಗ್ತಾ ಇರಬಹುದು. ಮತ್ತೆ ತಮ್ಮ ದೇಹವನ್ನ ಆ ಸ್ಪಿರಿಟ್ಸ್ ಅಂದ್ರೆ ಇದರಲ್ಲಿ ವ್ಯತ್ಯಾಸಗಳು ಏನಪ್ಪಾ ಅಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂಥರ ವಿಚಿತ್ರ ಇದೆ, ಯಾವುದು ಒಂದೇ ತರ ಅಂತಲ್ಲ. ಹೇಳ್ಬೇಕು ಅಂತಂದ್ರೆ ಇಲ್ಲಿ ನಾವೇನು ಮುಖ್ಯವಾಗಿ ನೋಡ್ಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಇನ್ನೊಂದು ಜೊತೆ ಒಂದು ಆತ್ಮ ಇದ್ದಾಗ ದಿಸ್ ಇಸ್ ಓನ್ಲಿ ಬಿಕಾಸ್ ಆಫ್ ದೇರ್ ನೆಗೆಟಿವ್. ಅಂದ್ರೆ ನಮ್ಮ ಆರ ಎಷ್ಟು ಪಾಸಿಟಿವ್ ಆಗಿ ಇಟ್ಕೊಂಡ್ರೆ ಯಾವ್ದೇ ಏನೇ ಬ್ಲಾಕ್ ಮ್ಯಾಜಿಕ್ ಆಗ್ಲಿ ಸ್ಪಿರಿಟ್ಸ್ ಆಗ್ಲಿ ಎಂಟ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈ ನೆಗೆಟಿವ್ ಎಂಟಿಟಿ. ಬಟ್ ಯಾವಾಗ ಅವರ ಆರ ನೆಗೆಟಿವ್ ಆಗಿರುತ್ತೋ ಎಲ್ಲ ವ್ಯತ್ಯಾಸಗಳನ್ನ ನಾವು ನೋಡಬಹುದು. ಆದ್ರೆ ಈ ಆರವನ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳೋದು ಮುಖ್ಯ ಅಷ್ಟೇ. ಅದ್ರ ಜೊತೆಗೆ ಇವಾಗ ಕೆಲವೊಂದು ನೆಗೆಟಿವ್ ಆರ ಇದ್ದಾಗ ಅದೇದೇ ಆದಂತ ಫ್ರೀಕ್ವೆನ್ಸಿ ಇರುವಂತಹ ಒಂದು ಸ್ಪಿರಿಟ್ಸ್, ಇಟ್ ಇಸ್ ನಾಟ್ ಅದ್ರದ್ದು ಚಟ ಏನೋ ಇರುತ್ತೆ. ಇವಾಗ ತುಂಬಾ ಒಬ್ರು ನೋಡ್ಬೋದು ಸಡನ್ ಆಗಿ ಏನು ಇರಲ್ಲ, ಒಂದು 2 years ಬ್ಯಾಕೋ ಅಥವಾ 1 year ಬ್ಯಾಕೋ ಜಸ್ಟ್ ಕುಡಿತಾ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಅದು ಏನು ಕುಡಿತಾ 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 ಇರ್ತಾರೆ ಅಂದ್ರೆ ಅದು ಚಟ ಅದು ಅಂತ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಮೈಂಡ್ ಅಲ್ಲಿ ಸಬ್ ಕಾನ್ಶಿಯಸ್ ಎಲ್ಲ ಅದೇ ಕೂರ್ಬಿಟ್ಟಿರುತ್ತೆ. ಬಟ್ ಅದು ಅವ್ರು ಆಗಿರಲ್ಲ. ಬಟ್ ಅದು ಸಡನ್ ಆಗಿ ಆಗಿರೋದು ಏನಕ್ಕಾಯ್ತು, ಅದು ಅವರ ನೆಗೆಟಿವ್ ಆಗಿದ್ದಾಗ ಅವರದ ಒಂದು ಸ್ಪಿರಿಟ್ಸ್ ಸೇಮ್ ಅಬ್ಸರ್ವ್ ಆಗಿರುತ್ತೆ. ಸೊ ಈ ತರ ಒಂದು ಕೆಲವೊಂದು ತುಂಬಾ ವಿಚಾರಗಳನ್ನ ನಾವು ನೋಡಬಹುದು ಸರ್. ಓಕೆ, ವೆರಿ ಗುಡ್. ಸೊ ಸೋಲ್ ಕಮ್ಯುನಿಕೇಶನ್ ಅಂದ್ರೆ ಈಗಾಗಲೇ ಅವರ ಆತ್ಮೀಯರು ಯಾರನ್ನು ತೀರೋದ್ರೆ ಅವ್ರ ಜೊತೆಗೆ ಮಾತಾಡ್ಬೇಕಂದ್ರೆ ನೀವು ಸಹಾಯ ಮಾಡ್ಬೋದಾ ಆತರ? ಅದು ಸೋಲ್ ಹೌದು. ಕಮ್ಯುನಿಕೇಶನ್ ಅಂದ್ರೆ ಅದೇನಾ ಅದು? ಹೌದು. ಓಕೆ, ಸತ್ತೋರ ಆತ್ಮ ಜೊತೆ ಸಂಭಾಷಣೆ. ಸಂಭಾಷಣೆ. ಓಕೆ. ಮತ್ತೆ ಹಿಪ್ನೋಥೆರಪಿ ಯಾರ್ಯಾರಿಗೆ ಯೂಸ್ ಮಾಡ್ತೀರಾ? ಹಿಪ್ನೋಥೆರಪಿ ಅನ್ನೋದು ಹಿಪ್ನೋಥೆರಪಿ ಕೆಲವು ಒಬ್ರಿಗೆ ಯಾವ್ದಾದ್ರು ಒಂದು ಸ್ಕಿಲ್ ಸೆಟ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಇರ್ಬೋದು, ಮಾಡೋಕೆ ಇಚ್ಛೆ ಇರ್ಬೋದು. ಅಥವಾ ಸ್ಕಿಲ್ ಸೆಟ್ ಅನ್ನ ಹೇಗೆ ಬಳಸ್ಕೋಬೇಕು ಅವ್ರಿಗೆ. ಇವಾಗ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ತುಂಬಾ ಭಯ ಇರುತ್ತೆ, ಅವರನ್ನ ಒಂದು ಕಂಪ್ಲೀಟ್ ಆಗಿ ಒಂದು ಸಕ್ಸಸ್ಫುಲ್ ಲೀಡರ್ಶಿಪ್ ಕ್ವಾಲಿಟೀಸ್ ಮುಖಾಂತರ ಅವರು ಒಂದು ಸಕ್ಸಸ್ ಒಂದು ಎಕ್ಸಾಮ್ ಅಲ್ಲಿ ಕಾಣಬೇಕು ಅನ್ನೋ ಒಂದು ಇಚ್ಛೆ ಇರುತ್ತೆ. ಅವರಿಗೆ ನಾವು ಹಿಪ್ನೋಥೆರಪಿ ಮುಖಾಂತರ ಸಮ್ ಕಮಾಂಡ್ಸ್ ಕೊಡ್ತಾ ಅವರನ್ನ ನಾವು ಸರಿಪಡಿಸಬಹುದು. ಅದಲ್ಲದೆ ಇವಾಗ ಕೆಲವೊಂದು ಮೈಂಡ್ ಸೆಟ್ ಅಲ್ಲಿ ಯಾವ್ದೋ ಒಂದು ಬ್ಯಾರಿಯರ್ ಇಟ್ಕೊಂಡಿರ್ತಾರೆ ಎಷ್ಟೋ ವರ್ಷಗಳ ಕಾಲ ಅವರಲ್ಲಿ. ಅದು ಆ ಬ್ಲಾಕೇಜಸ್ ಅನ್ನೇ ರಿಮೂವ್ ಮಾಡಕ್ ಆಗಿರಲ್ಲ, ಮೈಂಡ್ ಸೆಟ್ ಅಲ್ಲಿ ಆಗಿರ್ಬೋದು ಅಥವಾ ಒಂದು ಇಮೋಷನ್ಸ್ ಅಲ್ಲಿ ಆಗಿರ್ಬೋದು. ಅಂತವರಿಗೆ ಹಿಪ್ನೋಥೆರಪಿ ಬಳಸ್ತೀವಿ ಸರ್. ಅಂದ್ರೆ ಅವ್ರು ಧ್ಯಾನ ಮಾಡಿಲ್ಲ ಅಂದ್ರೂ ಮಾಡ್ಕೋಬಹುದಾ ಹಿಪ್ನೋಥೆರಪಿ? ಈಗ ಧ್ಯಾನ ಮಾಡ್ತಾವ್ರೆ ಅವ್ರಿಗೆ ಇದು ಮಾಡಕ್ಕಾಗತ್ತಾ? ಇವೆಲ್ಲ ನೀವು ಎಲ್ಲೋ ಅಂತ? ಇಲ್ಲ, ಹಿಪ್ನೋಥೆರಪಿ ಅಂತಂದ್ರೆ ಅವರು ಒಂದು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ಡ್ ಆಗಿ ಅವರನ್ನ ನಾವು ಒಂದು ಸ್ಥಿತಿ ಕಳ್ಕೊಂಡು ಹೋಗ್ತೀವಿ, ಅಂದ್ರೆ ಅಲ್ಫಾಗಿನ ಸ್ಟೇಟ್. ಸೊ ಆ ಒಂದು ಸ್ಥಿತಿಲಿ ನಾವು ದೆನ್ ಓನ್ಲಿ ವಿ ವಿಲ್ ಬಿ ಏಬಲ್ ಟು ಗಿವ್ ದ ಥೆರಪಿ. ಓಕೆ, ಓಕೆ. ಅವ್ರು ಧ್ಯಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಕರ್ಕೊಂಡು ಹೋಗ್ತೀರಾ? ಇಲ್ಲ, ಧ್ಯಾನ ಮಾಡ್ಲೇಬೇಕಾಗತ್ತೆ, ಇದು ಧ್ಯಾನ ಮಾಡ್ಲೇಬೇಕಾಗತ್ತೆ. ಅಂಡ್ ಧ್ಯಾನದ ಸ್ಥಿತಿಲಿ ಇದ್ದಾಗ ಮಾತ್ರ ಇದು ಸಾಧ್ಯವಾಗತ್ತೆ. ಅವರು ಆ ಫ್ರೀಕ್ವೆನ್ಸಿಗೆ ಹೋಗ್ಬೇಕಾಗತ್ತೆ, ಅಂದ್ರೆ ಸ್ಟ್ರಾನ್ಸ್ ಸ್ಟೇಟ್ ಅಂತ ಹೇಳ್ತೀವಿ. ಅವ್ರು ಸ್ಟ್ರಾನ್ಸ್ ಹೋಗಿದಾಗ ಮಾತ್ರ ಇದನ್ನ ನಾವು ಚಿಕಿತ್ಸೆನ ಕೊಡಕ್ಕಾಗತ್ತೆ, ಇಲ್ಲ ಅಂದ್ರೆ ಇಟ್ ನೆವರ್ ವರ್ಕ್ಸ್. ಓಕೆ. ಇದು ಅಂದ್ರೆ ಇನ್ನೊಂದು. ಅಲರ್ಟ್ ಆಗಿದ್ದಾಗ ಕಾನ್ಶಿಯಸ್ ಅಲ್ಲಿ ಇದ್ದಾಗ ಅದಾಗಲ್ಲ, ಅಂದ್ರೆ ಸಬ್ ಕಾನ್ಶಿಯಸ್ ಸ್ಟೇಟ್ ಹೋಗ್ಬೇಕು ವಿತ್ ಸ್ಟ್ರಾನ್ಸ್ ಸ್ಟೇಟ್. ಓಕೆ. ಇಲ್ಲಿ ಹಿಪ್ನೋಥೆರಪಿಗೆ ಪಾಸ್ಟ್ ಲೈಫ್ ರಿಗ್ರೆಷನ್ಗೆ ಏನು ಡಿಫ್ರೆನ್ಸ್ ಬರುತ್ತೆ? ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹಿಪ್ನೋಥೆರಪಿ ಅಂಡ್ ಪಾಸ್ಟ್ ಲೈಫ್ ರಿಗ್ರೆಷನ್? ಎರಡು ಒಂದೇನಾ? ಇದು ಎರಡು ಒಂದೇ ಅಂತ ಅಂದ್ರೆ
ಪಾಸ್ಟ್ ಲೈಫ್ ಅಂದ್ರೆ ನಾವು ಇದು ಹಿಪ್ನೋಥೆರಪಿ ಮುಖಾಂತರನೇ ನಾವು ಹೋಗುವಂಥದ್ದು ಪಾಸ್ಟ್ ಲೈಫಿಗೆ. ಅಂದ್ರೆ ನಾವು ರಿಲ್ಯಾಕ್ಸ್ಡ್ ಆಗಿ ಥ್ರೂ ವಿತ್ ಕಮಾಂಡ್ಸ್ ಅಂಡ್ ನಮ್ಮ ಬ್ರೈನು ಸಬ್ ಕಾನ್ಶಿಯಸ್ ಸ್ಟೇಟ್ಗೆ ಹೋಗ್ಬೇಕು ಅಂತಂದ್ರೆ ಇಟ್ ರಿಕ್ವೈರ್ಸ್ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಅಂಡ್ ಟು ಗೋ ಇನ್ ಟು ದಟ್ ಸ್ಟ್ಯಾನ್ಸ್ ಲೆವೆಲ್. ಅದನ್ನ ನಾವು ಹಿಪ್ನೋಥೆರಪಿ ಮುಖಾಂತರನೇ ನಾವು ಮಾಡಿ ಪಾಸ್ಟ್ ಲೈಫ್ ಕರ್ಕೊಂಡು ಹೋಗುವಂಥದ್ದು. ಅಂದ್ರೆ ನಾವು ಪೂರ್ವ ಜನ್ಮದ ಅದು ಆಕ್ಸೆಸ್ ಮಾಡ್ಬೇಕಂದ್ರೆ ಆ ಲೆವೆಲ್ಗೆ ಯು ಹ್ಯಾವ್ ಟು ಬಿ ಗೋಯಿಂಗ್ ಟು ದ ಸ್ಟ್ಯಾನ್ ಸ್ಟೇಟ್. ಇದು ಓಕೆ ಹಿಪ್ನೋಥೆರಪಿ ಮುಖಾಂತರ ನಾವು ಕರ್ಕೊಂಡು ಹೋಗೋದು. ಓಕೆ ಫೈನ್. ನೆಕ್ಸ್ಟ್ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರಲ್ಲ, ಇದು ನಿಜನಾ? ಫಸ್ಟ್ ಆಫ್ ಆಲ್ ಇದು ಎಷ್ಟುವರೆಗೂ ಆಗತ್ತೆ, ಆ, ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು, ಮತ್ತೆ ಇದನ್ನು ತೊಲಗಿಸೋದು ಹೇಗೆ? ಓಕೆ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀವಲ್ಲ, ಸೊ ಬ್ಲ್ಯಾಕ್ ಮ್ಯಾಜಿಕ್ ಅಂತಂದ್ರೆ ಇದು ಕೆಲವೊಬ್ಬರಿಗೆ ದ್ವೇಷ ಆಗಿರ್ಬೋದು ಅಥವಾ ಏನೋ ಇದಿರುತ್ತೆ. ಇದನ್ನ ಮಾಡೋರು ಆಕ್ಚುಲಿ ಇದೆಲ್ಲ ಮಾಡ್ಲೇಬಾರ್ದು. ಬಟ್ ಅಂದ್ರೆ ಅಂತ ಒಂದು ವ್ಯಕ್ತಿತ್ವವನ್ನು ನಾವು ನೋಡ್ಬಹುದು ಈ ತರ. ಯಾಕೆಂದ್ರೆ ನಾವು ಆಕ್ಸೆಸ್ ಮಾಡಿದಾಗ ಈ ತರ ಮಾಡಿದಾರೆ ಆ ತರ ಮಾಡಿದಾರೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ನಾವು ನೋಡ್ಬೋದಲ್ವಾ. ಸೊ ಇದು ಅಂದ್ರೆ ವ್ಯಕ್ತಿ ಎಫೆಕ್ಟ್ ಆಗಿರೋ ವ್ಯಕ್ತಿಗೆ ಈ ಸಮಸ್ಯೆಗಳು ಪ್ರತಿಯೊಂದು ನಿತ್ಯದಲ್ಲಿ ಅಂದ್ರೆ ಆ ಕೈ ನೋವು ಆಗಿರ್ಬೋದು, ಒಬ್ಬರು ಸುಮ್ನೆ ಕೂತ್ಕೊಂಡು ಏನು ಕೆಲಸನೇ ಆಗ್ಬಾರ್ದು ಅಂತ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರೆ. ಅವರು ಆಗ ಸಡನ್ ಆಗಿ ಏನಾಗ್ಬಿಡ್ತಾರೆ ಅಂತಂದ್ರೆ ಸೋಂಬೇರಿಗಳಾಗ್ಬಿಡ್ತಾರೆ. ಅಂದ್ರೆ ಸುಮ್ಮನೆ ಲೆಥಾರ್ಜಿಕ್ ಆಗ್ತಾರೆ, ಏನು ಮಾಡಕ್ ಆಗಲ್ಲ, ಒಂಥರ ಮಂಪ್ರ ಆಗಿರುತ್ತೆ. ಮತ್ತೆ ಏನಾದ್ರು ಮಾಡ್ಬೇಕು ಮರುವು ಜಾಸ್ತಿ ಆಗಿರುತ್ತೆ. ಈ ತರ ಒಂದು ಕೆಲವೊಂದು ವಸ್ತುಗಳನ್ನ ಉಪಯೋಗಿಸ್ಕೊಂಡು ಈ ತರ ಒಂದು ಎನರ್ಜಿ ಆಕ್ಸೆಸ್ ಅನ್ನ ಮಾಡಿರ್ತಾರೆ. ಬಟ್ ಇದನ್ನೆಲ್ಲ ನಮ್ಗೆ ಹೈ ಲೆವೆಲ್ ಅಲ್ಲಿ ನೋಡಿದಾಗ ಆಬ್ವಿಯಸ್ಲಿ ನಮ್ಮ ಆರಾವನ್ನ ಪಾಸಿಟಿವ್ ಮಾಡ್ಕೊಳ್ತಾ, ಬಟ್ ನಾನು ಒಂದು ಅದ್ಭುತವಾದ ಒಂದು ಆ ಇದಕ್ಕೆ ಚಿಕಿತ್ಸೆ ಏನಪ್ಪಾ ಅಂತಂದ್ರೆ ಹನುಮಾನ್ ಚಾಲೀಸ. ಯಾಕೆ ಅಂತ ಹೇಳ್ತಂದ್ರೆ ನಾವು ಹನುಮಾನ್ ಚಾಲೀಸ ಪಠನೆ ಮಾಡೋರು ನೋಡಿ ಯಾವುದೇ ಒಂದು ಭೂತ ಪ್ರೇತ ಬ್ಲಾಕ್ ಮ್ಯಾಜಿಕ್ ಎಂತದು ಆಗೋದಿಲ್ಲ. ಇದೊಂದು ಅವ್ರ ಕವಚವಾಗಿ ಅವ್ರಿಗೆ ಕಾಡ್ತಿರತ್ತೆ. ಅಂದ್ರೆ ನಮ್ಗೆ ಪ್ರೊಟೆಕ್ಷನ್ ಆಗಿ ಇರುತ್ತೆ. ಸೊ ಸ್ಪಿರಿಚುವಲ್ ಆಗಿ ಪ್ರೊಟೆಕ್ಷನ್ ಆಗಿ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಇದಾರೆ, ಇಲ್ಲ ಅಂತಲ್ಲ. ಬಟ್ ಅದನ್ನ ನಾವು ಅದಕ್ಕೆ ಗಮನ ಕೊಡಬಾರ್ದು. ನಮ್ಮ ಹೆಚ್ಚಿನ ಗಮನ ಏನಂದ್ರೆ ನಮ್ಮ ಆರಾ ಪಾಸಿಟಿವ್ ಆಗಿ ಇಟ್ಕೋಬೇಕು. ಮತ್ತೆ ನಮ್ಮ ಒಂದು ಬುದ್ಧಿಶಕ್ತಿ ಯಾವ್ದೂನು ಆಗಿರ್ಲಿ, ಏನೇ ಸಮಸ್ಯೆ ಬರ್ಲಿ, ನಾವು ಒಂದು ಪಾಸಿಟಿವ್ ಆಗಿರ್ತೀವಿ ಅಂತ ಒಂದು ಚೈತನ್ಯ ನಮ್ಮಲ್ಲಿ ಇರ್ಬೇಕಾಗತ್ತೆ. ರೈಟ್. ಅಂದ್ರೆ ಆರಾನು ಸ್ಟ್ರಾಂಗ್ ಮಾಡ್ಕೊಂಡ್ರೆ ಇವೆಲ್ಲಾನು ಪರಿಹಾರ ಆಗತ್ತೆ ಆಟೋಮೆಟಿಕ್ ಆಗಿ ಅಂತ. ನಮ್ಮ ಆರಾ ಫಸ್ಟ್ ಹೇಗಿದೆ ಅದನ್ನ ನಾವು ಎಲ್ಲಿ ನಾವು ನಿಂತಿದ್ದೀವಿ, ಆರಾ ಏನ್ ಬ್ಲಾಕೇಜಸ್ ಕೊಡ್ತಿದೆ ಅಥವಾ ಇದ್ರ ಬಗ್ಗೆ ಆಕ್ಚುಲಿ ನಾವು ಆರಾ ಸ್ಕ್ಯಾನಿಂಗ್ ಮಾಡಿದಾಗ ಕೆಲವ್ರಿಗೂ ಮಾಹಿತಿನೇ ಇರಲ್ಲ. ಯಾಕಪ್ಪ ಆರಾ ಸ್ಕ್ಯಾನ ಅಥವಾ ಮಾಡ್ಬೋದು, ನಾವು ಚೆನ್ನಾಗೇ ಇದ್ದೀವಿ ಅಂತ ಹೇಳ್ಕೊತಿರಲ್ಲ. ಕೆಲವೊಬ್ಬರಿಗೆ ಇಟ್ ಇಸ್ ನಾಟ್ ನೆಸಸರಿ ಚೆನ್ನಾಗಿರೋದು ಅಂತಲ್ಲ. ಇಫ್ ಯು ಗೆಟ್ ಟು ನೋ ಅಂದ್ರೆ ಯಾವ ಎನರ್ಜಿ ಎಷ್ಟು ಲೆವೆಲ್ ಇದೆ ಅಂದ್ರೆ ಇಟ್ ಮೈಟ್ ಬಿ ಸ್ಟ್ರೆಸ್ ಆಗಿರ್ಬೋದು, ಇಮೋಷನಲ್ ಪ್ಯಾಟರ್ನ್ ಆಗಿರ್ಬೋದು. ಇವೆಲ್ಲ ನಾವು ಗುರುತಿಸ್ಕೊಂಡಾಗ ಫಿಸಿಕಲ್ ಲೆವೆಲ್ ಅಲ್ಲಿ ಏನಿದೆ ಅಂತಂದ್ರೆ ನಾವು ಇಮೋಷನ್ಸ್ ತುಂಬಾ ಡೌನ್ ಆಗ್ಬಿಟ್ಟಿರ್ತೀವಿ ಕೆಲವೊಂದು ಟೈಮಲ್ಲಿ. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಗೆ ಏನಾಗುತ್ತೆ, ಬಾಡಿ ಮ್ಯಾನಿಫೆಸ್ಟ್ ಆಗೋದಾಗ ಅದು ಡಿಸೀಸಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದರಿಂದನೇ ನಾವು ಕೆಲವರು ಅಯ್ಯೋ ಮೇಡಮ್ PCOS ಆಯ್ತಾಯ್ತು, ಮತ್ತೆ ಕೈ ನೋವು, ಕಾಲು ನೋವು, ಮತ್ತೆ ಮಂಡಿ ನೋವು, ಈ ತರ ಕೆಲವೊಂದು ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಇರುತ್ತೆ. ಯಾಕಂದ್ರೆ ಅವ್ರ ಆರಾವನ್ನ ಆ ಟೈಮಲ್ಲಿ ಕರೆಕ್ಟ್ ಆಗಿ ಪ್ರಿಕಾಷನ್ಸ್ ತಗೊಂಡೆ ಚೆನ್ನಾಗಿ ನೋಡ್ಕೊಳ್ದೆ ಇದ್ದಾಗ. ಸೊ ಆರಾ ಚಕ್ರವನ್ನ ನಾವು ಎಷ್ಟು ಎನರ್ಜಿಯಲ್ಲಿದೆ, ಸೊ ಏನ್ ಬ್ಲಾಕೇಜಸ್ ಇರುತ್ತೆ, ಇದನ್ನೆಲ್ಲ ನೋಡ್ತಾ ನಾವು ಮಾಹಿತಿ ಕೊಡೋದ್ರಿಂದ ಅವರು ಅದನ್ನ ಬಳಸ್ಕೊಂಡು ಒಂದು ವೆರಿ ಗುಡ್ ಆರಾವನ್ನ ನೋಡ್ಕೋಬಹುದು. ಓಕೆ. ಸೊ ಅಂದ್ರೆ ಆರಾ ಸ್ಕ್ಯಾನ್ ಮಾಡಿದ ಮೇಲೆ ಗೊತ್ತಾಗತ್ತೆ ಅವರ ಒಂದೊಂದು ಚಕ್ರದ ಸ್ಥಿತಿ ಹೇಗಿದೆ ಅಂತ. ಅದು ಪ್ರಕಾರ ಅಂದ್ರೆ ಯಾವ ಎಮೋಷನ್ಸ್ ಇಂದ ಯಾವ ರೀತಿಯಲ್ಲಿ ಯಾವ ಚಕ್ರ ಪ್ರಭಾವಿತ ಆಗಿದೆ ಅದಕ್ಕೆ ತಕ್ಕ ಪರಿಹಾರಗಳನ್ನು ನೀವು ಕೊಡ್ತೀರಲ್ವಾ, ಆ ರೀತಿಯಲ್ಲಿ. ಸೊ ರೈಟ್. ಓಕೆ. ದೆನ್ ಪಾಸ್ಟ್ ಲೈಫ್ ರಿಗ್ರೆಷನ್ ಆಯ್ತು. ಸೊ ನೆಕ್ಸ್ಟ್ ಸೌಂಡ್ ಥೆರಪಿ ಪ್ಲಸ್ ಅರೋಮಾ ಥೆರಪಿ, ಇದು ಯಾವ ಕೆಲಸಕ್ಕೆ ಯಾವುದಕ್ಕೆ ಯೂಸ್ ಆಗುತ್ತೆ? ಇದು ವಾಟ್ ಇಸ್ ದ ಯೂಸ್ ಆಫ್ ದಿಸ್? ಸೊ ಸೌಂಡ್ ಹೀಲಿಂಗ್ ಅಂತ ನೀವು ಹೇಳ್ಬೋದು. ಇದು ಯಾವ್ದು ಹೇಗುತ್ತೆ ಅಂತಂದ್ರೆ ನಮ್ಗೆ ಮನುಷ್ಯನ ಒಂದು ದೇಹ ನಾವು ನೋಡ್ಕೊಂಡಾಗ ಕಂಪ್ಲೀಟ್ ಅದಕ್ಕೆ ವೈಬ್ರೇಷನ್ಸ್ ಅಂತ ಏನ್ ಹೇಳ್ತೀವಿ, ಇಟ್ ಇಸ್ ಆಕ್ಚುಲಿ ವಿತ್ ದ ಸೌಂಡ್ ವೇವ್ಸ್. ನೀವು ನೋಡಬಹುದು ಒಂದು ಯಾವ್ದಾದ್ರು ಒಂದು ಮೆಲೋಡಿಯಸ್ ಸಾಂಗ್ ಹಾಕಿ ಪ್ಲೇ ಮಾಡಿ, ನಿಮ್ ಮನ್ಸು ಎಷ್ಟು ಕಾಮಾಗಿ ಕೇಳ್ತಾ ಹೋಗುತ್ತೆ. ಅದು ನಿಮ್ಗೆ ಇಷ್ಟ ಆಗಿರೋದು ಆಯ್ತಾ ಮ್ಯೂಸಿಕ್. ಬಟ್ ಅದೇ ಯಾವ್ದೋ ಒಂದು ಬೇಡವಾಗಿರೋದು ಒಂದು 10 ನಿಮಿಷ ಅಲ್ಲ, ಒಂದು 5 ನಿಮಿಷ ನಿಮ್ ಮೈಂಡ್ ಅನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅಲ್ವಾ ಮ್ಯೂಸಿಕ್. ಸೊ ನಮ್ಮ ಬ್ರೈನ್ ವೇವ್ಸ್ ಅಥವಾ ನಾವು ಹೇಗೆ ನಾವು ಕಂಪ್ಲೀಟ್ ಆಗಿ ಎನ್ಹಾನ್ಸ್ ಮಾಡ್ಕೋಬಹುದು ಅಂತಂದ್ರೆ ಸೌಂಡ್ ಥೆರಪಿಯಲ್ಲಿ ನಮ್ಮ ಫ್ರೀಕ್ವೆನ್ಸಿ ಡಿಫ್ರೆಂಟ್ ಚಕ್ರಾಗೆ ಮತ್ತೆ ಡಿಫ್ರೆಂಟ್ ವೈಬ್ರೇಷನ್ಸ್ ಇಂದ ನಾವು ಇದು ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಥರ್ಡ್ ಹೈಗೆ 963 ಓಕೆ ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಇಟ್ಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತಂದ್ರೆ
ಡಬಲ್ ಒನ್ ಅದ ಈ ಫ್ರೀಕ್ವೆನ್ಸೀಸ್ ನಾವು ನೋಡ್ಬೋದು. ಅಂದ್ರೆ ಹೇಗೆ ಅಂತಂದ್ರೆ ಎಲ್ಲಾ ಫ್ರೀಕ್ವೆನ್ಸಿಗೂ ಒಂದೊಂದು ರೀತಿಯಲ್ಲಿ ವೇರಿಯೇಷನ್ಸ್ ಇರುತ್ತೆ. ಆದ್ರೆ ನಮ್ ಬಾಡಿ ಒಂದು ಒಂದ್ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಯಾರ ವೈಬ್ರೇಷನ್ಸ್ ಅಂದ್ರೆ ಇವಾಗ ದ್ವೇಷ, ಅಸೂಯೆ, ಸ್ಯಾಡ್, ಗಿಲ್ಟ್ ಫೀಲಿಂಗು, ಮತ್ತೆ ಭಯದಲ್ಲೇ ಒಂದು ಸಣ್ಣಳ್ಳಾಡ್ತಿರೋದು, ಮತ್ತೆ ಏನೇ ಮಾಡ್ಬೇಕು ಅಂತಿದ್ರು ಒಬ್ರ ಹೆಲ್ಪ್ ತಗೊಳ್ತಾ ಇರೋದು, ಕಾನ್ಫಿಡೆನ್ಸೇ ಇರಲ್ಲ, ಮತ್ತೆ ಎಷ್ಟೇ ಪ್ರಯತ್ನ ಪಟ್ರು ಅದೇ ನನ್ಗಾಗಲ್ಲ ಅಂತ ಬಿಟ್ಕೊಡೋದು, ಇವೆಲ್ಲ ಒಂದು ಏನ್ ಹೇಳ್ತಾರೆ ಅಂತಂದ್ರೆ ಲೋ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್. ಅಂದ್ರೆ ಪ್ರತಿಯೊಂದು ಈ ನಾವ್ ಏನ್ ಹೇಳ್ತೀವಿ ಈ ತರ ಎಲ್ಲ ಹಾಕ್ತಿದ್ರೆ ಇಟ್ ಮೀನ್ಸ್ ದಟ್ ಯು ಆರ್ ವೈಬ್ರೇಟಿಂಗ್ ಇನ್ ಲೋ ಫ್ರೀಕ್ವೆನ್ಸಿ. ಆಯ್ತಾ? ಸೊ ನಾವು ಹೈ ವೈಬ್ರೇಷನ್ಸ್ ಅಂದ್ರೆ ಏನಾಗತ್ತೆ ಅಂತಂದ್ರೆ ಹೈ ವೈಬ್ರೇಷನ್ಸ್ ಅಲ್ಲಿ ಯಾರು ಏನೇ ಮಾಡ್ಕೊಂಡ್ಲಿ ಜಸ್ಟ್ ಓಕೆ ಬಿಡಿ, ಬಟ್ ನಾನು ತುಂಬಾ ಚೆನ್ನಾಗಿದ್ದೀನಾ ಅಂದ್ರೆ ನನ್ನ ಮನಸ್ಸು ತುಂಬಾ ಚೆನ್ನಾಗಿದ್ಯಾ, ನಾನು ಎಷ್ಟೇ ಅವ್ರು ಏನೇ ಮಾಡ್ಕೊಂಡ್ರು ದ್ವೇಷ ಮಾಡಲ್ಲ. ಈ ಅಂದ್ರೆ ಆಯ್ತು ಇನ್ನೊಂದ್ಸರಿ ಏನೋ ತಪ್ಪಾಯ್ತು, ಕ್ಷಮಿಸಿದೀನಿ, ನೀನ್ ಏನೋ ಮಾಡ್ಕೊ, ಮತ್ತೆ ನೆಕ್ಸ್ಟ್ ಏನೇ ಮಾಡ್ಬೇಕಾದ್ರೂ ನನಗೆ ಹೇಳು, ಆತರ ಒಂದು ಮನಸ್ಥಿತಿಯಾಗಿ ಹೇಳ್ತಾರೆ. ಮತ್ತೆ ಲವ್ ಅವ್ರಿಗೆ ತುಂಬಾ ಕ್ಷಮಾದಾನ ಫರ್ಗಿವ್ನೆಸ್ ಜಾಸ್ತಿ ಇರುತ್ತೆ. ಮತ್ತೆ ಲವ್ ಹೇಗಿರುತ್ತೆ ಅಂತಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ತುಂಬಾ ಲವ್ ಕೊಡ್ತಾನೆ ಇರ್ತಾರೆ. ಸೊ ಈ ತರ ಒಂದು ವೈಬ್ರೇಷನ್ಸ್ ನಾವು ಅನ್ಕಂಡೀಷನಲ್ ಲವ್ ಅಂತೀರಿ ಇದಕ್ಕೆ. ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇಲ್ದೇನೆ ತುಂಬಾ ಅನ್ನೊಂದು ರಿಸೀವ್ ಮಾಡೋರು ಇಟ್ಸ್ ಲೈಕ್ ಬ್ಲೆಸ್ಡ್ ಫೀಲಿಂಗ್ಸ್ ಇರ್ತಾರೆ. ಕೆಲವೊಬ್ರು ನಾವು ತಗೊಳ್ಳೋದಂತೇನೆ ಅಲ್ಲ, ಕೊಡೋದುನು ಒಂದು ಇಟ್ಸ್ ಅ ಗಿಫ್ಟ್. ಆಕ್ಚುಲಿ ವಿ ಆರ್ ವೈಬ್ರೇಟಿಂಗ್ ಅಟ್ ಹೈ ಫ್ರೀಕ್ವೆನ್ಸಿ. ಆತರ ಈ ಫ್ರೀಕ್ವೆನ್ಸಿ ಮುಖಾಂತರ ನಾವು ಹೇಳ್ತೀವಲ್ವಾ. ಸೊ ಹೀಗೆ ನಮ್ಮ ಬಾಡಿಯಲ್ಲಿ ಒಂದು ಹೇಗೆ ನೆಗೆಟಿವ್ ಅಂದ್ರೆ ನೆಗೆಟಿವ್ ಆಗಿ ನಾವು ವೈಬ್ರೇಟ್ ಆದಾಗ ನೆಗೆಟಿವ್ ಫ್ರೀಕ್ವೆನ್ಸಿಲಿ ನಾವು ಇರ್ತೀವಲ್ವಾ. ಸೊ ಇದನ್ನ ನಾವು ಪಾಸಿಟಿವ್ ಮಾಡ್ಕೋಬೇಕಂದ್ರೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಕೆಲವೊಂದು ಇಮೋಷನ್ಸ್, ನೆಗೆಟಿವ್ ಇಮೋಷನ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗಿರುತ್ತೆ ಡಿಸೀಸಸ್ ಕನ್ವರ್ಟ್ ಆಗಿ ನಮ್ಮ ಬಾಡಿಲಿ ಇರುತ್ತೆ. ಸೊ ಆ ಸ್ಟ್ರೆಸ್ ಇಮೋಷನ್ಸ್ ಅನ್ನ ರಿಲೀಸ್ ಮಾಡಬೇಕು. ಮತ್ತೆ ಆ ಒಂದು ಪ್ಯಾಟರ್ನ್ಸ್ ಅನ್ನ ನಿಮ್ಮ ಬಾಡಿಯನ್ನ ರಿಲೀಸ್ ಮಾಡಿ ಹೊಸದಾಗಿ ಒಂದು ಹೊಸ ನೀರು. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಒಂದು ವಾಟರ್ ಬಾಟಲ್ ತಗೊಳ್ಳೋಣ. ಆ ವಾಟರ್ ಬಾಟಲ್ ಒಂದು ಕಚ್ಚಡ ನೀರು ಅಂದ್ರೆ ಡರ್ಟಿ ವಾಟರ್ ಅನ್ನ ಹಾಕಿ ನೀವು ಮುಚ್ಚಳ ಕ್ಲೋಸ್ ಮಾಡ್ಬಿಟ್ಟು ನೀವು ಅದ್ರ ಮೇಲೆ ಇಂದ ಒಂದು ಶುದ್ಧವಾದ ವಾಟರ್ ಎಷ್ಟೇ ಫ್ಲೋ ಮಾಡಿ ಹಾಕಿತಾ ಇದ್ರು ಆ ಬಾಟ್ಲ್ ಏನಾಗಿರುತ್ತೆ, ಸ್ಟಿಲ್ ಡರ್ಟಿ ವಾಟರ್ ಅಲ್ವಾ. ಹಾಗೆ ನಿಮ್ ಬಾಟಲ್ ರಿಮೂವ್ ಮಾಡ್ಬಿಟ್ಟು ನೀವು ಆ ಡರ್ಟಿ ವಾಟರ್ಗೆ ನೀವು ಹೊಸ ವಾಟರ್ ತುಂಬತಾನೆ ಇರಿ. ಅದು ಓವರ್ ಪೀರಿಯಡ್ ಆಫ್ ಏನಾಗುತ್ತೆ, ಐ ಮೀನ್ ಟೇಕ್ಸ್ ಟೈಮ್ ಬಟ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಪ್ಯೂರಿಟಿ. ಹಾಗೆ ನಮ್ಮ ಮನಸ್ಸು ಮಂದು ಅಷ್ಟೇ. ನಾವು ಚಿಕಿತ್ಸೆ ಸೌಂಡ್ ಹೀಲಿಂಗ್ ಮುಖಾಂತರ ನಮ್ಗೆ ಏನ್ ಬೇಡವಾಗಿರೋ ಪ್ಯಾಟರ್ನ್ಸ್ ನಾವು ಅಂದ್ರೆ ಫ್ರೀಕ್ವೆನ್ಸಿಯಲ್ಲಿ ನಾವು ಟ್ಯೂನ್ ಮಾಡ್ತಿರ್ತೀವಿ ನಮ್ಮ ಬಾಡಿಯನ್ನ, ಅದು ಓವರ್ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಬಿ ಪಾಸಿಟಿವ್. ಆ ಒಂದು ಕಂಪ್ಲೀಟ್ ನಾವು ಆ ವೈಬ್ರೇಷನ್ಸ್ ಅಲ್ಲಿ ತರಬಹುದು. ಅಂಡ್ ಯಾರಿಗೆ ಕಾನ್ಸಂಟ್ರೇಷನ್ ಇದು ಆಗಲ್ಲ ಅಥವಾ ಮೆಡಿಟೇಷನ್ ಮಾಡಕ್ ಆಗ್ತಿಲ್ಲ, ನಮ್ ಫ್ರೀಕ್ವೆನ್ಸಿ ಟ್ಯೂನ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೋ, ಸೊ ಈ ಸೌಂಡ್ ಚಿಕಿತ್ಸೆ ಮುಖಾಂತರ ನಾವು ಕಂಪ್ಲೀಟ್ ಅನ್ನ ಫ್ರೀಕ್ವೆನ್ಸಿಗೆ ತರಬಹುದು. ಓಕೆ, ಥ್ಯಾಂಕ್ ಯು. ರೈಟ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಂಥ ಅದ್ಭುತವಾದ ಆರಾಧೀಪದಿಂದ ಇಷ್ಟೆಲ್ಲ ನೀವು ಕೊಡ್ತಾ ಇದ್ದೀರಿ. ಸೊ ಇವೆಲ್ಲನೂ ನಿಜವಾಗಿ ಒಂದು ವೇಳೆ ಅಂದರೆ ಒಬ್ರಿಗಿಲ್ಲ ಅಂದ್ರೆ ಇನ್ನೊಬ್ರಿಗೂ ನೆಸೆಸಿಟಿ ಇರುವಂಥ ವಿಷಯಗಳಿವೆಲ್ಲ. ಸೊ ನಿರಂತರ ಧ್ಯಾನ ಮಾಡಿ ನಮ್ಮನ್ನು ನಾವು ಗುಣಪಡಿಸ್ಕೊಂಡ್ರೆ ಎಸ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ಆಲ್ ರೈಟ್. ಆ್ಯಂಡ್ ನಾವೀಗಾಗಲೇ ಈ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ ಮಾಡಿಸ್ತಾನೆ ಇದ್ದೀವಿ. ಆದರೆ ಸ್ವಲ್ಪ ಹೊಸ ವ್ಯಕ್ತಿಗಳು ಬರ್ತಾ ಇರ್ತಾರೆ, ಹಾಗಾಗಿ ಧ್ಯಾನಕ್ಕೆ ಬರ್ತಾರೆ. ಬಟ್ ಈಗಾಗಲೇ ಅವ್ರು ಸಫರ್ ಆಗಿರ್ತಾರೆ, ಆಲ್ರೆಡಿ ದೇ ಆರ್ ಸಫರ್ಡ್ ಅಂಡ್ ದೇ ಆರ್ ಸಫರಿಂಗ್. ಅಂತ ವ್ಯಕ್ತಿಗಳಿಗೆ ನಾನು ಇಂಥವು ನೋಡ್ತಾ ಇದ್ದೆ, ಇಂಥ ಪರಿಷ್ಕಾರಗಳು ನೋಡ್ತಾ ಇದ್ದೆ, ಹುಡುಕ್ತಾ ಇದ್ದೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಮದ್ದು ಅನ್ನೋದು ತಪ್ಪು. ಅದು ಯಾವುದೇ ಮದ್ದಿರ್ಲಿ, ಅಲೋಪತಿ, ಹೋಮಿಯೋಪತಿ, ಆಯುರ್ವೇದ, ಪ್ರತಿಯೊಂದು ಮದ್ದೇ ಅದು. ಅಂದ್ರೆ ನೀವು ಆಚೆ ಕಡೆ ತಗೊಂತಾ ಇರೋಂಥ ಒಂದು ಫಾರಿನ್ ಎಲಿಮೆಂಟ್ ಅದು ಅಲ್ವಾ. ಆದ್ರೆ ಆಯುರ್ವೇದ, ಹೋಮಿಯೋಪತಿ ಒಂದು ರೀತಿಯಲ್ಲಿ ಓಕೆ, ಆದ್ರೆ ಅದನ್ನು ವರ್ಕ್ ಮಾಡಲ್ಲ ಅವ್ರಿಗೆ. ಏನಕ್ಕೆ ವರ್ಕ್ ಮಾಡೋದಂದ್ರೆ ಈಗಾಗಲೇ ಅವರು ಆ ನೆಗೆಟಿವ್ ಸ್ಟೇಟ್ಗೆ ಹೋಗಿರ್ತಾರೆ. ಅಂದ್ರೆ ಆ ಪೂರ್ತಿ ನೆಗೆಟಿವ್ ಸ್ಟೇಟ್ ಹೋಗಿರೋದ್ರಿಂದ ಅದು ಕೆಲಸ ಮಾಡತ್ತಂತ ಗ್ಯಾರಂಟಿ ಇಲ್ಲ. ಸೊ ಅಂತ ಪರಿಸ್ಥಿತಿ ಇರುವಾಗ ನಾವೇನ್ ಮಾಡ್ಬೋದು ಅಂತಂದ್ರೆ ಈ ಸಟಲ್ ಟ್ರೀಟ್ಮೆಂಟ್ಸ್ ಇದೆಲ್ಲ ನೀವು ಕೊಡ್ತಾ ಇರೋಂಥ ಸಟಲ್ ಟ್ರೀಟ್ಮೆಂಟ್ಸ್, ಆಲ್ ದಿಸ್ ಎನರ್ಜಿ ಬೇಸ್ಡ್ ಟ್ರೀಟ್ಮೆಂಟ್ಸ್, ಇದು ಅವ್ರಿಗೆ ಸುಧಾರ ಮಾಡಬಹುದು. ಅಂದ್ರೆ ಅವರ ಸ್ಥಿತಿಯನ್ನು ಸ್ವಲ್ಪ ಉನ್ನತೀಕರಣ ಮಾಡಬಹುದು ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇದು ಮಾಡುವಾಗ ಇಟ್ ಇಸ್ ಅಬ್ಸಲ್ಯೂಟ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ಪ್ರತಿಯೊಬ್ರು ಯಾರು ಬೇಕು ಅಂತ ನಮ್ಗೆ ದೇಹಕ್ಕೆ ಆಗ್ಲಿ ಅದೇ ಮನಸ್ಸಿಗೆ ಆಗ್ಲಿ ನಮ್ಗೆ
ಏನ್ ಆಗ್ಬಾರ್ದು ಅಂತ ಅನ್ಕೊಳಲ್ಲ ಅಲ್ವಾ. ಆ ಏಕೆ ಅಂತಂದ್ರೆ ನಮ್ ಮನಸ್ಸು ನಮ್ ಮೈಂಡ್ ಯಾವಾಗ್ಲೂ ನಮ್ಗೆ ಒಳ್ಳೇದನ್ನೇ ಬಯಸುತ್ತೆ, ಮತ್ತೆ ನಮ್ಗೆ ಒಳ್ಳೇದನ್ನೇ ಆಗ್ಬೇಕಂತೆ. ಬಟ್ ಇದು ಅಚಾನಕವಾಗಿ ಆಗಿರುತ್ತೆ. ಯಾಕೆ ಅಂತಂದ್ರೆ ಕೆಲವೊಂದು ಇಮೋಷನ್ಸ್ ಇಂದಾನೇ ನಮ್ಮ ಮನಸ್ಸು, ಮೈಂಡು, ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಮತ್ತೆ ಏನೋ ಒಂದು ಒಂದು ಒದ್ದಾಡ್ತಿರ್ತೀವಿ ಇದರಿಂದ ಹೊರಗಡೆ ಬರೋದಕ್ಕೆ. ಯಾಕಪ್ಪ ನನ್ಗಾಯ್ತು, ಏನಕ್ಕೆ ಇದಾಯ್ತು, ಮತ್ತೆ ನನ್ನ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ನಮ್ಮ ಫೈನಾನ್ಷಿಯಲ್ ಸಮಸ್ಯೆ ಆಗಿರ್ಬೋದು, ಕೆಲವೊಂದು ರೀತಿಯಲ್ಲಿ ನಮ್ಮ ಒಂದು ಗೋಲ್ಸ್ ಏನಿರುತ್ತೆ ಅದನ್ನ ನಾವು ಕಂಪ್ಲೀಟ್ ಆಗಿ ಅದು ಆಕ್ಸೆಪ್ಟ್ ಮಾಡ್ಕೊಂಡು ನಾವು ಅದು ಮುಂದುವರಿಕ್ ಆಗ್ಲಿಲ್ಲ ಅಂತಂದ್ರೆ ಅವಾಗ ನಮ್ಗೆ ತುಂಬಾ ಸ್ಟ್ರೆಸ್ ಆಗ್ಬಿಟ್ಟಿರುತ್ತೆ. ಸೊ ಆ ಒಂದು ವಿಚಾರದಲ್ಲಿ ನಮ್ಮ ಮನಸ್ಸು, ಮೈಂಡ್ ಹೇಗಿರುತ್ತೆ ಅಂತಂದ್ರೆ ತುಂಬಾ ಸ್ಟ್ರೆಸ್, ಪೇನ್ ಆಗಿರುತ್ತೆ. ಅದು ಓವರ್ ಪೀರಿಯಡ್ ಆಫ್ ಹೋಗಿ 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 ನಮ್ಗೆ ಸ್ಟ್ರೆಸ್ ಅನ್ನ ಒಳಗಡೆ ಹಾಕಿರೋದ್ರಿಂದ ಆ ಒಂದು ನಮ್ಗೆ ದೇಹದಲ್ಲಿ ವ್ಯತ್ಯಾಸಗಳು ಆಗುತ್ತೆ. ಅಂದ್ರೆ ಹಾರ್ಮೋನ್ ಚೇಂಜಸ್ ಆಗಿರೋದ್ರಿಂದ, ಮತ್ತೆ ನಮ್ಮಲ್ಲಿ ಸರಿಯಾದ ಒಂದು ಪದ್ಧತಿ ಆಹಾರಗಳು ಇಲ್ಲದೆ ಇರೋದ್ರಿಂದ, ಇವಾಗ ನಾವು ನೋಡ್ಬೋದು ಎಲ್ಲಾ ಕಡೆ ಕೆಮಿಕಲ್ಸ್ ಇರೋದು ಯೂಸ್ ಮಾಡ್ತಿರ್ತೀವಿ, ಯಾವ್ದೋ ಒಂದು ಊಟ ತಿರ್ತಿರ್ತೀವಿ, ಬಟ್ ಅದು ನಮ್ಗೆ ಎಫೆಕ್ಟ್ ಆಗಲ್ವಾ? ಆಗೇ ಆಗತ್ತೆ. ಯಾಕೆಂತಂದ್ರೆ ನಾವು ತಿನ್ನೋ ಒಂದು ಪ್ರತಿಯೊಂದು ಆಹಾರ ನಮ್ಮ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್, ಗಟ್ ಹೆಲ್ತ್ ಅಂತ ಏನ್ ಹೇಳ್ತೀವಿ ಅಥವಾ ಬ್ರೈನ್ ಹೆಲ್ತ್ ಹೇಳ್ತಿರ್ತೀವಿ, ಅಷ್ಟು ಸಹಾಯ ಮಾಡುತ್ತೆ. ಯಾಕೆಂತಂದ್ರೆ ನಮ್ಮ ಅನ್ನಮಯ ಕೋಶ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಆಗ್ಲೇ ನಮ್ಮ ಪ್ರಾಣಮಯ ಕೋಶ ತುಂಬಾ ಅದ್ಭುತವಾಗಿ ವರ್ಕ್ ಮಾಡುತ್ತೆ. ಸೊ ಅಂದ್ರೆ ಆ ಪ್ರಾಣಮಯ ಕೋಶ ಇಸ್ ನಥಿಂಗ್ ಬಟ್ ಒಂದು ಜೀವ ಶಕ್ತಿ. ಅಂದ್ರೆ ನಮ್ಮಲ್ಲಿ ಇರುವಂತ ಸೆಲ್ಸ್ ಏನಿರುತ್ತೆ, ಪ್ರತಿಯೊಂದು ಸೆಲ್ಸ್ ಹೆಂಗ್ ಆಕ್ಟಿವೇಟ್ ಆಗಿರುತ್ತೆ, ಅದ್ರಲ್ಲಿ ಒಂದು ಚೈತನ್ಯ ಶಕ್ತಿ ಇರುತ್ತೆ. ಅದೇ ನಮ್ಮ ಪ್ರಭಾವಳಿಯಲ್ಲೂ ಕಾಣುತ್ತೆ ಆಹಾರದಲ್ಲಿ. ಸೊ ಅದರಿಂದ ನಾವು ಆಹಾರ ಪದ್ಧತಿಯನ್ನ ನಾವು ಕಂಪ್ಲೀಟ್ ಆಗಿ ನೋಡ್ಕೊಂಡು ನಮ್ಮ ದಿನನಿತ್ಯ ಅಂದ್ರೆ ಲೈಫ್ ಸ್ಟೈಲ್ ಅನ್ನ ಬದಲಾಯಿಸ್ಕೊಂಡು, ವ್ಯಾಯಾಮ ಮತ್ತೆ ಆಲ್ಮೋಸ್ಟ್ ಬ್ರೀತಿಂಗ್ ಇಸ್ ವೆರಿ ಮಸ್ಟ್. ಯಾಕೆ ಹೇಳ್ತಿದ್ದೀನಿ ಬ್ರೀತಿಂಗ್ ಇಸ್ ಅಂದ್ರೆ ನಾವ್ ಇಲ್ಲಿ ಕಲಿತಿದೀವಿ, ಬಟ್ ಇದು ಮಸ್ಟ್ ಅಂಡ್ ಶುಡ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಒಂದು ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡ್ತಾ 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 ಯು ವಿಲ್ ಗೆಟ್ ಪ್ಯೂರಿಫಿಕೇಶನ್ ಆಫ್ ಯುವರ್ ನಾಡೀಸ್. ಅಂದ್ರೆ 72 ನಾಡೀಸ್ ನಿಮ್ಮಲ್ಲಿ ಇರುತ್ತೆ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಫಸ್ಟ್ ಅಂಡ್ ಮಸ್ಟ್ ಇಸ್ ಯು ಹ್ಯಾವ್ ಟು ಡ್ರಿಂಕ್ ವಾಟರ್. ಯಾಕೆ ಅಂತಂದ್ರೆ ನಮ್ ನಾಡಿ ಕಂಪ್ಲೀಟ್ ಅಲ್ಲಿ ಏನೇ ಬ್ಲಾಕೇಜಸ್ ಇದ್ರೆ ಅದು ಹೋಗ್ಬೇಕು ಅಂತಂದ್ರೆ ಫಸ್ಟ್ ಯು ಡ್ರಿಂಕ್ ದಟ್ ಸಫಿಶಿಯಂಟ್ ಅಮೌಂಟ್ ಆಫ್ ವಾಟರ್ ನಿಮ್ ದೇಹದಲ್ಲಿ ಇರಬೇಕು. ಅದು ಎಲ್ಲಾ ಯಾವ್ದೇ ರೋಗಗಳಿದ್ರು ಜಸ್ಟ್ ಮಾಯ ಆಗತ್ತೆ. ಮತ್ ಅದ್ರ ಜೊತೆಗೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡೋದ್ರಿಂದ ಇದು ಒಳ್ಳೆ ಅದ್ಭುತವಾದ ಅನುಭವ ನಿಮ್ಗೆ ಕೊಡುತ್ತೆ. ಯಾಕೆಂತಂದ್ರೆ ನಿಮ್ ನರ್ವಸ್ ಸಿಸ್ಟಮ್ ನಾವ್ ಏನ್ ಹೇಳ್ತೀವಿ ಕಂಪ್ಲೀಟ್ 72 ನಾಡೀಸ್ ಇಟ್ ವಿಲ್ ಬಿ ಆಕ್ಟಿವೇಟೆಡ್. ಅಂದ್ರೆ ನಾನು ಮುಂದೆ ನಿಮ್ಗೆ ಕೆಲವೊಂದು ಚಿಕಿತ್ಸೆ ಮುಖಾಂತರ ಲೈಕ್ ಯಾವ ತರ ಡಿಫ್ರೆಂಟ್ ಕೈಂಡ್ ಆಫ್ ಬ್ರೀತಿಂಗ್ ಎಕ್ಸರ್ಸೈಸಸ್ ಅದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಒಂದು ಕೆಲವೊಂದು ಸಮಸ್ಯೆಗಳಿಗೆ ನೀವು ಈಸಿಯಾಗಿ ಹೊರಬರಬಹುದು. ವೆರಿ ಗುಡ್, ಥ್ಯಾಂಕ್ ಯು ಮೇಡಮ್, ವೆಲ್ಕಮ್ ಥ್ಯಾಂಕ್ ಯು ಸೋ ಸರ್. ಮಚ್. ಸೊ ಇಷ್ಟವರೆಗೂ ಅದ್ಭುತವಾದ ವಿವರಣೆ ಕೊಟ್ಟಿದ್ರಿ. ನಾನು ಒಂಥರ ಇಂಟರ್ವ್ಯೂ ತರ ಆಗ್ಬಿಡ್ತಿದ್ದು, ನನಗೆ ಗೊತ್ತಿಲ್ಲ ಬಟ್ ಏನೋ ಕ್ವಶನ್ಸ್ ಸೊ ಕ್ವಶನ್ಸ್ ಕೇಳ್ಬೇಕಂತ ಅನಿಸ್ತು. ಬಿಕಾಸ್ ನೀವು ಇಷ್ಟು ಮಾಡ್ತಾ ಇದ್ರಲ್ಲ, ಇದು ನಮ್ಮೆಲ್ಲರಿಗೂ ಎಲ್ಲ ಪರಿಚಯ ಇದೆ. ಸೊ ಅಂದ್ರೆ ನಾನು ಮುಂಚೆ ಇವೆಲ್ಲ ಕೇಳಿದ್ದೀನಿ, ಓದಿದ್ದೀನಿ, ಬಟ್ ಆದ್ರೆ ಪ್ರತಿಯೊಂದು ದೀರ್ಘವಾಗಿ ಅಂತೂ ಪ್ರಾಕ್ಟೀಸ್ ಮಾಡಿಲ್ಲ. ಓಕೆ, ಅದಕ್ಕೋಸ್ಕರ ಸ್ವಲ್ಪ ಇದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಆ ಪ್ರಶ್ನೆಗಳು ಕೇಳಬೇಕಾಯ್ತು. ನಮ್ಮ ಮಾಸ್ಟರ್ಸ್ಗೂ ಇದು ಗೊತ್ತಾಗ್ತದೆ ಅಂತ ನಾನು ಸ್ವಲ್ಪ ಪ್ರಶ್ನೆಗಳು ನಿಮ್ಗೆ ಕೇಳಿದ್ದೀನಿ. ಆ ಪ್ರತಿ ಪ್ರಶ್ನೆ ನೀವು ಉತ್ತರ ತುಂಬಾ ಚೆನ್ನಾಗಿ ಕೊಟ್ಟಿದ್ರಿ. ಧನ್ಯವಾದ, ಸೋ ಮಚ್. ವೆಲ್ಕಮ್ ಸರ್. ಅಂಡ್ ಇನ್ನೊಂದು ಮಾಸ್ಟರ್ಸ್, ನಾವು ಈ ಫುಲ್ ಮೂನ್ ಮೆಡಿಟೇಷನ್ ನೈಟ್ ನಾವು ಪ್ರತಿ ಫುಲ್ ಮೂನ್ ಮೆಡಿಟೇಷನ್ಗೆ ಈಗ 28 ಬರ್ತಾ ಇದೆ ಆಯ್ತಾ, ಅದು ಪ್ರತ್ಯೇಕವಾಗಿ 9 ಗಂಟೆಯಿಂದ ನೈಟು 12 o'clock ವರೆಗೂ ಮಾಡ್ತಾ ಇದ್ವಿ ಅಲ್ವಾ. ಇದು ಆನ್ಲೈನ್ ನಡೀತಾ ಇರೋದು. ಈಗ ಆಫ್ಲೈನ್ ಒಂದು ಪ್ರತ್ಯೇಕ ಕಾರ್ಯಕ್ರಮ ಮಾಡ್ಬೇಕಂತ ದೀಪಾ ಮೇಡಮ್ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಯಾಕಂದ್ರೆ ಅವರು ನಿನ್ನೆ ಒಂದು ಲಿಸ್ಟ್ ಕೊಡ್ತಾ ಇದ್ರು, ಇಂಥ ಪದಾರ್ಥಗಳೆಲ್ಲ ಬೇಕು ನನಗೆ, ನಾನು ಈ ರೀತಿಯಲ್ಲಿ ಈ ಧ್ಯಾನವನ್ನೇ ಒಂಥರ ತುಂಬಾ ಸುಂದರವಾದ ಶಕ್ತಿವಂತವಾದ ರೀತಿಯಲ್ಲಿ ಮಾಡಿಸ್ತೀನಿ ಅಂತ. ನನಗೂ ಅದು ಫಸ್ಟ್ ಪರಿಚಯನೇ, ಫಸ್ಟ್ ಅನುಭವ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ 28. ಯಾಕಂದ್ರೆ ಅಲ್ಲಿ ಏನ್ ಮಾಡಕ್ ಹೋಗ್ತಾ ಇದ್ರು ಅವ್ರು ಅಂದ್ರೆ, ಈಗಾಗಲೇ ಹೇಳಿದಾರೆ ಟೈಮ್, ಬಟ್ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಆಗಲ್ಲ ಅಂತ ಹೇಳಿದ್ರು. ಸೊ ಅಟ್ಲೀಸ್ಟ್ ಸಾಯಂಕಾಲ ಮಾಡ್ಲಿ, ಮುಂದಿನ ದಿವಸದಲ್ಲಿ ಅವ್ರಿಗೆ ಅನುಕೂಲ ಆದ್ರೆ ಪ್ರತಿ ಇನ್ ಕೇಸ್ ಅದು ಸಾಟರ್ಡೆ ಸಂಡೇ ಬಂದ್ರೆ ಅಂತೂ ಬೆಳಗ್ಗೆನೆ ಮಾಡ್ತಾರೆ. ಬಟ್ ಈ 28 ಏನ್ ಅನ್ಕೊಂಡೆ 28 ಆಗಸ್ಟ್ ಫುಲ್ ಮೂನ್ ಮೆಡಿಟೇಷನ್ ಆಚರಣೆ ಪ್ರತ್ಯಕ್ಷವಾಗಿ ಅಂದ್ರೆ ಆಫ್ಲೈನ್ ಕಾರ್ಯಕ್ರಮ ಅವ್ರು ನಮಗೆ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಸಂಸ್ಥೆದಲ್ಲಿ ಮಾತಾರ್ ಫೌಂಡೇಶನ್ ಅಲ್ಲಿ. ಎಲ್ಲರೂ ಬರ್ಬೋದು, ತಾವೆಲ್ಲರೂ ಬರ್ಬೋದು. ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡೋಂತ ಪ್ರತಿಯೊಬ್ಬ ಮಾಸ್ಟರ್ಸ್ ಅವರು ಜಾಯ್ನ್ ಆಗ್ಬೋದು. ಸೊ ಅವತ್ತು ದಿನ ಅವರು ಯಾವ ರೀತಿಯಲ್ಲಿ ಮಾಡಕ್ ಹೋಗ್ತಾ ಇದ್ರು ಅಂತ ನೋಡಿದ್ರೆ 4 ಗಂಟೆ ಶುರು ಮಾಡಿ ಸಾಯಂಕಾಲ ಒಂದು 7 ಗಂಟೆ 3 ಗಂಟೆ ಕಾಲ ಮಾಡಿಸ್ತಾರೆ.
ಈ ಫಸ್ಟ್ 1 ಅವರ್ ಅಲ್ಲಿ ಏನ್ ಮಾಡ್ತಾರೆ, ಅವರಿಂದ ಜ್ಞಾನ ಹಂಚಿಕೆ, ನನ್ನಿಂದ ಜ್ಞಾನ ಹಂಚಿಕೆ. ನನ್ನಿಂದ ಸ್ವರ ವಿಜ್ಞಾನ, ಶಿವಂಬು ಇಂಥವು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಓಕೆ. ಸೊ ಮತ್ತೆ ಧ್ಯಾನದ ಬಗ್ಗೆ ಮಿಕ್ಕಿದ್ದು ಅವರು ಅವ್ರ ಕಡೆಯಿಂದ ಪ್ರತ್ಯೇಕವಾಗಿ ಈ ಪಿರಮಿಡ್ಸ್ ಪವರು, ಪಿರಮಿಡ್ ಶಕ್ತಿ, ಇದ್ರ ಬಗ್ಗೆ ಪ್ರತ್ಯೇಕ ಸಂಚಿಕೆ ಕೊಡ್ತಾರೆ. ಅದು ಪ್ರತ್ಯೇಕ ಜ್ಞಾನ ಹಂಚಿಕೆ ಕೊಡ್ತಾ ನೆಕ್ಸ್ಟ್ ಅವರು ಶುರು ಅಂದ್ರೆ ಧ್ಯಾನದ ಪ್ರಕ್ರಿಯೆ ಶುರು ಮಾಡ್ತಾರಲ್ಲ, ಅಲ್ಲಿ ಅನೇಕ ವಿಷಯಗಳಿದೆ. ಈ ಸೌಂಡ್ ಹೀಲಿಂಗು ಬಂದಿರೋ ಪ್ರತಿಯೊಬ್ಬರಿಗೆ ಅಂದ್ರೆ ಗ್ರೂಪ್ ಸೌಂಡ್ ಹೀಲಿಂಗ್ ಆಗಲಿ, ಸೌಂಡ್ ಹೀಲಿಂಗ್ ಇಂದ ಧ್ಯಾನಕ್ಕೆ ಕರ್ಕೊಂಡೋದಾಗ್ಲಿ, ಅರೋಮಾ ಥೆರಪಿ ಮಾಡಿಸೋದಾಗ್ಲಿ, ಇನ್ನು ಏನೇನೋ ಮೆಟೀರಿಯಲ್ ತುಂಬಾ ಕೊಟ್ಟಿದ್ದಾರೆ. ಅಂದ್ರೆ ಅದೇನಂತಂದ್ರೆ ಇಡೀ ನಾವು ವಾತಾವರಣವೇ ಒಂಥರ ವೈಬ್ರೇಷನ್ಸ್ ಜಾಸ್ತಿ ಮಾಡಕ್ಕೆ ಅವ್ರೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕರ್ಪೂರ ಏನೋ ಕೊಟ್ಟಿದ್ದಾರೆ. ಅದೆಲ್ಲ ಲಿಸ್ಟು ನನ್ನ ಹತ್ರ ಇದೆ. ಸೊ ಅದೆಲ್ಲ ಆ ಲಿಸ್ಟು ತರಿಸಿದ್ರೆ ಇವೆಲ್ಲ ಸೇರಿಸಿ ಒಂದು ಅದ್ಭುತ ರೀತಿಯಲ್ಲಿ ಈ ಫುಲ್ ಮೂನ್ ಡೇ ಮೆಡಿಟೇಷನ್ ಆಚರಣೆ ಮಾಡೋಣ ಅಂತ ಇವಾಗಿಂದ ಡಿಸೈಡ್ ಮಾಡಿದೀವಿ. ಪ್ರತಿಯೊಂದು ತಿಂಗಳಲ್ಲಿ ಆ ರೀತಿ ಮಾಡಿ ಅಂತ ನಾನು ಹೇಳಿದ್ದೀನಿ. ಯಾಕಂದ್ರೆ ನಮ್ಮ ಮಾಸ್ಟರ್ಸ್ ಯಾರು ಇರ್ತಾರೋ ಬೆಂಗಳೂರು ಸುತ್ತಮುತ್ತಿರೋರು ಎಲ್ಲರೂ ಭಾಗವಹಿಸಿ, ಅಂದ್ರೆ ಈ ನೆಕ್ಸ್ಟ್ ಇಂದ ಸಮಯ ಅಂತೂ ಅನುಕೂಲ ಆದ್ರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಅಂದ್ರೆ ಬೆಳಗ್ಗೆ 10ಕ್ಕೆ ಶುರು ಮಾಡೋಣ, ಮಧ್ಯಾಹ್ನ ಒಂದು 12:30 1 ಗಂಟೆಗೆ ಮತ್ತೆ ಅನ್ನಪ್ರಸಾದ ಕೊಟ್ಟು ಆ ರೀತಿಯಲ್ಲಿ ಹೋಗೋಣ ಅಂತ ಹೇಳಿದೀವಿ. ಬಟ್ ಸಾಧ್ಯವಾಗ್ತಾ ಇಲ್ಲ. ಈ ತಿಂಗಳು ಸಾಧ್ಯವಾಗ, ನೆಕ್ಸ್ಟ್ ನೋಡೋಣ. ಆದ್ರೆ ಈ ತಿಂಗಳು 4 ಗಂಟೆಯಿಂದ 7 ಗಂಟೆ, 7 ಗಂಟೆ ಆದ್ಮೇಲೆ ಒಂದು ಸಣ್ಣ ಪ್ರಸಾದ ಕೊಡ್ತಾರೆ. ಆಮೇಲೆ ಯಾರ್ಯಾರ ಮನೆಗೆ ಅವರು ಹೋಗ್ಬೋದು. ಈ ರೀತಿಯಲ್ಲಿ ಅನ್ಕೊಂಡು ಇದು ಪ್ರಾರಂಭಿಸ್ತಾ ಇದೀವಿ. ಮೊದಲನೇ ಆಫ್ಲೈನ್ ಈ ಫುಲ್ ಮೂನ್ ಮೆಡಿಟೇಷನ್ ಎಲ್ಲರೂ ಭಾಗವಹಿಸಿ. ಓಕೆ. ಸಾಧ್ಯವಾದ ಸುತ್ತಮುತ್ತ ಇರುವಂತ ಮಾಸ್ಟರ್ಸ್ ಹೋಗ್ಬೋದು. 7 o'clock ಬಿಟ್ಟಿದ್ರೆ, ಎಕ್ಸಾಕ್ಟ್ 7 ಕ್ಲೋಸ್ ಮಾಡಿದ್ರೆ ಅಲ್ಲಿಂದ ಹೋಗಕ್ಕೆ ಅವಕಾಶ ಇದೆ. ಬೆಂಗಳೂರು ಸುತ್ತಮುತ್ತ ಇರುವಂತವ್ರು ಒಂದು ಅದ್ಭುತ ಅನುಭವ ನಾವೆಲ್ಲ ಪಡೆಯೋಣ. ಸೊ ಇಂಥ ಡೀಪ್ ಅಂದ್ರೆ ಒಂದು ಡೀಪ್ ಸ್ಟೇಟ್ ಕರ್ಕೊಂಡು ಹೋಗೋದು ಅವ್ರ ಪ್ರಯತ್ನ. ಓಕೆ. ಸೊ ವೆರಿ ಇಂಪಾರ್ಟೆಂಟ್ಲಿ ಏನಾಗುತ್ತೆ, ಫುಲ್ ಮೂನ್ ಮೆಡಿಟೇಷನ್ ಅಂತ ನಾವ್ ಏನ್ ಅಂದ್ರೆ ಯಾಕೆ ಮಾಡ್ಕೋಬೇಕು ಅಥವಾ ಪಿರಮಿಡ್ ಅಂತ ಇವಾಗ ಎಲ್ಲರೂ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಲ್ವಾ? ಅಂದ್ರೆ ಪಿರಮಿಡ್ ಅಂದ್ರೆ ಧ್ಯಾನ ಆನ್ ಫುಲ್ ಮೂನ್ ಡೇ ಎಷ್ಟು ಒಂದು ಕಾಸ್ಮಿಕ್ ಎನರ್ಜಿಯನ್ನ ನಿಮಗೆ ಕೊಡುತ್ತೆ, ಅಂದ್ರೆ ಕಾಸ್ಮಿಕ್ ಶಿಫ್ಟ್ ಅನ್ನೋದು ಕೊಡುತ್ತೆ. ನಿಮ್ಮ ಬಾಡಿಗೆ ಬೇಕಾಗಿರುವಂತ ರೀಚಾರ್ಜ್ ಅದು ಅಲ್ವಾ? ನಾವು ಇವಾಗ ಫೋನ್ ಅನ್ನ ನಾವು ಚಾರ್ಜ್ ಮಾಡ್ತಿರೋ ಇಲ್ವೋ ಅಂದ್ರೆ ನಮ್ ನೆಸೆಸಿಟಿ ಇದ್ದಾಗ, ಬಟ್ ನಮ್ ಬಾಡಿಯನ್ನ ನಾವು ರೀಚಾರ್ಜ್ ಮಾಡ್ಲೇಬೇಕಾಗತ್ತೆ. ಹೆಂಗೆ ಅಂತಂದ್ರೆ ನಿಮ್ ಮೈಂಡ್ ಸೆಟ್ ಹೇಗಿರುತ್ತೆ, ಇಟ್ಸ್ ಅ ಕಂಪ್ಲೀಟ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಕಾಸ್ಮಿಕ್ ಎನರ್ಜಿ ಫುಲ್ ಐ ಆಗಿದ್ದಾಗ ನಿಮ್ಮ ಮನಸ್ಸು, ಬುದ್ಧಿ, ನಿಮ್ಗೆ ಏನ್ ಬೇಕು ಅನ್ನೋದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ರೈಟ್ ವೇ ಬೇಕಾಗತ್ತೆ. ಅದನ್ನ ನಾನು ಕ್ಲೀನ್ ಆಗಿ ಹೇಳ್ಕೊಡ್ತೀನಿ. ಸೊ ನಿಮ್ಮ ಒಂದು ಏನು ನೀವು ಸಂಕಲ್ಪ ಇಟ್ಕೊಂಡು ನೀವೇನ್ ಸಾಧಿಸ್ಬೇಕು ಅನ್ಕೊಂಡಿದ್ದೀರಾ ಅದ್ರ ಬೇಗ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಒಂದು ಟೆಕ್ನಿಕ್ಸ್ ಅನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಅದು ಅಲ್ಲದೆ ನಿಮ್ಗೆ ಈ ಸೌಂಡ್ ಹೀಲಿಂಗ್ ವಿತ್ ಆನ್ ಫುಲ್ ಮೂನ್ ಡೇ ಹೇಗ್ ಸಿಗುತ್ತೆ ಅಂತಂದ್ರೆ, ನಿಮ್ ಕಂಪ್ಲೀಟ್ ಏನೇ ಆಗಿದ್ರು ಬೇಕಾಗಿರಲ್ಲ, ಪಾಸ್ಟ್ ಬೇಡ, ಬಟ್ ಪ್ರೆಸೆಂಟ್ ನೀವು ಅಲ್ಲಿಂದ ಹೋಗ್ಬೇಕಾಗಿದ್ರೆ ಯು ವಿಲ್ ಬಿ ಕಂಪ್ಲೀಟ್ಲಿ ಎನರ್ಜೈಸ್ಡ್. ಆ ಭರವಸೆನ ಕೊಡ್ತೀನಿ. ಎನರ್ಜೈಸ್ಡ್ ಅಂಡ್ ಕಂಪ್ಲೀಟ್ಲಿ ಆಕ್ಟಿವೇಟೆಡ್ ಅಂಡ್ ಯುವರ್ ಆರಾ ವಿಲ್ ಬಿ ಅನ್ ಎನ್ಹಾನ್ಸ್ಡ್ ವರ್ಷನ್. ಅದ್ರ ಜೊತೆಗೆ ಆ ಒಂದು ಅದಕ್ಕೆ ಕಾಪಾಡೋದು ಅಂದ್ರೆ ನಿಮ್ಗೆ ಅದ್ ಸುಮ್ನೆ ಚಾರ್ಜ್ ಮಾಡ್ಕೊಂಡು ಹೋಗಿದ ತಕ್ಷಣ ಎಲ್ಲೋ ಹೋಗ್ತೀರಾ, ಡಿಪ್ಲೀಟ್ ಆಗತ್ತೆ ಅವರ ಒಂದೊಂದ್ ಸರಿ, ನಿಮ್ಗೆ ಗೊತ್ತಿಲ್ದೇನೆ ನಿಮ್ಮ ಆರ ವೀಕ್ ಆಗ್ಬಿಡತ್ತೆ. ಅದನ್ನೆಲ್ಲ ಬೇಡ. ಸೊ ಅದರಿಂದ ನಿಮ್ಗೊಂದು ಆರ ಪ್ರೊಟೆಕ್ಷನ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಸೊ ನೀವು ಅಲ್ಲಿ ರೀಚಾರ್ಜ್ ಆಗಿದ ತಕ್ಷಣ ನೀವು ಆ ಕಂಪ್ಲೀಟ್ ಎಂಟೈರ್ ಮಂತ್ ನೀವು ಹೇಗೆ ನಿಮ್ಮ ಹೊರನ ಪ್ರೊಟೆಕ್ಟ್ ಮಾಡ್ಕೊಂಡು ನೀವು ನಿಮ್ಮ ಜರ್ನಿಯಲ್ಲಿ ಒಂದು ಯಾವುದೇ ಒಂದು ಬ್ಯಾರಿಯರ್ ಬಂದ್ರು ಅಬ್ಸ್ಟಕಲ್ಸ್ ಅದನ್ನ ರಿಮೂವ್ ಮಾಡ್ಕೊಂಡು ಒಂದು ಸಾಧನೆಯ ಮುಖಾಂತರ ನೀವು ಅದರ ಹಾದಿಯಲ್ಲಿ ಹೋಗೋ ಒಂದು ದಾರಿಯನ್ನ ನಿಮ್ಗೆ ಪಾತಿರುತ್ತೆ. ಜೊತೆಗೆ ನಿಮ್ಮಲ್ಲಿ ಯಾವುದೇ ಒಂದು ನೆಗೆಟಿವ್ ಫೋರ್ಸ್ ನಿಮ್ಮಲ್ಲಿ ಎಷ್ಟೋ ದಿನಗಳ ಆಗ್ತಿರ್ಬೋದು, ಅದನ್ನ ಒಂದು ರಿಮೂವ್ ಮಾಡೋದಕ್ಕೆ ಒಂದು ಸಮಯವನ್ನ ಮೀಸಲಾಗಿಟ್ಟು ಈ ಒಂದು ಎಲ್ಲಾ ಥೆರಪೀಸ್ ಅಂದ್ರೆ ಸೌಂಡ್ ಥೆರಪಿಲಿ ವಿತ್ ಅರೋಮಾ ವಿ ವಿಲ್ ಬಿ ಯೂಸಿಂಗ್ ಇಟ್ ಟು ಮೇಕ್ ದಟ್ ಎಕ್ಸ್ಪೀರಿಯನ್ಸ್ ಟು ಬಿ ದ ಬೆಸ್ಟ್. ಸೊ ಈ ಒಂದು ನೀವು ಫುಲ್ ಮೂನ್ ಡೇ ನೀವು ಅವಕಾಶ ಮಾಡಿಕೊಂಡು ನಿಮ್ಮ ಟೈಮ್ ಅಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ಅನುಭವ ನಿಮ್ಗೆ ಇಟ್ ಇಸ್ ಲೈಕ್ ಪ್ರೈಸ್ಲೆಸ್ ಅನ್ಸುತ್ತೆ. ಓಕೆ, ರೈಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಅನುಭವ ನಮ್ಮೆಲ್ಲರಿಗೂ ನೀವು ಕೊಡ್ತಾ ಇರೋದಕ್ಕೂ ನಮಗೆ ಮತ್ತೊಂದು ಸರಿ ಕೃತಜ್ಞತೆಗಳು. ಯಾಕಂದ್ರೆ ಫುಲ್ ಮೂನ್ ಡೇ ಮೆಡಿಟೇಷನ್ ಎಸ್ಪೆಷಲಿ ನೀವು ಹೇಳ್ತಾ ಇರುವಂತ ಈ ಪದ್ಧತಿಯಲ್ಲಿ ಮಾಡುವಾಗ ಅವ್ರಿಗೆ, ಈಗ ನೋಡಿ ನಾವೆಲ್ಲ ಧ್ಯಾನ ಮಾಡ್ತೀವಲ್ಲ, ಧ್ಯಾನ ಶಕ್ತಿಯನ್ನು ಹೇಗೆ ನಾವು ಕಲ್ಕೊಳ್ತೀವಿ ಅನ್ನೋದು ಮೇಡಮ್ ಹೇಳ್ತಾ ಇದ್ದಾರೆ. ಸೊ ನಾವು ಎಷ್ಟು ಯಾವ ರೀತಿಯಲ್ಲಿ ಶಕ್ತಿಯನ್ನು ಹೊಟ್ಟೋಗ್ತದೆ ಅಂದ್ರೆ, ದಿನಾ ಧ್ಯಾನ ಮಾಡ್ತೀವಿ. ಬಟ್ ನಾನು ಈಗಾಗಲೇ ಇದಕ್ಕೆ ಮುಂಚೆನೆ ಹೇಳ್ತಾ ಇದ್ದೆ,
ಧ್ಯಾನ ಮಾಡೋದು 1 ಗಂಟೆ ಆದರೆ 23 ಗಂಟೆ ನಿಮ್ಮ ಶಕ್ತಿಯನ್ನು ನೀವು ಕಳ್ಕೊತಾ ಇರ್ತೀರ. ಹಾಗೆ ಒಂಥರ ಬ್ಯಾಟ್ರಿಯನ್ನು ಚಾರ್ಜ್ ಮಾಡೋದು, ಅದನ್ನು ಬೇಗ ಡಿಸ್ಚಾರ್ಜ್ ಮಾಡೋದು, ಇದು ನಮ್ಮ ನಿತ್ಯ ಜೀವನದಲ್ಲಿ ಆಗ್ತಾ ಇರುವಂಥ ವಿಷಯ. ಇದನ್ನು ಸರಿಯಾದ ರೀತಿಯಲ್ಲಿ ಆ ಶಕ್ತಿಯನ್ನು ಅಂದರೆ ಅವರಿರುವಂಥದ್ದು ಆರಾವನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಆ ಶಕ್ತಿಯನ್ನು ಜಾಸ್ತಿ ಬಿಡದೆ ನಾವು ಇಟ್ಕೊಂಡ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಶಕ್ತಿಗನ್ನ ಆಗ್ತದೆ. ನಮ್ಮ ಆರ ಪ್ರಭಾವಲಿ, ಆ ಪ್ರಭಾವಲಿ ಅನ್ನೋದು ತುಂಬ ಫಲವಂತವಾಗಿ ಸ್ಟ್ರಾಂಗ್ ಆಗಿ ಸ್ಟ್ರೆಂಥನ್ ಮಾಡ್ಕೊತೀವಲ್ಲ, ಆ ರೀತಿ ಮಾಡ್ಕೊತ ನಮ್ಮಲ್ಲಿ ಬದಲಾವಣೆ ತುಂಬ ಫಾಸ್ಟಾಗಿ ಆಗುತ್ತೆ. ಮತ್ತು ನಾವು ಈ ಆಧ್ಯಾತ್ಮಿಕದಲ್ಲಿ ಉನ್ನತ ಮಟ್ಟಕ್ಕೆ ಹೋಗೋ ಯಾವುದೇ ಸಂಶಯ ಇಲ್ಲದೆ ವೇಗವಂತವಾಗಿ ನಾವು ತಲುಪಿಸುವಂಥ ಅವಕಾಶ ಜಾಸ್ತಿ ಇದೆ, ಆಯ್ತಾ. ಅದಕ್ಕೆ ಈ ಫುಲ್ ಮೂನ್ ಡೇ ದಿವಸನೂ ಇಂಥ ಅದ್ಭುತ ಪ್ರಕ್ರಿಯೆ ಅವರು ಅಂತಂದ್ರೆ ಸೌಂಡ್ ಹೀಲಿಂಗ್ ಆಗಲಿ, ಆರೋಮಾ ಥೆರಪಿ ಆಗಲಿ, ಆರ ಪ್ರೊಟೆಕ್ಷನ್ ಆಗಲಿ, ಆರ ಕ್ಲೀನ್ಸಿಂಗ್ ಆಗಲಿ, ಇವೆಲ್ಲ ಮಾಡೋಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಪ್ರತ್ಯೇಕ ಕಾರ್ಯಕ್ರಮ ಇದೆಯಲ್ಲ ಅಲ್ವಾ. ಸೊ ಇದು ನಮ್ಮೆಲ್ಲರಿಗೂ ಅನುಭವ ಪಡ್ಕೊಳ್ಳೋಣ. ಸೊ ಇದು ಯಾವುದೇ ತಪ್ಪಿಲ್ಲದೆ ಪ್ರತಿಯೊಬ್ಬರು ಭಾಗವಹಿಸಿ, ಟೇಕ್ ಯುವರ್ ಟೈಮ್, ದಟ್ಸ್ ವಾಟ್ ಶಿ ಟೋಲ್ಡ್. ಸೊ ಯು ಆಲ್ ಹ್ಯಾವ್ ಟು ಅಲೋಕೇಟ್ ಸಮ್ ಟೈಮ್. ಇದಕ್ಕೂ ಟೈಮ್ ಅಂದರೆ ಸಮಯವನ್ನು ಮೀಸಲಿಟ್ಟು ಇದು ಬರೋಕ್ಕೆ ಪ್ರಯತ್ನ ಮಾಡಿ, ತಪ್ಪಿಸೋಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡಿ. ಸೊ ಏನೂ ಆಗಲ್ಲ. ಅಂದರೆ ಒಂದು 4 ಗಂಟೆಗೆ ಬಂದರೆ 7 ಗಂಟೆ ಆದರೆ ಜಾಸ್ತಿ ಕತ್ಲೇನು ಆಗಲ್ಲ, ಆದಷ್ಟು ಬೇಗನೆ ಹೋಗ್ಬೋದು. ಸೊ ಎಲ್ಲರೂ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಈಗ ಮೇಡಮ್ ಒಂದ್ಸರಿ ಫೈನಲ್ ಆಗಿ ಅಭಿನಂದನೆ ತಿಳಿಸ್ತಾ ನಾವು ನೀವೆಲ್ಲರಿಗೂ ಈಗ ಅವಕಾಶ ಕೊಡೋಣ ಮಾತಾಡೋಕ್ಕೆ. ಸೊ ಮಾಸ್ಟರ್ಸ್ಗೆಲ್ಲ ಅವರವರು ಅಭಿಪ್ರಾಯಗಳಾಗಲಿ, ಅವ್ರ ಪ್ರಶ್ನೆಗಳಾಗಲಿ ಕೇಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಎಸ್ ಅನುರಾಧ ಮೇಡಮ್. ನಿಮ್ದು ಅನ್ಮ್ಯೂಟ್ ಆಗ್ತಾ ಇಲ್ಲ. ಎಸ್, ಓಕೆ ಗುರುಜಿ, ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಎಲ್ಲಾ ಪ್ರಶ್ನೆಗೆ ಉತ್ತರಗಳು ನಮಗೆ ಸಿಕ್ಕಿದೆ. ಬಟ್ ಅನಿಸಿಕೆಗಳನ್ನ ಸ್ವಲ್ಪ ಸಮಯ ತಗೋಬಹುದು. ಒಂದು 15 ನಿಮಿಷ ತಗೊಳ್ಳಿ ಗುರುಜಿ. ಎಸ್ 20 ಮಿನಿಟ್ಸ್. 20 ಮಿನಿಟ್ಸ್ ಅಂತ ಹೇಳ್ತಾ ಇದ್ದಾರೆ. ಎಸ್ ಮಾಸ್ಟರ್ಸ್, ಇವಾಗ ಕೇಳಿದ್ವಿ, ತಜ್ಞರಾಗಿದ್ದಾರೆ. ಮತ್ತೆ ಫಾಸ್ಟ್ ಟೈಪ್ ರಿಗ್ರೆಷನ್ ಥೆರಪಿ ಈ ತರ ತಗೊಂಡ್ರೆ ಸಾಕಷ್ಟು ತಜ್ಞರು, ನಮ್ಮ ದೀಪಾ ಮೇಡಮ್ ಅವ್ರ ಕಡೆಯಿಂದ ನಮ್ಗೆ ಉತ್ತರ ಸಿಗುತ್ತೆ. ಯಾವ್ದಾದ್ರು ಪ್ರಶ್ನೆ ಅನಿಸಿಕೆ ಇದ್ದಲ್ಲಿ ನೀವು ಹ್ಯಾಂಡ್ ರೈಸ್ ಮಾಡಿ ಕೇಳ್ಬಹುದು. ಅನ್ಮಿಟ್ ಕೊಡಿ ಮೇಡಮ್. ಅನುರಾಧ ಮೇಡಮ್, ಮೊದಲದೇ ಸವಿತಾ ಮೇಡಮ್ ಬಂದಿದ್ದಾರೆ. ಎಸ್ ಮೇಡಮ್. ಸವಿತಾ ಅವರು ಮಾತಾಡಿ. ಮೇಡಮ್ಗೆ ಹೋಸ್ಟ್ ಯಾರಿದ್ದಾರೆ? ನೋಡ್ತೀನಿ. ಹೋಸ್ಟ್ ಮಾಡಿ, ಅನುರಾಧ ಮೇಡಮ್ ಹೋಸ್ಟ್ ಮಾಡಿ. ಸವಿತಾ ಅವರು ಮಾತಾಡಿ. ಸರ್ ನಮಸ್ತೆ ಸರ್. ದೀಪಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ನಾನು ಮೊನ್ನೆ BP ಟೆಸ್ಟ್ ಮಾಡಿಸ್ದೆ. ಅವಾಗ ನನಗೆ ಒಂದು 140-150 ಇರ್ತಿತ್ತು ಮೊದ್ಲಿಗೆ. ಈಗ ಮೊನ್ನೆ ಮಾಡಿಸಿದಾಗ 113 ಆಗ್ಬಿಟ್ಟಿದೆ. ಹಾಗಾಗಿ ನನಗೆ ಧ್ಯಾನ ಮಾಡೋದ್ರಿಂದ ಮತ್ತೆ ನಾನು ಶಿವಂಬು ಅದನ್ನು ಉಪಯೋಗಿಸ್ತಾ ಇದ್ದೀನಿ ಮೇಡಮ್. ಹಾಗಾಗಿ ಅದು ಕಮ್ಮಿ ಆಗಿದೆ. ಈಗ ಪುನಃ ನಾನು ಅದು ಟ್ಯಾಬ್ಲೆಟ್ಸ್ ತಗೊಂತಾ ಇದ್ದೆ. ಅದು ಈಗ ಇವತ್ತು ಏನಾದ್ರು ಡಾಕ್ಟರ್ ಹತ್ರ ಹೋಗಿ ಕೇಳ್ಕೊಬೇಕು ಮೇಡಮ್, ತಗೋಬೇಕು ಬೇಡ. ನಮ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಗುರುಜಿಗಳು ನಮ್ಗೆ ಹೃದಯದ ಬಗ್ಗೆ ಆಗ್ಲಿ, ಹಾರ್ಟ್ ಅಟ್ಯಾಕಿನ ಬಗ್ಗೆ ನಮ್ಗೆ ಮುದ್ರೆಗಳೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಅದಂತೂ ಇವಾಗಂತೂ ಮಾಡ್ತಾನೆ ಇರ್ತೀವಿ ನಾವು. ಹಾಗಾಗಿ ಈಗ ಗೊತ್ತಿಲ್ದಿದ್ರೆ ಪದೇ ಅವರು ಮನನ ಮಾಡ್ಕೊಡ್ತಾ ಇರೋದ್ರಿಂದ ನಮ್ಗೆ ಚೆನ್ನಾಗ್ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನೀವು ನೀರಿನ ಬಗ್ಗೆ ಮತ್ತೆ ತುಂಬಾ ವಿಷಯದ ಬಗ್ಗೆ ನಮ್ಗೆ ಇವತ್ತು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ ಮೇಡಮ್. ನೀವು ಬರ್ತಾ ಇರಿ ಮೇಡಮ್, ತಿಳಿಸ್ಕೊಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಗುರುಗಳೇ. ನಮಸ್ತೆ ದೀಪಾ ಮೇಡಮ್ಗೆ ಧನ್ಯವಾದಗಳು. ಏನಂದ್ರೆ ಸರ್, ನಾವೆಲ್ಲರೂ ಕೇಳ್ಬೇಕಾದ ಕ್ವಶನ್ ಸರ್ ಮೇಡಮ್ ಹತ್ರ ಕೇಳಿ ಅವ್ರ ಒಳಗಡೆಲ್ಲ ಹೇಳ್ಸ್ಬಿಟ್ಟಿದ್ದಾರೆ. ನಾವು ಮತ್ತೆ ಏನ್ ಕ್ವಶನ್ ಕೇಳುವಂತದ್ದಿಲ್ಲ. ಸರ್ ಆನ್ಸರ್ ಕೊಟ್ಟಿದ್ದೆ, ನಮ್ಗೆಲ್ಲ ಕ್ವಶನ್ ಬರ್ತಿತ್ತು. ನಮಗಿಂತ ಚೆನ್ನಾಗಿ ಕ್ವಶನ್ ಸರ್ ಕೇಳಿ ತಿಳಿಸಿದ್ದಾರೆ. ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಯಾಕಂದ್ರೆ ನೀರಿನ ಬಗ್ಗೆ ಇದೆ, ಜೊತೆಗೆ ಆತ್ಮಗಳ ಬಗ್ಗೆ, ಸತ್ತೋಗಿರುವಂತ ಆತ್ಮಗಳ ಬಗ್ಗೆ ಕೂಡ ನಾವು ಮಾತಾಡಿ ಅವ್ರ ಮನ್ಸಲ್ಲಿ ಏನಿತ್ತು ಅಂತ ತಿಳಿಸುವಂತ ಕೂಡ ಪ್ರಯತ್ನ ಮಾಡ್ತಾ ಇದೀನಿ. ತುಂಬಾ ಖುಷಿ ಆಯ್ತು ಮೇಡಮ್. ಈ ವಿಷಯ ಯಾರು ಮಾಡಿರಲ್ಲ, ಅಪರೂಪದ್ದು.
ಜೊತೆಗೆ ಗುರುಗಳು ನೀರಿನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು ನಮ್ಗೆ. ಸುಮಾರು ದಿವಸದಿಂದ ನಾವು ಒಂದು ಕುಡಿಯೋ ನೀರು ಯಾವ ರೀತಿ ಆಕರ್ಷಣೆ ಮಾಡ್ಕೊಳುತ್ತೆ, ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ, ಅದನ್ನ ನಾವ್ ಯಾವ ರೀತಿ ಇರ್ಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ರು. ಜೊತೆಗೆ ಮ್ಯಾಗ್ನೆಟಿಕ್ ತಗೊಂಬಂದು ಒಂದ್ ಯಾವ್ದೋ ಇದು ಮ್ಯಾಗ್ನೆಟಿಕ್ ಅಂತೀನಿ, ಇದು ಒಂದ್ ಪಿರಮಿಡ್ ತಂದು ಇಟ್ಕೊಂಡು ನೀರ್ ಮೇಲೆ ನಾನು ಕುಡಿತಾ ಇದೀನಿ. ಒಂದ್ 3 ದಿನ ಅದನ್ನ ಮರ್ತು ಬಿಟ್ಟು ಇಟ್ಟಾಗ ನನಗೆ ಗೊತ್ತಾಗ್ಬಿಡುತ್ತೆ, ಓ ಏನೋ ನಾನು ತಪ್ಪಿಸ್ಕೊಂಡೆ, ಯಾಕೋ ನನ್ ಮನ್ಸಲ್ಲಿ ಏನೋ ಒದ್ಲಾಗ್ತಾ ಇದೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನನ್ಗೆ ಸ್ವಲ್ಪ ಚೆನ್ನಾಗಿ ಗೊತ್ತಾಯ್ತು ನೀರಿನ ಬಗ್ಗೆ. ಜೊತೆಗೆ ನೀವು ಹೇಳಿರಲ್ಲ ಮೇಡಮ್, ನಮ್ಮ ಆಹಾರದಲ್ಲಿ ಯಾವ ರೀತಿ ಇರ್ಬೇಕು, ನಮ್ಗೆ ಯಾವ ರೀತಿ ಯಾಕೆ ಇದೆಲ್ಲ ಉದ್ರೇಕ ಇದೆಲ್ಲ ಬರ್ತಾ ಇದೆ ಅನ್ನೋದನ್ನ ಇನ್ನೂ ಸ್ವಲ್ಪ ಡೀಪ್ ಆಗಿ ನಾವು ಹೋಗ್ಬೇಕಾಗುತ್ತೆ. ನೀವು ಮತ್ತೆ ಕ್ಲಾಸ್ ಕೊಟ್ಟಾಗ ನಾವು ಚೆನ್ನಾಗಿ ತಿಳ್ಕೊಂಡು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಒಬ್ರು ಮನ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥಕೊಳ್ಳುವಂತ ಶಕ್ತಿ ಕೂಡ. ಜೊತೆಗೆ ಬಣ್ಣ ಥೆರಪಿಗಳು ಇದೆಲ್ಲ ನಾವು ಕ್ಲಾಸ್ ಬಂದ್ಮೇಲೆ ಅನ್ಕೋ ನಾವು ಕಲ್ತಿಲ್ಲ ಅನ್ನೋದೊಂದಿಲ್ಲ, ಅಂದ್ರೆ ಎಲ್ಲ ಅರ್ಧ ಆಗಿದೆ. ಮತ್ತೆ ಸರ್ ಹೇಳಿದ್ರಲ್ಲ, ಧ್ಯಾನ ಮಾಡೋದು ಸ್ವಲ್ಪ, ಖರ್ಚು ಮಾಡೋದು ಜಾಸ್ತಿ. ನೀವ್ ಹೇಳ್ದಂಗೆ ಸ್ವಲ್ಪ ಅಡ್ಗೆ ಮಾಡ್ಬಿಟ್ಟು ತಿನ್ನಕ್ ಜಾಸ್ತಿ ಬೇಕು ಅಂದ್ರೆ ಏನ್ ಮಾಡ್ಬೇಕು ಅವಾಗ? ಅದಕ್ಕೆ ನಾವು ಜಾಸ್ತಿ ಕಲ್ತ್ಕೋಬೇಕಾಗುತ್ತೆ, ಇನ್ನ ಕಲಿಬೇಕು ಮೇಡಮ್. ತುಂಬಾ ಇದೆ ಕಲಿಯೋದು. ನಾವು ಸಾಯೋವರೆಗೂ ಸ್ಟೂಡೆಂಟ್ ಆಗಿದ್ರು ನಡೆಯುತ್ತೆ. ಯಾಕೆಂದ್ರೆ ಈ ಫೌಂಡೇಶನ್ ಅಲ್ಲಿ ಅಷ್ಟೊಂದಿದೆ. ನಾವು ಸಾಯೋವರೆಗೂ ಈ ಫೌಂಡೇಶನ್ ಅಲ್ಲಿ ಋಣಿಯಾಗಿರ್ಬೇಕು. ಜೊತೆ ನಾವು ಕಲಿತಾನೇ ಇರ್ಬೇಕು. ದಿನಾ ಬೆಳಗ್ಗೆ ಎದ್ದು ಇವತ್ತು ನಾನು ಏನ್ ಕಲಿತೆ, ಏನ್ ಕಲಿಬೇಕು, ಅದೇ ನಮ್ಮ ಮನ್ಸಲ್ಲಿ ಕ್ವಶನ್. ಸಾಕಾಗಲ್ಲ ನಾವು ಕಲ್ತಿರೋದು ಇವಾಗ. ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದೀರಾ. ಬೇರೆಯವ್ರಿಗೆ ಅವಕಾಶ ಕೊಡೋಣ ಮೇಡಮ್. ತುಂಬಾ ಚೆನ್ನಾಗಿತ್ತು ಸರ್. ನಾವೆಲ್ಲರೂ ಕ್ವಶನ್ ಸರ್ರೇ ಕೇಳಿ ಕೇಳಿ ನಿಮ್ಮ ಹತ್ರ ಬಾಯ್ ಬಿಡಿಸಿ ಅದನ್ನ ಕೇಳಿಸ್ಕೊಂಡ್ರೆ ಸರಿ ಅಷ್ಟೇ. ಕೇಳಿಸ್ಕೊಳ್ದೇ ಇದ್ದವ್ರು ಮತ್ತೆ ಕೇಳ್ಬೇಕು ಕ್ವಶನ್. ನನ್ ಚೆನ್ನಾಗಿ ರೈಟ್. ಥ್ಯಾಂಕ್ ಯು ಮೇಡಮ್. ಸರೇ ಕೇಳಿದ್ರು ನಮ್ಮೆಲ್ಲರೂ. ಧನ್ಯವಾದ 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 ಮೇಡಮ್. ಧನ್ಯವಾದ ಸರ್. ಅವಕಾಶಕ್ಕಾಗಿ ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಸವಿತಾ ಮೇಡಮ್ ಮಾತಾಡಿ. ನಮಸ್ತೆ ಆಂದೋಲ ಮೇಡಮ್. ನಮಸ್ತೆ ಗುರುಜಿ, ನಿಮ್ಗೂ ಗುರುಜಿ ನಮಸ್ತೆ. ಮೇಡಮ್ ದೀಪಾ ಮೇಡಮ್ ನಮಸ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನನಗೆ ಬಹಳ ನಿನ್ನೆ ನಾ ಅನುಭವಿಸಿದ್ದಕ್ಕ ಇವತ್ತು ಒಳ್ಳೆ ಕ್ಲಾಸ್ ಕೊಟ್ರಿ ಮೇಡಮ್. ಆದ್ರೆ ಏನ್ ಮಾಡೋದು, ಈಗ ನಾನು ಪ್ರತಿ ಯಾವ್ದೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಅದೇ ಒಳ್ಳಿ ನೆನಪಲ್ಲಿ ಇದಾಗುತ್ತೆ. ಆದ್ರೂ ಹೇಳಿದ್ದನ್ನ ನೀವು ಇವತ್ತು ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದನ್ನ ಅಳವಡಿಸ್ಕೊಂಡು ನಾವು ಇದು ಮಾಡ್ತೀವಿ. ಮತ್ತೆ ಗುರುಜಿನೂ ಹೇಳಿದ್ರು ಇವತ್ತು ಹೆಂಗಿರ್ಬೇಕು, ಯಾವ್ದನ್ನ ತಿನ್ಬೇಕು, ನಮ್ ದೇಹದಲ್ಲಿ ಹೆಂಗಿರ್ಬೇಕು, ಪ್ರತಿಯೊಂದನ್ನು ಚೆನ್ನಾಗಿ ಹೇಳಿದ್ರಿ ಗುರುಜಿ. ಓಕೆ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ನಿಮ್ಗೆ ಪೂರ್ವಕ ಥ್ಯಾಂಕ್ ಯು ಮೇಡಮ್. ಅವಕಾಶಕ್ಕಾಗಿ ಥ್ಯಾಂಕ್ ಯು ಎಲ್ಲ. ರೈಟ್. ಥ್ಯಾಂಕ್ ಯು. ವೇದವತಿ ಮೇಡಮ್ ಮಾತಾಡಿ. ಅನುರಾಧ ಸರ್ ನಮಸ್ತೆ ಸರ್. ಅನುರಾಧ ಮೇಡಮ್ ನಮಸ್ತೆ ಸರ್. ಇವ್ರು ದೀಪಾ ಮೇಡಮ್ದು ಫೋನ್ ನಂಬರ್ ಸಿಗ್ಬೋದಾ ಸರ್? ಈ ಫೌಂಡೇಶನ್ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಅಲ್ಲೇ ಬರ್ತಾರಲ್ಲ, ಅವರು ಆಕ್ಚುಲಿ ಸಿಗೋದಿಲ್ಲ. ಸಾಟರ್ಡೆ ಸಂಡೇ ಸಿಗೋದೇ ಕಷ್ಟ ಅವ್ರದ್ದು ಟೈಮ್. ಯಾಕಂದ್ರೆ ಅವರು ಕೆಲ್ಸಕ್ಕೆ ಹೋಗ್ತಾರಲ್ಲ. ಸೊ ಅದಕ್ಕೆ ಪ್ರತಿ ಶನಿವಾರ ಭಾನುವಾರ ಅಲ್ಲಿ ಬರ್ತಾರೆ. ಸೊ ಫೌಂಡೇಶನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನೀವು ಭೇಟಿ ಆಗ್ಬೋದು, ಇಲ್ಲಾಂದ್ರೆ ಮಾತಾಡ್ಬೋದು. ನಾನು ದೂರ ಇರೋದ್ರಿಂದ ನಾನು ಸ್ವಲ್ಪ ಫೋನ್ ಅಲ್ಲೇ ಮಾತಾಡ್ಬೇಕು. ಅವರು ಟೀಮ್ ಇಂಜಿನಿಯರ್ ಆಗಿ ಒಂದು ಟೀಮ್ ಲೀಡ್ ಆಗಿ ಕೆಲಸ ಮಾಡ್ತಾರೆ ಬೇರೆ ಕಂಪನಿಯಲ್ಲಿ, ದೊಡ್ಡ ಕಂಪನಿ. ಅದನ್ನು ಅವ್ರಿಗೂ ತುಂಬಾ ಬಾಧ್ಯತೆ ಇದೆ. ಆದ್ರೂ ನಾನು ರಿಕ್ವೆಸ್ಟ್ ಮಾಡಿದೆ, ಇಷ್ಟೆಲ್ಲ ನಿಮ್ಗೂ ನಾಲೆಡ್ಜ್ ಇದೆ, ಇಷ್ಟೆಲ್ಲ ಜ್ಞಾನ ಇದೆ, ಇದೆಲ್ಲ ಎಲ್ಲರಿಗೂ ಸಿಗ್ಲಿ, ನಮಗೂ ನಾನು ಕಲ್ಸ್ಕೊಂತೀನಿ ಅಂತ ಹೇಳಿದೀನಿ ಅವರಿಂದ. ಸೊ ನನ್ನ ಪ್ರಯತ್ನ ನಾನು ಮಾಡ್ತೀನಿ, ನಿಮ್ ಪ್ರಯತ್ನ ನೀವು ಮಾಡ್ಕೊಳ್ಳಿ. ಓಕೆ, ಯಾವಾಗ ಸಮಯ ಇದ್ರೆ ಅವರಿಂದ. ಟೈಮ್ ಯಾವ ಟೈಮ್ ಅಲ್ಲಿ ಸಿಗ್ಬೋದು ಸರ್? ಅವರು ಸಾಟರ್ಡೆ ಬೆಳಗ್ಗೆಯಿಂದ ಸಾಯಂಕಾಲ, ಮತ್ತೆ ಸಂಡೇ ಬೆಳಗ್ಗೆಯಿಂದ ಸಾಯಂಕಾಲ 2 ದಿವಸ. ಅದನ್ನ ನೋಡಿ ಅವ್ರಿಗೆ ಪೂರ್ತಿ ಅವ್ರ ಟೈಮೇ ನಾವು ತಗೊಂಡ್ಬಿಟ್ಟಿದೀವಿ. ಫ್ರೈಡೆ ಮಂಡೆಯಿಂದ ಫ್ರೈಡೆ ಕೆಲಸ, ಸಾಟರ್ಡೆ ಸಂಡೇನು ಇಲ್ಲಿ ಕೆಲಸ. ಟೋಟಲಿ ಒಂದು ವಾರ ಯಾವುದೇ ಒಂದು ಸಮಯ ಇಲ್ಲದೆ ಮಾಡ್ಬಿಟ್ಟಿದ್ವಿ. ಓಕೆ, ಆದ್ರೆ ಇಟ್ಕೊಂಡಿದ್ದಾರೆ, ದೊಡ್ಡ ವಿಷಯ ಅದು. ಥ್ಯಾಂಕ್ ಯು ಮೇಡಮ್. ಇವತ್ತು ನಾನು ಒಬ್ಬರನ್ನ ಕಳಿಸ್ತಿದ್ದೀನಿ ಸರ್. ಕಳಿಸಿ. ಅವರು ಇದಕ್ಕೆ ಕೌನ್ಸಿಲಿಂಗ್ ಬರ್ತಾರೆ. ಅಲ್ಲಿಗೆ ಬಂದ್ಮೇಲೆ ನನ್ಗೂ ಫೋನ್ ಮಾಡಕ್ ಹೇಳಿದೀನಿ ಸರ್, ಮಾತಾಡ್ತೀನಿ. ಎಲ್ಲಾ ಕೌನ್ಸಿಲಿಂಗ್ ಮಾಡ್ತಾರೆ, ಸ್ಪಿರಿಚುವಲ್ ಕೌನ್ಸಿಲಿಂಗ್ ಮಾಡ್ತಾರೆ, ಹಿಪ್ನೋಥೆರಪಿ. ಹೇಳಿದಲ್ಲ, ಈಗ ನನಗೆ ಇವೆಲ್ಲ ಹೊಸ ವಿಷಯಗಳು. ಅಂದ್ರೆ ಇವೆಲ್ಲ ಇದೆ ಸೊಸೈಟಿಯಲ್ಲಿ, ಯಾರು ಮಾಡ್ತಾ ಇರ್ತಾರೆ. ಬಟ್ ನಮ್ಮ ವೇದಿಕೆಯಲ್ಲಿ ನಾವು ಇಂಥವು ಸಹ ನಾವು ಲಭ್ಯವಾಗ್ತಾ ಇದೆ ಅಂದ್ರೆ ಒಂದು ಹೆಮ್ಮೆ ವಿಷಯ ಇದು. ಸೊ ನಾವು ಇದೆಲ್ಲ ಎಲ್ಲರಿಗೂ ಸಾಧ್ಯವಾದ ರೀತಿಯಲ್ಲಿ, ಲಭ್ಯವಾದ ರೀತಿಯಲ್ಲಿ ನಾವು ಮಾಡ್ಕೊಳ್ಳೋದು ಪ್ರಯತ್ನ ಮಾಡೋಣ. ರೈಟ್, ಥ್ಯಾಂಕ್ ಯು. ಅವರು ಫುಲ್ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಸರ್. ಮಾಡ್ತಾರೆ. ಅವ್ರಿಗೆ ಫುಲ್ ಎಲ್ಲ ನಾಲೆಡ್ಜ್ ಇದೆ, ರೇಖೆ ಎಲ್ಲ ಕಲ್ತಿದ್ದಾರೆ. ಹಂಗೂ ಡಿಪ್ರೆಷನ್ ಅವಾಗ ಆರ ನೋಡ್ಬೇಕಾಗತ್ತೆ ಅಲ್ವಾ? ಆರ ನೋಡ್ಬೇಕಾಗತ್ತೆ. ಮತ್ತೆ ಥೆರಪಿ ಏನಾದ್ರು ಇದ್ರೆ ಮೇಡಮ್ ಪ್ಲಾನ್ ಮಾಡ್ಕೊಂತಾರೆ, ಮಾಡ್ಲಿ, ನೋ ಪ್ರಾಬ್ಲಮ್. ಅವರು ಇವತ್ತು ಬರ್ಬೋದು ಸರ್, ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ರೈಟ್, ಥ್ಯಾಂಕ್ ಯು.
ಥ್ಯಾಂಕ್ ಯು ಮೇಡಮ್. ಪಾರ್ವತಿ ಥ್ಯಾಂಕ್ ಯು ಪಾರ್ವತಿ ಮೇಡಮ್. ಪಾರ್ವತಿ ಮೇಡಮ್ ಮಾತಾಡಿ. ನಮಸ್ತೆ ನಮಸ್ತೆ ದೀಪಾ ಮೇಡಮ್. ನಮಸ್ತೆ ma'am. ನಮಸ್ತೆ ದೀಪಾ ಮೇಡಮ್. ನಮಸ್ತೆ. ನೀವು ಮೇಡಮ್ ನಮ್ಗೆ ವಿಡಿಯೋ ಆಫ್ ಮಾಡಿ ಮಾತಾಡಿ BP ವಿಡಿಯೋ ಆಫ್ ಮಾಡಿ ಮಾತಾಡಿ. ಏನೋ ಕಟ್ ಆಗ್ತಾ ಇದೆ ನೋಡಿ. BP ಬಂದು ವಿಡಿಯೋ ಆಫ್ ಮಾಡಿದ್ದೀನಿ ಸರ್. ಹಾ ಓಕೆ. ನನಗೆ BP ಬಂದು ಸುಮಾರು 12 ವರ್ಷ ಆಯ್ತು. ಮಾತ್ರೆ ತಗೋತಾ ಇದ್ದೀನಿ. ಯಾವತ್ತು 40-50 ಇರುತ್ತಲ್ಲ, ಮೇಲುಪ್ಪು ತಿನ್ನಲ್ಲ, ಯಾವತ್ತು ಕಂಟ್ರೋಲ್ ಇರ್ತೀನಿ. ಕಡಿಮೆ ಆಗದೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್ ನನಗೆ. ಕೇಳಿಸುತ್ತಾ? ಹಾ ಕೇಳಿಸ್ತದೆ. ಈಗ ನಿಮ್ ಪ್ರಶ್ನೆ ನೇರವಾಗಿ ಪ್ರಶ್ನೆ ಕೇಳಿ. ಅದೇ ಸರ್, ನನಗೆ BP ಕಡಿಮೆ ಆಗ್ತಾ ಇಲ್ಲ. ಮಾತ್ರೆ ತಗೋತೀನಿ, ಮೇಲುಪ್ಪು ತಿನ್ನಲ್ಲ, ಯಾವಾಗೂ ಕಂಟ್ರೋಲ್ ಅಲ್ಲಿ ಇರ್ತೀನಿ, ಯಾವಾಗ್ಲೂ ಸ್ವಲ್ಪ ಕಾಮ್ ಆಗಿರ್ತೀನಿ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೂನು BP ಯಾವತ್ತು 40-50 ಇರುತ್ತಲ್ಲ ಏನು ಅಂತ, ಹೆಂಗ್ ಕಂಟ್ರೋಲ್ ಮಾಡ್ಕೋಬೇಕು ಅಂತ, ನಾನ್ ಮಾತ್ರೆ ಬಿಡ್ಬೇಕು ಅಂತ. ಈಗ ಅದು ಆಗ್ತಾ ಇಲ್ಲ ಯಾಕೆ ಅಂತ. 40-50 BP ಕಡಿಮೆ ಜಾಸ್ತಿ ಅಲ್ಲ. ನಿಮ್ ನಂಬರ್ ಎಲ್ಲಿಗೆ ಬರ್ತಾ ಇಲ್ಲ ನಿಮ್ಗೆ. ಓಕೆ, ಯಾವಾಗ್ಲೂ BP ಅನ್ನೋದು 140-150 ಈ ತರ ಸರ್ 140 150 ಇರುತ್ತೆ. ಅದನ್ನು ತೊಂದ್ರೆ 140-150 ನೋಡಿ, ನೆನ್ಪಿಟ್ಕೊಳ್ಳಿ. 150-200 ಓಕೆ ಅಲ್ವಾ? ಅದು ನಿಮ್ಮ ಶರೀರ ಧರ್ಮಶಾಸ್ತ್ರ ಪ್ರಕಾರ ನಿಮ್ಮ ಶರೀರ ನಿರ್ಮಾಣ ಮೇಲೆ ಆಧಾರ ಆಗಿರ್ತದೆ. ಒಬ್ಬೊಬ್ಬರ ಬಾಡಿ ಕಾನ್ಸ್ಟಿಟ್ಯೂಷನ್ ಒಂದು ರೀತಿಯಲ್ಲಿ. ಮಹಾತ್ಮ ಗಾಂಧಿಗೆ BP ಯಾವಾಗ್ಲೂ 200 ಇತ್ತು. 200. ಅವ್ರ ಪಕ್ಕದಲ್ಲಿ ಲೇಡೀಸ್ ಇದ್ರು, ಇಬ್ರು ಡಾಕ್ಟರ್ಸ್. ಅವ್ರು ಯಾವಾಗ್ಲೂ ಒಂಥರ ಕುರುಕ್ತಾ ಇದ್ರು, ಏನಪ್ಪ ಈ ಮಹಾತ್ಮ ಗಾಂಧೀಜಿಗೆ ಇಷ್ಟು ಜಾಸ್ತಿ ಇದೆ ಅಂತ ಅವ್ರು ಯಾವಾಗ್ಲೂ ಡೌಟ್. ಅವ್ರು ಆಕ್ಚುಲಿ ಅಲೋಪತಿ ವೈದ್ಯರು. ಅವ್ರು ಯಾವಾಗ್ಲೂ ಅಂದ್ರೆ ಸಂದೇಹ ಮಾಡ್ಕೊಂತ ಇದ್ರು, ಏನಾಗ್ತದೆ ಇವ್ರಿಗೆ ಏನೋ ತೊಂದ್ರೆ ಆಗ್ತದ, ಹಾರ್ಟ್ ಅಟ್ಯಾಕ್ ಬರತ್ತಾ, ಈ ತರ ಅನ್ಕೊಂತ ಇದ್ರು. ಏನೂ ಆಗಿಲ್ಲ. ಅವ್ರು ತುಂಬಾ ಶಾಂತವಾಗಿದ್ರು. ಭಗವದ್ಗೀತೆ ಕೈಯಲ್ಲಿ ಇಟ್ಕೊಂಡು ಯಾವಾಗ್ಲೂ ಶಾಂತವಾಗಿ ಕೂತಾ ಇದ್ರು. ಇವ್ರು ಮಾತ್ರ ಯಾವಾಗ ಟೆನ್ಷನ್ ನೋಡಿದ್ರೆ, ಪಕ್ಕದಲ್ಲಿ ಇವ್ರಿಗೆ ಟೆನ್ಷನ್, ಅವ್ರಿಗೆ ಏನೂ ಆಗಿಲ್ಲ. ಏನೂ ಆಗಿಲ್ಲ. ಯಾರೋ ಗಾಡ್ಸೆ ಅಂತವ್ರು ಅವ್ರನ್ನ ಸಾಯಿಸಿದರೆ ಬಿಟ್ರೆ ಅವ್ರಿಗೂ ಸಾವು ಬರ್ತಾ ಇಲ್ಲ. ಸೊ ಅಂತ ಶಾಂತ ಮೂರ್ತಿ ಅವರು. ಆಯ್ತಾ? ಅವರು ಅವ್ರ BP ಎಷ್ಟಿತ್ತು? 200 ಇತ್ತು. ಆಯ್ತಾ? ನೆನ್ಪಿಟ್ಕೊಳ್ಳಿ, ನಿಮ್ಮ ದೇಹದಲ್ಲಿ ಏನ್ ತೊಂದರೆ ಆಗಿಲ್ಲ, ಓಕೆ, ನಿಮ್ಮ ಮನಸ್ಸಲ್ಲಿ ಏನು ಗೊಂದಲ ಇಲ್ಲ, ಯಾವುದೇ ಟೆನ್ಷನ್ ಇಲ್ಲ, ಸ್ಟ್ರೆಸ್ ಇಲ್ಲ ಅಂದ್ರೆ ಬಿಟ್ಬಿಡಿ. ಸೊ ಅದ್ರ ಬಗ್ಗೆ ಯೋಚನೆ ಜಾಸ್ತಿ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಆಯ್ತು ಸರ್. ಆದ್ರೆ ಜೀವನ ಶೈಲಿ ಮತ್ತೆ ಆಹಾರ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡೋದು ಖಂಡಿತ ಬೇಕಾಗಿದೆ. ಈಗ ದೀಪಾ ಮೇಡಮ್ ಹೇಳ್ತಾ ಇದ್ರಲ್ಲ ಆ ರೀತಿಯಲ್ಲಿ. ಸೊ ಆ ಬದಲಾವಣೆ ಬರ್ಬೇಕಾಗತ್ತೆ, ಪ್ರತಿಯೊಬ್ಬರು ಮಾಡ್ಕೋಬೇಕಾಗತ್ತೆ ಅಷ್ಟೇ. ಆಯ್ತಾ? ಹೌದು ಸರ್, ಮಾಡ್ಕೊಂಡಿದ್ದೀನಿ, ಹಂಗೆಲ್ಲ ಇರ್ತೀನಿ. ಮಾಡ್ಕೊಳ್ಳಿ. ಏನು ಅಡೆತಡೆ ಇಲ್ಲ ಅಂದ್ರೆ ಆರೋಗ್ಯದಲ್ಲಿ ಬಿಟ್ಬಿಡಿ, ಏನಾಗಲ್ಲ. ಓಕೆ, ಯಾವಾಗ್ಲೂ ಈ ಮುದ್ರ ಮಾಡ್ಕೊಳ್ಳಿ. ನೋಡಿ, ಇದು BP ಮುದ್ರ. ಸಿಂಪಲ್. ಎರಡು ಬೆರಳನ್ನು ಮಡಿಸಿ ಈ ಹಸ್ತದ ಮಧ್ಯದಲ್ಲಿ ಟಚ್ ಮಾಡೋದು, ಈ ರೀತಿಯಲ್ಲಿ. ಇಷ್ಟೇ ಮಾಡ್ಬೇಕು. ಇಂಥ ಅದ್ಭುತ ಮುದ್ರ ಸಾಧನೆ ಮಾಡ್ತಾ ಇದ್ರೆ ಓಕೆ ಸರ್. ಆಯ್ತಾ? ಇದು BP ಮುದ್ರ ಅಂತ ಹೇಳ್ತೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ನೂ ಬೇಕಂದ್ರೆ ಇನ್ನೊಂದು ಮುದ್ರ ಇದೆ, ವ್ಯಾನ ಮುದ್ರ. ನೋಡಿ, ವ್ಯಾನ ಮುದ್ರ, ಇದನ್ನು ಪ್ರಾಕ್ಟೀಸ್ ಮಾಡಿ. ತುಂಬಾ ಅದ್ಭುತ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಾ ಬರ್ತದೆ BP. ಆಯ್ತು, ಓಕೆ ಸರ್. ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು. ಲೀಲಾವತಿ ಮಾತಾಡಿ. ಶಾರದಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ದೀಪಾ ಮೇಡಮ್. ಹೇಳಿ ಮ್ಯಾಮ್. ಶಾರದಾ ಮೇಡಮ್. ಓಕೆ, ರೈಟ್. ತುಂಬಾನೇ ಪೇನ್ ಇರುತ್ತೆ. ನಮಸ್ತೆ ಗುರುಜಿ. ನಮಸ್ತೆ ದೀಪಾ ಮೇಡಮ್. ನನ್ಗೆ ಬಾಡಿ ತುಂಬಾನೇ ಪೇನ್ ಇರುತ್ತೆ ಸರ್ ಯಾವಾಗಲೂ. ಧ್ಯಾನ ಮಾಡಿದಾಗ ಒಂದ್ ಸ್ವಲ್ಪ ಆರಾಮ್ ಅನ್ಸುತ್ತೆ. ಧ್ಯಾನ ಮಾಡಕ್ಕೆ ಇದೇ ಇರಲ್ಲ ಒಂದೊಂದ್ಸರಿ ನನ್ಗೆ. ನಾನು ಮೊನ್ನೆ ಹಿಂಗೆ ಒಂದು ಡಾಕ್ಟರ್ ಹತ್ರ ಹೋಗಿದ್ದೆ. ದಯವಿಟ್ಟು ಅಂತ ಡಾಕ್ಟರ್ನ ಯಾರು ಕಾಂಟ್ಯಾಕ್ಟ್ ಮಾಡಬೇಡಿ. ನಾವು ತುಂಬಾನೇ ನನ್ಗೆ ತಡೆಯಕ್ಕೆ ಆಗ್ಲಿಲ್ಲ ಗುರುಜಿ. ನನ್ಗೆ ಹೋಗ್ಬೇಕು ಅಂತ ಹೋದೆ. ಜನ ಅಂದ್ರೆ ಇಷ್ಟು ಜನ ಬರ್ತಾರೆ ಯೂಟ್ಯೂಬ್ ಇದರಲ್ಲೆಲ್ಲ ನೋಡ್ಕೊಂಡು. ಅಲ್ಲಿ ಹೋದ್ರೆ ಒಂದೊಂದು ಹಂತದಲ್ಲೂ ಒಂದು ಫೀಸ್ ಇರುತ್ತೆ. ನಾನು 1,200 ರೂಪಾಯಿ ಟ್ಯಾಬ್ಲೆಟ್ ತಗೊಂಡೆ ನಾನು. ನನ್ಗೆ ಇದು ಡ್ರಿಂಕ್ಸ್ ಮಾಡಿದ್ರೆ ಯಾವ ತರ ಆಗುತ್ತೆ ಆ ತರ ನನ್ಗೆ ಆಗ್ತಾ ಇತ್ತು ಗುರುಜಿ. ನನ್ಗೆ
ತಲೆ ಭಾರ ಡ್ರಿಂಕ್ಸ್ ಮಾಡೋರು ಆ ಥರ ನನಗೆ ತಲೆ ಎಲ್ಲ ಭಾರ ಒಂಥರ ಏನ್ ಆಗ್ತಿದೆ ಅಂತ ನಮ್ಗೆ ಗೊತ್ತಿಲ್ಲ, ಆ ಥರ ಆಗ್ತಾ ಇತ್ತು. ಇವಾಗ ಒಂದು 2 ದಿಕ್ಕಿಂದ ಟ್ಯಾಬ್ಲೆಟ್ಸ್ ತಗೊಳಕ್ ಬಿಟ್ಟಿದ್ದೀನಿ ನಾನು. ನಾನು ದೀಪಾ ಮೇಡಮ್ ಕಾಂಟ್ಯಾಕ್ಟ್ ಮಾಡ್ತೀನಿ ಗುರುಜಿ. ಅವ್ರದ್ದು ತುಂಬಾ ಚೆನ್ನಾಗಿದೆ, ಡೈರೆಕ್ಟ್ ಅವ್ರನ್ನ ಬಾಡಿಯಲ್ಲಿ ಪೇನ್ಸ್ ಇದ್ರೆ ನೀವು ಯಾರ್ದು ಶಬ್ದ ಬರ್ತಾ ಇದೆ, ಆಚೆ ಬರ್ತೀನಿ ಗುರುಜಿ. ಅನ್ಮ್ಯೂಟ್ ಮಾಡಿ. ರೈಟ್. ಬಾಡಿಯಲ್ಲಿ ನಿಮ್ಗೆ ನೋವಿದೆ, ನೀವು ಹೋಗಿ ಮದ್ದು ತಗೊಂಡದು. ಓಕೆ, ಅದು ಈ ಕೆಮಿಕಲ್ ಮೆಡಿಸಿನ್ ಆಯ್ತಾ. ಅದು ನೀವು ಯಾವುದೋ ಯೂಟ್ಯೂಬ್ ನೋಡ್ಕೊಂಡು ಹೋಗಿದ್ರ ಅಲ್ಲಿ ನಡೆಯೋದು ಈ ತರ ನಡೀತದೆ. ಅವ್ರು ಕೊಡೋ ಮದ್ದುಗಳು ಕೆಲಸ ಮಾಡೋದಿಲ್ಲ. ನಿಜವಾಗಿ ಏನ್ ಮಾಡುತ್ತೆ, ಪೇನ್ ಕಿಲ್ಲರ್ಸ್ ಅಂದ್ರೆ ಏನ್ ಗೊತ್ತಾ, ಅದನ್ನು ಪೇನ್ ಕಿಲ್ ಮಾಡಲ್ಲ, ನಿಮ್ಮ ದೇಹದಲ್ಲಿರುವಂತ ಸೆಲ್ಸ್ ಕಿಲ್ ಮಾಡ್ತದೆ. ಫಸ್ಟ್ ನೆನ್ಪಿಟ್ಕೊಳ್ಳಿ. ನಾವು ಅನ್ಕೊಂತೀವಿ ಪೇನ್ ಕಿಲ್ಲರ್ ಅಂದ್ರೆ ಏನೋ ಪೇನ್ ತೆಗಿಬಿಡ್ತದೆ ಅಂತ. ಯಾವ ತೆಗಿಯಲ್ಲ. ಬಹುಶಃ ಅದು ನಿಮ್ಮನ್ನು ಒಂಥರ ಮತ್ತು ಅಂತ ಹೇಳ್ತೀವಲ್ಲ, ಈ ಮಾರಕ ದ್ರವ್ಯಗಳು ನಾವು ಸೇವನೆ ಮಾಡಿದ್ರೆ ಹೇಗಿರ್ತದೆ ಆ ರೀತಿಯಲ್ಲಿ ನಿಮ್ಮ ಬ್ರೈನ್ ಅಲ್ಲಿ ಸ್ವಲ್ಪ ಆ ಬ್ರೈನ್ ಮತ್ತೆ ಆ ನೋವು, ಎಲ್ಲಿ ನೋವು ಆಗ್ತಾ ಇದೆಯೋ ಅದನ್ನು ಸ್ವಲ್ಪ ಡಿಸ್ಕನೆಕ್ಟ್ ಮಾಡುವಂತ ಪರಿಸ್ಥಿತಿ ಅಷ್ಟೇ. ಅಂದ್ರೆ ಎಸ್ಪೆಷಲಿ ಬ್ರೈನ್ ಸೆಲ್ಸ್ ಇದೆಯಲ್ಲ ಅದನ್ನು ಸ್ತಬ್ಧ ಮಾಡ್ತದೆ ಬಿಟ್ರೆ ಯಾವುದೇ ರೀತಿಯಲ್ಲಿ ಮೂಲ ಕಾರಣವನ್ನು ತೆಗಿಯೋಕ್ಕೆ ಚಾನ್ಸೇ ಇಲ್ಲ. ನೆನ್ಪಿಟ್ಕೊಳ್ಳಿ. ಮೂಲ ನೀವು ಅಲ್ಲಿ ಹೋಗೋದಕ್ಕಿಂತ ಇಲ್ಲಿ ಬಂದ್ರೆ ಮೇಡಮ್ ಹತ್ರ ಕೂತ್ಕೊಂಡು ಸ್ವಲ್ಪ ಕೌನ್ಸಿಲಿಂಗ್ ಮಾಡಿಕೊಂಡು ತದನಂತರ ಸೌಂಡ್ ಹೀಲಿಂಗ್ ಮತ್ತೆ ಅರೋಮಥೆರಪಿ ಮಾಡ್ಕೊಳ್ಳಿ. ಸೌಂಡ್ ಹೀಲಿಂಗ್ ಮತ್ತು ಅರೋಮಥೆರಪಿ ಸಾಕು. ನಿಮ್ಮಲ್ಲಿರುವಂತ ಎಲ್ಲಾ ನೋವುಗಳನ್ನು ತೆಗೆಯೋದು 100% ಗ್ಯಾರಂಟಿ. ನೀವು ಅಲ್ಲಿಂದ ಆಚೆ ಕಡೆ ಹೋಗುವಾಗ ನಿಮ್ಮ ಒಳಗಡೆ ಇರುವಂತ ಸೆಲ್ಸ್ ಇದೆಯಲ್ಲ, ಅದು ಆ ಸೆಲ್ಸ್ ಎಲ್ಲ ವೈಬ್ರೇಷನ್ಸ್ ಚೇಂಜ್ ಆಗುತ್ತೆ ನೋಡಿ. ಇನ್ನೂ ಬೇಕಂದ್ರೆ ಅಲ್ಲಿ ರೆಡ್ ಲೈಟ್ ಥೆರಪಿ ಇದೆ ಆಯ್ತಾ, ಅದನ್ನು ಸ್ವಲ್ಪ ತಗೊಂಡ್ರು. ಮತ್ತೆ ರಿಫ್ಲೆಕ್ಸಾಲಜಿ ಇದೆ, ಎಷ್ಟಿದೆ ನಮ್ಮ ಹತ್ರ. ಅನ್ನೆಸರಿ ಮೆಡಿಸಿನ್ ತಗೊಂಡ್ರೆ ಯಾವುದೇ ಸಮಯದಲ್ಲಿ ನೀವು ಮಾಡಕ್ ಹೋಗ್ಬಾರ್ದು ಆಯ್ತಾ. ಅದ್ ನೆನ್ಪಿಟ್ಕೊಳ್ಳಿ. ಹೌದು ಗುರುಜಿ, ಹಂಗೆ ಆಯ್ತು. ನನ್ಗೆ 2 ದಿವಸ ತಗೊಂಡು ನನ್ಗೆ ತಲೆ ಭಾರ, ನಾನು ಶಿವಂಬ ಚಿಕಿತ್ಸೆನೂ ಮಾಡ್ಕೊಂತ ಇದ್ದೀನಿ. ಆದ್ರೂ ನನ್ಗೆ ಈ ತರ ಯಾವಾಗೂ ಈ ತರ ಆಗಿರ್ಲಿಲ್ಲ ಗುರುಜಿ. ನೀವು ಹೋಗ್ಬಾರ್ದು, ಹೋಗೋದ್ ತಪ್ಪು ಮಾಡಿದ್ರ ಅಷ್ಟೇ. ನನ್ಗೆ ಅಷ್ಟು ಪೇನ್ ತಡೆಯಕ್ ಆಗಿಲ್ಲ ಗುರುಜಿ. ಮೊನ್ನೆ ಅದೇ ಮೆಡಿಟೇಷನ್ ಎಲ್ಲ ಇದಾಯ್ತು, ಯಾಕೆ ಈ ತರ ಆಯ್ತು ಅಂತ ನಾನು ಸಡನ್ ಅಂತ ಹೋಗ್ಬೇಕಾಗಿತ್ತು. ಏನೇ ಇದ್ರು ದೇಹದಲ್ಲಿ ನೋಡಿಮ್ಮ, ದೇಹದಲ್ಲಿ ಏನೇ ಅನುಭವಿಸ್ತಾ ಇದ್ರು ಅದು ಕರ್ಮಾನುಸಾರ ಆಗ್ತದೆ. ಅರ್ಥ ಆಯ್ತಾ. ಸಡನ್ ಆಗಿ ನೀವು ಹೆಚ್ಚೇ ಧ್ಯಾನ ಮಾಡ್ತಾ ಇದ್ರು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಸಂಕಷ್ಟ ಬಂದು ಅಂದ್ರೆ ಅರ್ಥ ಏನು, ಇನ್ನೂ ಕರ್ಮಗಳು ನಾವು ಏನು ಇವಾಗಿಂದ ಮಾಡಿದ್ವಿ. ಕರ್ಮಗಳು ಎಷ್ಟು ಜನ್ಮಗಳಿಂದ ಮಾಡ್ತಾ ಬರ್ತಿದ್ವಿ. ಈ ಕರ್ಮಗಳೆಲ್ಲ ನಮ್ಮ ಒಂದೇ ದಿವಸಕ್ಕೆ ಬಿಡ್ತದ. ಇವತ್ತು ಧ್ಯಾನ ಶುರು ಮಾಡಿದೀನಿ, ನಾನು ಕರ್ಮಗಳೆಲ್ಲ 0 ಆಗ್ಲಿ ಅಂದ್ರೆ ಆಗೋದಿಲ್ಲ. ಹೇಳ್ತಾರಲ್ಲ, ಉಪ್ಪು ತಿಂದಿರೋರು ಅನುಭವಿಸಲೇಬೇಕಂತಂದ್ರೆ ಆ ರೀತಿಯಲ್ಲಿ ಸಾಮ್ಯತೆ ಒಂದು ಪ್ರೋವರ್ಬ್ ಇದೆ, ಗಾದೆ. ಆ ರೀತಿಯಲ್ಲಿ ನಾವು ಆಲ್ರೆಡಿ ಮಾಡಿದೀವಿ, ಅನುಭವಿಸ್ಬೇಕು. ಅದು ಬಂದಿದೆ ದೇಹದಲ್ಲಿ, ಸ್ವಲ್ಪ ಅನುಭವಿಸಿ. ಅವತ್ತು ಅನುಭವಿಸಿ ಏನಾಗತ್ತೆ ನಿಮ್ಗೆ. ಈ ರೀತಿಯಲ್ಲಿ ನಿಮ್ಗೆ ಅನುಭವಿಸಕ್ ಆಗಿಲ್ಲ ಅಂದ್ರೆ ಇಂಥ ಒಂದು ಹೀಲಿಂಗ್ಸ್ ತಗೊಳ್ಳಿ ಆಯ್ತಾ. ಈಗ ವೇದವತಿ ಮೇಡಮ್ ಮಾಡ್ತಾರೆ ಹೀಲಿಂಗ್ ಎಲ್ಲ, ಆ ರೀತಿಯಲ್ಲಿ ಹೋಗಿ ಅವ್ರ ಹತ್ರ ಕೂತ್ಕೊಂಡು ಮದ್ದು ಕೊಡಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ನಿಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಒಳಗಡೆ ದೇಹಕ್ಕೆ ತೊಂದರೆ ಮಾಡೇ ಕಲಿಸ್ತಾರೆ ಅವರು. ಡೋಂಟ್ ಡೂ ದಟ್ ನೆಕ್ಸ್ಟ್ ಟೈಮ್. ಓಕೆ. ಎಲ್ಲೆಲ್ಲಿಂದ ನೋಡ್ಕೊಂಡು ಬಂದಿದ್ದಾರೆ ಅಂದ್ರೆ ಗುರುಜಿ, ದುಡ್ಡು ತಗೊಂಬರ್ದಾನೆ ಬಂದು ಪಾಪ ಅವ್ರಿಗೆಲ್ಲ ಎಷ್ಟು ಕಷ್ಟ ಆಯ್ತು ಅಂದ್ರೆ ನನ್ಗೆ ಅವ್ರನ್ನೆಲ್ಲ ನೋಡಿ. ಯೂಟ್ಯೂಬ್ ಅಲ್ಲಿ ಹೇಳೋದೆಲ್ಲ ಸತ್ಯ ಅಲ್ಲ. ಓಕೆ, ಹೇಳೋದೊಂದು ಮಾಡೋದೊಂದು ಇವೆಲ್ಲ ನಡೀತವೆ. ಅದಕ್ಕೆ ನಾವೆಲ್ಲ ತಂಡಕ್ಕೆ ಹೋಗಲ್ಲ. ಏನೇ ಮಾಡಿದ್ರು ನಮ್ಗೆ ಏನು ಗೊತ್ತೋ ಅದು ಕರೆಕ್ಟ್ ಆಗಿ ಮಾಡ್ಕೊಡೋದು ಇಂಪಾರ್ಟೆಂಟ್. ಅದಕ್ಕೆ ನಾನು ದೀಪಾ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿದ್ದು, ನಮ್ಮ ಫೌಂಡೇಶನ್ಗೆ ಬರುವಂತ ಯಾವುದೇ ಮಾಸ್ಟರ್ಸ್ ವ್ಯಕ್ತಿಗಳು ಅವ್ರಿಗೆ ಸುಸಂಪನ್ನವಾಗಿರ್ಬೇಕು, ಸಂಪೂರ್ಣ ಚಿಕಿತ್ಸೆ ಪಡೆಯಬೇಕು ಅವರು. ಅದನ್ನು ನಿಮ್ಮಲ್ಲಿ ಸಾಧ್ಯವಾದಂತ ಕಡಿಮೆ ವೆಚ್ಚಲ್ಲಿ ಖರ್ಚಲ್ಲೇ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ ಆಯ್ತಾ. ಸೊ ಸುಮ್ಮನೆ ಏನೇನೋ ಆಚೆ ಕಡೆ ನಡೆಯುವಂಥದ್ದು ನನಗೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಅದು ನಾನು ಫಸ್ಟ್ ಮೇಡಮ್ಗೆ ಹೇಳಿದೆ. ಓಕೆ, ಫೀಸ್ಗಳು ಎಲ್ಲೆಲ್ಲೋ ಇರ್ಬೋದು, ಇಷ್ಟೆಷ್ಟು ಇರ್ಬೋದು, ಬಟ್ ಐ ಡೋಂಟ್ ಲೈಕ್. ಐ ವಾಂಟೆಡ್ ಟು ಬಿ ರೀಸನಬಲ್ ಆ್ಯಂಡ್ ವೆರಿ ಕ್ವೈಟ್ ರೀಸನಬಲ್ ಆ್ಯಂಡ್ ಆಲ್ಸೋ ಹೆಲ್ಪ್ಫುಲ್. ಪ್ರತಿಯೊಬ್ಬರಿಗೆ ಅದು ಸಹಾಯ ಆಗಲಿ. ಫಸ್ಟ್ ದುಡ್ಡು ಮುಖ್ಯ ಅಲ್ಲ. ಧ್ಯಾನ ಮಾಡ್ತಾ ಇರುವಾಗ ಅಲ್ಲಿ ಎಲ್ಲ ಸಂಪೂರ್ಣ ಚಿಕಿತ್ಸೆ ಆಗ್ತಾ ಇರ್ತದೆ, ತೊಂದರೆ ಇಲ್ಲ. ಬಟ್ ಆದರೆ ಕರ್ಮಗಳು ಹೆಚ್ಚಿರುವಾಗ ಆವತ್ತು ದಿವಸ ನಿಮ್ಗೆ ಆಗಿರುವಂಥ ದುರಂತ, ಕಷ್ಟ, ನಷ್ಟ, ದುಃಖ, ಅನಾರೋಗ್ಯ ಇವೆಲ್ಲ ಇರ್ತವೆ. ಇದನ್ನು ಪರಿಹಾರ ಮಾಡ್ಕೊಳಕ್ಕೆ ಇಂಥ ತಜ್ಞರು ನಮಗೆ ಲಭ್ಯವಾಗಿದೆ ಅಂದರೆ ನಮ್ಮ ಅದೃಷ್ಟ. ಅದನ್ನು ಉಪಯೋಗಿಸ್ಕೊಳ್ಳೋಣ. ಬಟ್ ಆದಷ್ಟು ರೀಸನಬಲ್ ಆಗಿ ಹೋಗ್ಬೇಕು ಅಂತ ನಾನು ಮೇಡಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಫಸ್ಟೇ. ನಿನ್ನೆ ನೈಟು
ನಾನು ಚರ್ಚೆ ಮಾಡುವಾಗ ಹೇಳಿದೆ, ಯಾವುದೇ ಇರಲಿ ರೀಸನಬಲ್ ಆಗಿ ಮಾಡಿ ಎಲ್ಲರಿಗೂ ಸುಸಂಪೂರ್ಣವಾಗಿ ಸಂಪೂರ್ಣ ಆರೋಗ್ಯವನ್ನು ನೀಡೋಣ. ಮತ್ತು ನೋಡಿ, ಈ ಪುಲ್ಮುಂಡೆ ಮೆಡಿಟೇಷನ್ ಅಷ್ಟೇ, ನಾವು ಪ್ರತಿ ಪುಲ್ಮುಂಡೆಯನ್ನು ಆನ್ಲೈನ್ ಆಚರಣೆ ಮಾಡ್ತೀವಿ ಅಲ್ವಾ. ಸುತ್ತಮುತ್ತ ಇರುವಂಥವ್ರಿಗೆ ಅವಕಾಶ ಸಿಕ್ತು. ಈಗ ಅವರಿಂದ ಆರ ಪ್ರೊಟೆಕ್ಷನ್ ಆಗಲಿ, ಆರ ಕ್ಲೀನ್ಸಿಂಗ್ ಆಗಲಿ, ಸೌಂಡ್ ಹೀಲಿಂಗ್ ಆಗಲಿ, ಅರೋಮಾ ಥೆರಪಿ ಆಗಲಿ, ಇದೆಲ್ಲ ಮುಖಾಂತರ ಒಂದು 2 ಗಂಟೆ ಒಂದು ಆಳವಾದ ಧ್ಯಾನಕ್ಕೆ ಹೋಗುವಂಥ ಪ್ರಯತ್ನ. ಯಾರು ಹೋಗಿಲ್ಲ ಅಂತವರು ಹೋಗ್ಬೋದು, ತಗೊಂಡು ಹೋಗ್ತಾರೆ ಅನ್ನೋದು ಆ ಉದ್ದೇಶದಿಂದ ಅದು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅದು ಮಾಡಕ್ಕೆ ಅವರು ಮುಂದೆ ಬಂದಿದ್ದಾರೆ. ಓಕೆ, ರೈಟ್, ಥ್ಯಾಂಕ್ ಯು. ದಯವಿಟ್ಟು ಯಾರೂನು ಈ ತರ ನೋಡಿ ಹೋಗ್ಬೇಡ್ರಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ ಗುರುಜಿ. ಅದೊಂದು ಅನುಭವ ಆಯ್ತು, ಖರ್ಚು ಮಾಡ್ಬಂದೆ, ಅದೊಂದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರುಜಿ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ಎಷ್ಟದೆ ಮೇಡಮ್ ಮಾತಾಡಿ. ಗುರುಜಿ ನಮಸ್ತೆ. ದೀಪಾ ಮೇಡಮ್ ನಮಸ್ತೆ. ಗುರುಜಿ ಅದ್ಭುತವಾದ ಮಾಹಿತಿನ ಕೊಟ್ಟು ನಮಗೆ ಎಲ್ಲರಿಗೂ ಕೂತಲ್ಲೇ ಏನೆಲ್ಲ ಥೆರಪಿಗಳು ಬೇಕು ಅಂತ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಗೆ ತುಂಬು ಹೃದಯದ ಧನ್ಯವಾದ ಹೇಳಲೇಬೇಕು ನಮ್ ಗುರುಜಿಗೆ. ಯಾಕೆ ಅಂತಂದ್ರೆ ಪ್ರತಿ ಹೆಣ್ಮಕ್ಳು ಕೂಡ ಏನೆಲ್ಲ ನೋವು ಅನುಭವಿಸ್ತಿರ್ತೀವಿ ಅದು ಗೊತ್ತಿರಲ್ಲ. ಮನೇಲೇ ಇರ್ತಾರೆ ಎಲ್ಲಾರು ಕುಟುಂಬದವರು, ಆದ್ರೂ ಕೂಡ ನಮ್ಮ ನೋವು ಕುಟುಂಬದವರಿಗೆ ಗೊತ್ತಿರಲ್ಲ. ಅಂತ ಒಂದು ಮಾಹಿತಿನ ನಮ್ ಗುರುಜಿಯವರು ಎಳೆ ಎಳೆ ಆಗಿ ಬಿಚ್ಚಿಡ್ತಾ ಇರ್ತಾರೆ. ಇದೇ ನೋವಲ್ಲಿ ನೀವು ಕೂತಿರ್ಬೇಡಿ, ಹೊರಗ್ ಬನ್ನಿ ಇದ್ರಿಂದ ಅಂತ ಒಂದು ಅದ್ಭುತವಾದ ಮಾಹಿತಿಯನ್ನ ದೀಪಾ ಮೇಡಮ್ ಅವ್ರ ಕಡೆಯಿಂದ ನಮಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ, ಹೆಚ್ಚಿನ ಮಾಹಿತಿ. ಮೇಡಮ್, ಒಂದು ನನ್ನ ಪ್ರಶ್ನೆ ಅಂತಂದ್ರೆ, ಈ ಬ್ಲಾಕ್ ಮ್ಯಾಜಿಕ್ ನಿಜಾನ ಮೇಡಮ್? ಅದರಿಂದ ಒಂದು ಪೇಷಂಟ್ ಏನು ತುಂಬಾ ಸಫರ್ ಪಡ್ತಿದ್ದಾರೆ. ಹೌದು, ಅದೇ ಹೇಳಿದ್ನಲ್ಲ, ಲೈಕ್ ಬ್ಲಾಕ್ ಮ್ಯಾಜಿಕ್ ಅಂತ ಅದು ಒಂದು ಶಕ್ತಿನೇ. ಬಟ್ ಆದ್ರೆ ಇದು ಹೇಗಾಗತ್ತಂದ್ರೆ, ನಮ್ಮ ಆರಾ ಕಂಪ್ಲೀಟ್ ಆಗಿ ಸ್ಟ್ರಾಂಗ್ ಇಲ್ದಾಗ ಇದರ ಒಂದು ವ್ಯತ್ಯಾಸಗಳ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಮೆಂಟಲಿ ಆಲ್ಸೋ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಅದರಿಂದ ನಾವು ಅದನ್ನ ಹೊರಗಡೆ ಬರೋದ್ರಿಂದ ನಮ್ಮ ಆರಾವನ್ನ ಫಸ್ಟ್ ಮೇನ್ ನಾವು ಎಷ್ಟು ಸ್ಟ್ರಾಂಗ್ ಇಟ್ಕೊಂಡಿರ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗತ್ತೆ. ಆಮೇಲೆ ಯಾರೇ ಮಾಡಿದ್ರು ಏನೇ ಮಾಡಿದ್ರು ಅದೇನು ವರ್ಕ್ ಆಗಲ್ಲ. ಬಿಕಾಸ್ ಆರಾ ಇಸ್ ಕಂಪ್ಲೀಟ್. ಅದೊಂದು ಚೈತನ್ಯ ನಮ್ಮಲ್ಲಿದ್ರೆ ಯಾವುದೇ ವರ್ಕ್ ಇದ್ರು ಅದು ಯಾವುದು ನಮ್ಮ ದೇಹಕ್ಕೆ ವರ್ಕ್ ಆಗಲ್ಲ. ಬಟ್ ಆದ್ರೆ ಅದು ನಿಜ ಇದೆ, ಬಟ್ ಅದನ್ನ ನಾವು ಹೇಗ್ ಬಳಸ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬೇಕಷ್ಟೆ, ನಮ್ಮ ಆರಾ ಪ್ರೊಟೆಕ್ಷನ್ಸ್. ಓಕೆ ಮೇಡಮ್, ಅದರಿಂದ ಏನಾಗಿದೆ ಅಂದ್ರೆ ವಿಪರೀತ ಮೈ ನೋವು, ಮತ್ತೆ ತಿಂದಂತ ಆಹಾರ ಡೈಜೆಷನ್ ಆಗ್ತಿಲ್ಲ, ಪೋಷನ್ ಸರಿಯಾಗಿ ಆಗ್ತಿಲ್ಲ, ಪ್ರಾಬ್ಲಮ್ ಇದೆ. ಯಾವಾಗ್ಲೂ ನೀ ಪೇನ್, ಬಾಡಿ ಪೇನ್ ಇದ್ದೇ ಇರುತ್ತೆ. ಆಮೇಲೆ ಕೋಪ, ಎಲ್ಲಾರ ಮೇಲೆ ಕೋಪ ಮಾಡ್ಕೊಳ್ಳೋದು, ಒಂದು ಸಿಂಟಮ್ಸ್ ಆಗಲ್ಲ ಇದೆ ಮೇಡಮ್. ಹಂಗಾಗಿ ನಾನು ಅವ್ರನ್ನ ಅಲ್ಲಿಗೆ ಕರ್ಕೊಂಡ್ ಬರ್ಬೇಕು ಅಂತ ಒಂದು ನಿಮ್ದೆಲ್ಲ ಕೇಳಿದಾಗ ಡೈರೆಕ್ಟ್ ಇನ್ನೆಲ್ಲೂ ಕಡೆ ಹೋಗೋದೇ ಬೇಡ, ನೇರವಾಗಿ ಅಲ್ಲೇ ಬರ್ಬೇಕು ಅಂತ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಾನು ಧ್ಯಾನ ಮಾಡ್ತಾ ನಿನ್ನೆ ವಿಪರೀತ ನನಗೆ ಕೈ ನೋವಿತ್ತು, ಮಡ್ಸಕ್ಕೆ ಆಗ್ತಿರ್ಲಿಲ್ಲ, ಮೇಲೆ ಎತ್ತಕ್ ಆಗ್ತಿರ್ಲಿಲ್ಲ. ಇದ್ದಕ್ಕಿದ್ದಂಗೆನೆ ಬೆಳಗ್ಗೆನೆ ನನಗ್ ತಕ್ಷಣ ಹೀಲಿಂಗ್ ನಾನೇ ಮಾಡ್ಕೋಬೇಕು ಅಂತ ಇಲ್ಲಿ ಪಕ್ಕದಲ್ಲೇ ಒಂದು ಹೋಗಿ 10 ನಿಮಿಷ ಹೀಲ್ ಮಾಡ್ಕೊಂಡೆ ನಾನು. ನೋಡಿ, ಬೆಳಗ್ಗೆ ಪೇನ್ ಇಲ್ಲ, ಫುಲ್ ಪೇನ್ ಕಡಿಮೆ ಆಯ್ತು. ಯಾಕೆ ಹೇಳ್ತಾ ಇದೀನಿ, ನಮ್ಮಲ್ಲೇ ಮೂಡ್ಬೇಕದು. ನಾವೇ ಡಾಕ್ಟರ್ ಆಗಿದ್ದೀವಿ ಇವಾಗ ಯಾಕೆ ನಾವು ನೋವು ಪಡ್ಬೇಕು? ಪ್ರತಿದಿನ ನಮ್ ಗುರುಜಿ ಹೇಳ್ಕೊಡ್ತಿರ್ತಾರೆ ಯಾವ ಕೈಲೆ ಯಾವ ಮುದ್ರೆ ಮಾಡ್ಬೇಕು, ಏನೆಲ್ಲ ಚಿಕಿತ್ಸೆ ನಮ್ಮ ವೇದಿಕೆಯಲ್ಲಿ ಸಿಗುತ್ತಲ್ಲ ಅದನ್ನೆಲ್ಲ ನಾವು ಉಪಯುಕ್ತವಾಗಿ ನಾವು ಅನುಭವ ಮಾಡ್ಕೋಬೇಕು ಅಂತ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಕ್ಕಾಗಿ ನಮ್ಮ ಗುರುಜಿ ಅವರಿಗೆ ಮತ್ತೆ ದೀಪಾ ಮೇಡಮ್ಗೆ ಈ ವೇದಿಕೆಗೆ ಮತ್ತೊಮ್ಮೆ ಕೃತಜ್ಞತೆ ಹೇಳಬೇಕು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ವೆರಿ ಮಚ್ ಗುರುಜಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಲೀಲಾವತಿ ಮೇಡಮ್. ಲೀಲಾವತಿ ಇದಾರೆ, ರೈಟ್. ಅನ್ಮಿಟ್ ಮಾಡ್ಕೊಳ್ಳಿ. ಲೀಲಾವತಿ ಮೇಡಮ್ ಅನ್ಮ್ಯೂಟ್ ಇದೆ, ಮಾಡ್ಕೊಳ್ಳಿ. ಆಗ್ತಿಲ್ವಾ? ಐ ಥಿಂಕ್ ಅನ್ಮ್ಯೂಟ್ ಆಗ್ತಾ ಇಲ್ಲ. ಹೌದು, ಇನ್ನೊಮ್ಮೆ ಕೊಡ್ತೀನಿ, ಮಾಡ್ಕೊಳ್ಳಿ ನೋಡೋಣ. ನೆಕ್ಸ್ಟ್ ಕೊಡಿ ಮೇಡಮ್. ನೆಕ್ಸ್ಟ್ ಮತ್ತೊಬ್ರು ಇಲ್ಲ ಇಲ್ಲ ಮೇಡಮ್, ಆಯ್ತು. ಇಲ್ಲ, ಪಾಟೀಲ್ ಸರ್ ಇದ್ದಾರೆ. ಪಾಟೀಲ್ ಸರ್ ಇದ್ದಾರೆ. ಸರ್ ಮಾತಾಡಿ. ನಮಸ್ತೆ ಮೇಡಮ್, ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಗುರುಜಿ, ನೀವು ಒಳ್ಳೆ ವಿಷಯನ ಪ್ರಸ್ತಾವನೆ ಮಾಡಿ. ಇವತ್ತು ದೀಪಾ ಮೇಡಮ್ ಕೂಡ ಒಳ್ಳೆ ವಿಷಯ ಕೊಟ್ಟರು. ನಾನು ಈಗ ಮೊನ್ನೆ 9ನೇ ನಮ್ದು ಸಂಕಲ್ಪ ಧ್ಯಾನ ಸ್ಟಾರ್ಟ್ ಆಯ್ತಲ್ಲ ಗುರುಜಿ, ಅವಾಗಿಂದ ಹೇಳಿದ್ದೆ ನಮ್ಮವ್ರಿಗೆಲ್ಲರಿಗೆ, ನೀವೇನ್ ನೀರ್ ಇಟ್ಕೊಂಡ್ ಕುಂದಿರ್ತಿಲ್ಲ, ಸ್ವಲ್ಪ ಜಾಸ್ತಿ ನೀರ್ ಇಟ್ಕೊಳ್ರಿ. ಮೆಳಗಡೆ ಬ್ರಹ್ಮಿ ಮುಹೂರ್ತದೊಳಗೆ ಧ್ಯಾನ ಕುಂತಾಗ ಆ ನೀರು ನಿಮ್ಗೆ ಎಷ್ಟು ಬೇಕಷ್ಟು ಸೇವನೆ ಮಾಡಿ ಧ್ಯಾನ ಆದ್ಮೇಲೆ ಚಾರ್ಜ್ ಆಗಿರುತ್ತೆ. ಆ ನೀರು ನಿಮ್ ಮನೆಯಲ್ಲಿ ಯಾರು
ಧ್ಯಾನಕ್ಕೆ ಬರ್ತಾ ಇಲ್ಲ, ಇನ್ನು ಬರಕ್ ಇಷ್ಟ ಪಡ್ತಾ ಇಲ್ಲ, ಅವ್ರು ಕುಡಿಯೋ ನೀರಿಗೆ ಹಾಕ್ಬಿಡಿ. ಯಾಕಂದ್ರೆ ನೀವು ಅನ್ಕೊಂಡಿರ್ತಿರಲ್ಲ ಅದು ಅಲ್ಲಿ ಪ್ರಭಾವ ಬೀರುತ್ತೆ ಅನ್ನೋ ವಿಚಾರದಲ್ಲಿ ಅವ್ರು ಹೇಳಿದ್ದೆ. ಅದನ್ನು ಈಗ ಪ್ರಯೋಗ ನೆಕ್ಸ್ಟ್ ಇದು ಸಂಕಲ್ಪ ಮುಗಿದ್ಮೇಲೆ ಅದನ್ನ ಕೇಳೋನಿದ್ದೆ ನಾನು, ಏನ್ ಅನ್ಸ್ತದು, ಯಾರಿಗ್ ಮಾಡಿದ್ರಿ, ರಿಸಲ್ಟ್ ಬಂತೆ ಅಂತ ಹೇಳ್ಬಿಟ್ಟು. ಆ ಸಂಶಯದಲ್ಲಿ ನಾವಿದ್ವಿ. ಈ ಸಮಯದಲ್ಲಿ ನಮಗೂ ಕೂಡ ದೀಪಾ ಮೇಡಮ್ ಅವ್ರು ಒಳ್ಳೆ ವಿಷಯ ಕೊಟ್ರು. ನನಗೊಂದು ಥಾಟ್ ಬಂತು ಗುರುಜಿ, ಇನ್ನೂ ಪ್ರಭಾವ ಆಗ್ಬೇಕಂದ್ರೆ ಬ್ರಾಹ್ಮಿ ಮುಹೂರ್ತದೊಳಗ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗ ಅಂದ್ರೆ ಪಿರಮಿಡ್ ಕೆಳಗಡೆ ಅದು ಕ್ರಿಸ್ಟಲ್ ಇರ್ಬೇಕು. ಕ್ರಿಸ್ಟಲ್ ಇರದ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ನಾವು ಎರಡು ರೀತಿ, ಒಂದು ತಾಮ್ರ ಪಾತ್ರೆಯಲ್ಲಿ ನೀರು, ಶುದ್ಧ ನೀರು, ಇನ್ನೊಂದ್ರಲ್ಲಿ ನಮ್ಮದೇ ಶಿವಂಬುನ್ ಇಟ್ಕೊಳ್ಳೋದು ಬೇರೆ ಬೇರೆ ಒಂದು ಪಾತ್ರೆ ಒಳಗ ಇಟ್ಕೊಂಡು ಹೀಲಿಂಗ್ ಅಂದ್ರೆ ಸೌಂಡ್ ಹೀಲಿಂಗ್ ಪ್ಲಸ್ ಅಂದ್ರೆ ಒಂದ್ಕಂತ ಒಂದ್ ಪ್ರಭಾವ ಇರುತ್ತೆ ಇಲ್ಲಿ. ಮೇನು ಬ್ರಾಹ್ಮಿ ಮುಹೂರ್ತ, ಪಿರಮಿಡ್, ಕ್ರಿಸ್ಟಲ್, ಸೌಂಡ್ ಥೆರಪಿ ಪ್ಲಸ್ ಈ ವಾಟರ್ನ ಚಾರ್ಜ್ ಮಾಡಿಬಿಟ್ಟು ಆ ನೀರನ್ನ ನಾವು ರೋಗಿಗಳಿಗೆ ಕೊಟ್ಟಾಗ ಅದು ಆಟೋಮೆಟಿಕ್ಲಿ ಕ್ಯೂರ್ ಆಯ್ತು ಅಂತಂದ್ರೆ ನಮ್ಮ ಮಹಾವತಾರ್ ಫೌಂಡೇಶನ್ ಹಿಡಿದವ್ರು ಯಾರಿಲ್ಲ, ಈ ತರ ಕೂಡ ಜನಸೇವೆ ಮಾಡ್ಬೋದಲ್ಲ ಅನ್ನೋದೊಂದು. ನಮ್ಮ ದೀಪಾ ಮೇಡಮ್ ಅನ್ನ ಇನ್ನು ದೀಪಾರಾಧನೆ ಅದೇ ಆಗ್ಲೇ ಹೇಳ್ದಂಗೆ ಆ ತರ ಬೆಳೆಸ್ಬೋದಲ್ಲ ಇಂಥವ್ರ ಹೆಲ್ಪ್ ತಗೊಂಡು ಅನ್ನೋದು ನಂದು ಆಲೋಚನೆ ಬಂತು ಮೇಡಮ್. ಇದನ್ನೆಲ್ಲದೂ ಸೇರಿಸ್ಬಿಟ್ಟು ಪ್ರಭಾವಶಾಲಿಯಾಗಿರ್ತಕ್ಕಂಥ ಒಂದು ಚಿಕಿತ್ಸಾ ವಿಧಾನವನ್ನ ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ ಮಾಡ್ಲಿಕ್ಕೆ ಒಂದು ದಿಟ್ಟ ಹೆಜ್ಜೆ ಇಡೋಣ ಅಂತೇಳಿ ನನ್ನ ಅನಿಸಿಕೆ ಬಂತು ಮೇಡಮ್. ಸರ್ ಥ್ಯಾಂಕ್ ಯು ಸರ್, ಮಾತಾಡಕ ಅನುಭವ ಹಂಚ್ಕೊಳಕ ಅವಕಾಶ ಕೊಡೋದಕ್ಕಾಗಿ. ರೈಟ್, ಎಸ್ ಸನಗೌಡ್ರೆ. ಸೊ ಈಗಾಗಲೇ ನಾವು ಇವೆಲ್ಲ ತುಂಬಾ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ನಾವೆಲ್ಲರೂ ಪಾಲನೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರವೇ ಈ ಫೌಂಡೇಶನ್ ಅಲ್ಲಿ ಪ್ರತಿಯೊಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ಸಹಾಯ ಆಗಿದೆ. ಖಂಡಿತ ಇದು ನಾವು ಮುಂದಕ್ಕೆ ಮಾಡ್ತಾ ಹೋಗ್ಬೇಕಾಗತ್ತೆ, ಮಾಡ್ತಾ ಇರೋಣ. ಇಲ್ಲಿ ಏನ್ ಮಾಡಿದೀವಿ ಪ್ರತ್ಯೇಕವಾಗಿ ಅಂದ್ರೆ ನೋಡಿ, ಫೌಂಡೇಶನ್ ಕಡೆಯಿಂದ ನಡಿಬೇಕಾಗಿರುವಂತ ಧ್ಯಾನ ಜ್ಞಾನ, ಈ ಸತ್ಸಂಗಗಳು ನಿರಂತರವಾಗಿ ಆಫ್ಲೈನ್ ಆನ್ಲೈನ್ ಮಾಡ್ಕೊತ ಬಂದ್ವಿ. ಎರಡನೇದು, ಪ್ರತಿಯೊಬ್ಬರಿಗೆ ಈ ಚಿಕಿತ್ಸೆಗಳು ಯಾವುದೇ ರೀತಿಯಲ್ಲಿ ಇಷ್ಟು ಮಾಡ್ತಾ ಇದ್ರು ನಮ್ಮ ಇಂದಿನ ಕರ್ಮಗಳು ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ ಅಂತ ಇರ್ತಾರೆ. ಅಂದ್ರೆ ಇಂದಿನ ಜನ್ಮ ಕರ್ಮಗಳು ನಮ್ ಬಿಡೋದಿಲ್ಲ, ಅವು ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಸಂಕಷ್ಟ ಕೊಡ್ತಾನೆ ಇರ್ತದೆ. ಅಂಥವು ಪರಿಹಾರ ಮಾಡ್ಕೋಬೇಕು ಅಂತ ತಕ್ಷಣವೇ ನಮ್ಗೆ ರಿಲೀಫ್ ಬೇಕು ಅಂದ್ರೆ ಅಲೋಪತಿ ಬೇಡ ಅಂತ ಹೇಳಿದ್ರು. ಮತ್ತೇನ್ ಮಾಡ್ಬೇಕು ಅಂದ್ರೆ ಆಯುರ್ವೇದಕ್ಕೆ ಬನ್ನಿ, ಮರ್ಮ ಥೆರಪಿ ಮಾಡ್ಕೊಳ್ಳಿ, ರಿಫ್ಲೆಕ್ಸಾಲಜಿ ಮಾಡ್ಕೊಳ್ಳಿ, ಪಂಚಕರ್ಮ ಮಾಡ್ಕೊಳ್ಳಿ ಅಲ್ವಾ. ಸೊ ಇಂಥ ಮುದ್ರಾ ಥೆರಪಿ ಮಾಡ್ಕೊಳ್ಳಿ, ಫ್ಲವರ್ ಮೆಡಿಸಿನ್ ಮಾಡ್ಕೊಳ್ಳಿ, ಅದು ಸಂಬಂಧಿತ ತರಬೇತಿಗಳು ಕೊಡ್ತಾ ಇದೀವಿ. ಟೆಲಿಪತಿ, ಸೌಂಡ್ ಹೀಲಿಂಗ್, ಟೆಲಿಪತಿ, ಕಲರ್ ಥೆರಪಿ, ಮತ್ತೆ ರೈಟ್ ಬ್ರೈನ್ ಆಕ್ಟಿವೇಶನು, ಆಕುಪ್ರೆಷರು, ಆಕುಪಂಚರು, ಮರ್ಮ ಥೆರಪಿ, ಮುದ್ರಾ ಥೆರಪಿ, ಫ್ಲವರ್ ಮೆಡಿಸಿನ್ ಎಲ್ಲ ತರಬೇತಿಗಳ ಮುಖಾಂತರವೂ ನಾವು ಕೊಡ್ತಾನೆ ಇದೀವಿ ಟ್ರೈನಿಂಗ್. ಮತ್ತೆ ಚಿಕಿತ್ಸೆಗಳು ಅಲ್ಲಿ ಪಡ್ಕೊಳ್ಳೋಕೆ ಅವಕಾಶ ಸೋಲ್ ಕ್ಷೇತ್ರ ಅಂತ ನಿರ್ಮಾಣ ಮಾಡಿದೀವಿ. ಅದರಿಂದ ಎಲ್ಲ ಸಿಗ್ತಾ ಇದೆ. ಅಂದ್ರೆ ಒಂದು ಹೋಲಿಸ್ಟಿಕ್ ವೆಲ್ನೆಸ್ ಟೆಕ್ನಿಕ್ಸ್ ಏನಿದೆಯೋ ಎಲ್ಲ ಬಳಸ್ಕೊಂಡು ಸಂಪೂರ್ಣ ಗುಣ ಮಾಡಬೇಕು ಯಾವುದೇ ವ್ಯಾಧಿಯನ್ನು ಅಂತ ಒಂದು ನಿರ್ಧಾರ ಮಾಡಿ ಮಾಡ್ತಾ ಇದ್ದೀವಿ. ಸೊ ಇತ್ತೀಚಿನ ಸಮಯದಲ್ಲಿ ಮತ್ತೆ ಏನ್ ಮಾಡಿದ್ವಿ ಅಂದ್ರೆ, ನಾವು ತಿನ್ನೋ ಆಹಾರ ಚೇಂಜ್ ಆಗಿಲ್ಲ. ಆರೋಗ್ಯಕ್ಕೆ ಆಹಾರ ಮುಖ್ಯ, ಫುಡ್ ಈಸ್ ಮೆಡಿಸನ್ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಅದನ್ನು ಸರಿಪಡಿಸೋದು ಹೇಗೆ ಅಂತ ನೋಡುವಾಗ ನಮ್ಗೆ ಬಂದಿರುವಂತ ಒಂದು ಕಲ್ಪನೆ, ಒಂದು ಯೋಜನೆ ಏನಂದ್ರೆ souldeals.in ಅಂತ ಒಂದು ವೆಬ್ಸೈಟ್ ಅನ್ನು ಲಾಂಚ್ ಮಾಡಿದ್ವಿ. ಈಗಾಗಲೇ ಅದು ಲಾಂಚ್ ಆಗಿದೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಇವತ್ತಿಂದ ಹಂಚ್ಕೊಂತ ಹೋಗ್ತೀವಿ. ಅದರಲ್ಲಿ ಲಭ್ಯವಾಗುವಂತ ಅಂದ್ರೆ ಎಲ್ಲ ವಸ್ತುಗಳು ಎಲ್ಲಾನು ಸಾವಯವದಿಂದ ಬಂದಿರೋದಿರ್ಲಿ, ಮತ್ತೆ ಎಲ್ಲಾದನ್ನು ಸಹಜ ನ್ಯಾಚುರಲ್ ಪ್ರಾಡಕ್ಟ್ಸ್ ಇರಲಿ. ಪ್ರತಿಯೊಂದು ಬುಕ್ಸ್ ಸಮೇಹ ಅಲ್ಲಿ ತರಿತಾ ಇದ್ವಿ ನಾವು. ಬುಕ್ಸ್ ಸಮೇಹ ಸಪರೇಟು, ಯಾವ ಬುಕ್ಸ್ ಇಂಪಾರ್ಟೆಂಟ್ ಬುಕ್ಸ್, ಶಿವಂಬು ಇಂಥ ಬುಕ್ಸ್ ಎಲ್ಲ ಅಲ್ಲಿ ಇಡಬೇಕು ಅಂತ. ಬುಕ್ಸು, ಆಹಾರ ಸಂಬಂಧಿತವು, ಜೀವನ ಶೈಲಿ ಸಂಬಂಧಿತ ಎಲ್ಲ ವಸ್ತುಗಳೆಲ್ಲಾನು ಅಲ್ಲಿ ಲಭ್ಯವಾಗುತ್ತೆ. ಒಂದ್ರಲ್ಲಿ ಇರಬೇಕು. ಯಾಕಂದ್ರೆ ಇಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಏನೋ ಒಂದು ಹೋಗಿ ಪರ್ಚೇಸ್ ಮಾಡೋದು, ಖರೀದಿ ಮಾಡೋದು, ಅದನ್ನು ಬಳಸ್ಕೊಳ್ಳೋದು, ಮತ್ತೆ ಆರೋಗ್ಯ ಕೆಟ್ಟ ಹೋಗೋದು, ಇದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮಾಸ್ಟರ್ಸ್ಗೂ ಮತ್ತೆ ಎಲ್ಲ ಇಂಥ ಈ ಸಹಜ ಪ್ರೇಮಿಕೆಗಳಿಗೆ ಏನಿದಾರೋ ಎಲ್ಲರಿಗೂ ಅದು ಲಭ್ಯವಾಗಬೇಕು ಅಂತ souldeals.in ಅಂತ ಒಂದು ಯೋಜನೆ ಮಾಡಿದ್ವಿ. ಅದು ನಡೀತಾ ಇದೆ. ಇಂಡಿಯಾದಲ್ಲಿ ಎಲ್ಲಿಂದ ಬೇಕಂದ್ರೂ ಅದು ಪರ್ಚೇಸ್ ಮಾಡ್ಬೋದು. ಈಗ ನೋಡಿ, ಕ್ರಿಸ್ಟಲ್ಸು, ಪಿರಮಿಡ್ಸು ಪ್ರತಿಯೊಂದು ಸಿಗತ್ತೆ ಅಲ್ವಾ, ಈ ರೀತಿಯಲ್ಲಿ. ಮತ್ತೆ ಬರ್ತಾ ಬರ್ತಾ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾವುದೇ ಒಂದು ಈ ಆಯುರ್ವೇದ, ಮರ್ಮ, ರಿಫ್ಲೆಕ್ಸಾಲಜಿ, ಹೋಮಿಯೋಪತಿ ಇಂಥದಕ್ಕೂ, ನ್ಯಾಚುರೋಪತಿ, ಆಹಾರದಕ್ಕೂ ಇದಕ್ಕೂ ರೆಸ್ಪಾಂಡ್ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡಲಿ ಅಂತಂದ್ರೆ ಇನ್ನೂ ಆಳವಾದ ಸಮಸ್ಯೆ ಇದೆ ಅಂತ ಅರ್ಥ. ಅಂದ್ರೆ ಎಲ್ಲೋ ಇಂದಿನ ಜನ್ಮದಲ್ಲಿ ಅಂತ ಕರ್ಮ ಮಾಡಿ ಬಂದಿದ್ವಲ್ಲ, ಅಂತ ಆಳವಾದ ರೀತಿಯಲ್ಲಿ ಇನ್ನೂ ಕಾರಣ ಇದೆ, ಕಾರಣ ಇದಕ್ಕೋಸ್ಕರನೇ ಅಲ್ಲಿ ಫಲಿತ ಬರ್ತಾ ಇದೆ. ಅದನ್ನು ಪರಿಹಾರ ಮಾಡೋದು ಹೇಗೆ
ಅಂದ್ರೆ ಗುಣಮುಖ ಆಗ್ತಾ ಇಲ್ಲ ಅಂತ ವ್ಯಾಧಿಗಳಾಗ್ಲಿ ಸಮಸ್ಯೆಗಳಾಗ್ಲಿ. ಈಗ ನಾವೇನಿರ್ತೀವಿ ನಿರಂತರ ಧ್ಯಾನ ಮಾಡಿ 3 ಗಂಟೆ ಧ್ಯಾನ ಮಾಡಿ 8 ಗಂಟೆ ಧ್ಯಾನ ಮಾಡಿ ಅಂದ್ರೆ ಎಷ್ಟು ಜನ ಮಾಡ್ತಾರೆ? ಮಾಡಲ್ಲ. ಆದ್ರೂ ಅವ್ರಿಗೆ ಸಮಸ್ಯೆ ಅಂತೂ ಹೋಗ್ಲೇಬೇಕಲ್ಲ. ಈಗ ಏನ್ ಮಾಡ್ಲಿ ಅಂತ ನನಗೂ ಅನಿಸುವಾಗ ದೀಪ ಮೇಡಮ್ ಹತ್ರ ನಾನು ಮಾತಾಡುವಾಗ ನನಗೆ ಸಿಕ್ಕಿರುವಂತ ಈ ಥೆರಪಿಗಳೇನಿದೆಯೋ ಇವೆಲ್ಲನೂ ಎನರ್ಜಿ ಮೆಡಿಸನೇ. ಇವೆಲ್ಲನೂ ಶಕ್ತಿ ಸಂಬಂಧಿತ ಒಂದು ರೀತಿಯಲ್ಲಿ ಥೆರಪಿಸ್ ಅಂತ ಹೇಳ್ಬೋದು. ಪ್ರತಿಯೊಂದು ಮೆಟಾಫಿಸಿಕಲ್ ಅಂತ ಹೇಳ್ತೀವಿ ನಾವು. ಇವೆಲ್ಲ ಫಿಸಿಕಲ್ ಅಲ್ಲ, ಭೌತಿಕ ಅಲ್ಲ. ಇದು ಅಂದ್ರೆ ಭೌತಿಕದಿಂದ ಆಚೆ ಕಡೆ ಇರುವಂತ ಇವೆಲ್ಲ ಥೆರಪಿಸ್ಗಳು. ಅಂದ್ರೆ ನಮ್ಮಲ್ಲಿರುವಂತ ನಮ್ಮ ಶಕ್ತಿಯನ್ನು, ಆತ್ಮಶಕ್ತಿಯನ್ನು ಬಳಸ್ಕೊಳ್ಳುವಂತ ಈ ಥೆರಪಿಸ್ ಎಲ್ಲನೂ ಅವ್ರು ಮಾಡ್ತೀರಂದ್ರೆ ನನಗೂ ಸಂತೋಷ ಅನಿಸ್ತು. ಓಕೆ, ಡನ್. ಇವರಿಂದ ಅದೊಂದು ಲಭ್ಯವಾದ್ರೆ ಎಲ್ಲರಿಗೂ ಏನಾಗತ್ತೆ ಅಂತ ಒಂದು ಬಲವಾದ ಕರ್ಮಗಳೇನಿದೆಯೋ ಅದನ್ನು ಅನುಭವಿಸೋದು ಬೇಡ, ಅದನ್ನು ಬೇಗ ಪರಿಹಾರ ಮಾಡ್ಸೋಣ ಎಲ್ಲರಿಗೂ. ನಮ್ಮ ಎಲ್ಲ ಮಾಸ್ಟರ್ಸ್ಗೂ ಯಾರ್ಯಾರು ಆ ಥರ ಅನುಭವಿಸ್ತಾ ಇದ್ರು, ಕೆಟ್ಟ ಪ್ರಭಾವ ಇದೆಯೋ ಅದನ್ನು ಬೇಗ ಆಚೆ ಕಡೆ ತಗೊಂಡು ಬಂದರೆ ಅವ್ರು ಧ್ಯಾನ ಮತ್ತೆ ಸುಲಭವಾಗಿ ಮಾಡ್ಕೋಬೋದು. ಧ್ಯಾನ ಮಾಡೋಕ್ಕೆ ಅವ್ರಿಗೆ ಏನು ಅಡ್ಡ ಬರಲ್ಲ. ಯಾಕಂದರೆ ಇಂದಿನ ಕರ್ಮಗಳು ಅಷ್ಟು ಬಲವಾದ ರೀತಿಯಲ್ಲಿರುವಂಥದ್ದನ್ನು ಇಂಥ ಪದ್ಧತಿಗಳು ಆರ್ ಸ್ಕ್ಯಾನಿಂಗ್, ಕ್ರಿಸ್ಟಲ್ ಥೆರಪಿ, ಸೌಂಡ್ ಹೀಲಿಂಗ್, ಅರೋಮೆಥೆರಪಿ, ಪಾಸ್ಟ್ ಲೈಫ್ ರಿಗ್ರೆಷನ್, ಗ್ರಾಫಾಲಜಿ, ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್, ಹಿಪ್ನೋಥೆರಪಿ, ಸೋಲ್ ಕಮ್ಯುನಿಕೇಶನ್ ಇವೆಲ್ಲ ಅವ್ರು ಮಾಡ್ತಾ ಇರುವಾಗ ಇದು ಒಳ್ಳೇದೇ ಅಲ್ಲ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ. ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವರು ಇದೆಲ್ಲ ನಮಗೆ ಮಾಡಿ ನಮಗೆ ಒಂದು ಉನ್ನತೀಕರಣ, ಇನ್ನೂ ಉನ್ನತ ಮಟ್ಟದಲ್ಲಿ ನಾವು ಬೆಳೆಸ್ಕೊಂಡಕ್ಕೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಸುಲಭವಾಗತ್ತೆ, ಸಹಾಯ ಆಗತ್ತೆ. ಅರ್ಥ ಮಾಡ್ಕೊಂಡು ರೈಟ್. ಥ್ಯಾಂಕ್ ಯು ಗುರುಜಿ. ಆಮೇಲೆ ಇನ್ನೊಂದು ಓಪನ್ ಗುರು ಕೂಡ ಮಾಡಿಸ್ತಾರೆ ಗುರುಜಿ ಆ ಟೈಮ್ನಾಗ ಅವರು. ಎಸ್, ಓಪನ್ ಅವ್ರಿಗೆ ಗೊತ್ತು, ಮಾಡಿಸ್ತಾರೆ, ತೊಂದರೆ ಬಹಳ ಹೆಲ್ಪ್ ಆಗುತ್ತೆ. ಎಸ್ ಸರ್. ಸರ್ ಇನ್ನೊಬ್ರು ಇದ್ದಾರೆ ಸರ್, ಕೊಡ್ಲಾ ಸರ್? ಮೇಡಮ್ ಕೊನೆ ಪ್ರಶ್ನೆ. ಮೇಡಮ್ ಹೆಸರು ತುಂಬಾ ಅದು ಲಾಂಗ್ ಇದೆ, ಗೊತ್ತಾಗ್ತಾ ಇಲ್ಲ. ಅವಕಾಶ ಕೊಡಿ. ಮಾತಾಡಿ ಮೇಡಮ್. ಮಾತಾಡಿಮ್ಮ, ಅಕ್ಕ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕೊಟ್ಟಿದ್ದೀನಿ. ಅವ್ರದ್ದು ಅನ್ಮ್ಯೂಟ್ ಆಗಿಲ್ಲ ಯಾಕೋ. ಇನ್ನೊಮ್ಮೆ ಕೊಡ್ತೀನಿ ಮೇಡಮ್. ವೇದವತಿ ಮೇಡಮ್ ಮಾತಾಡಿ. ಹಾ ಸರ್, ದೀಪಾ ಮೇಡಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಸರ್. ದೀಪಾ ಮೇಡಮ್ ನಮಸ್ತೆ. ನೆಟ್ವರ್ಕ್ ಇಶ್ಯೂ ಇದೆ, ನಿಮ್ದು ವಿಡಿಯೋ ಆಫ್ ಮಾಡ್ಕೊಬಿಡಿ. ಅನುರಾಧ ಮೇಡಮ್. ಆಯ್ತು. ದೀಪಾ ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ದೀಪಾ ಮೇಡಮ್, ಒಂದ್ ಸಣ್ಣ ಡ್ರೀಮ್, ಕನಸು ಒಂದು ಡಿಕೋಡ್ ಮಾಡ್ಬೇಕು ಮೇಡಮ್. ನನ್ಗೆ ಯಾವಾಗ್ಲೂ ಕನ್ಸಲ್ಲಿ ನಾನು ಸ್ನಾನ ಮಾಡ್ದಂಗೆ, ಅದು ಏನು ಪಬ್ಲಿಕ್ ಅಲ್ಲಿ ನೇಕಡ್ ಆಗಿ ಸುಮಾರು ಸರಿ ಈ ತರ ನನ್ಗೆ ಕನ್ಸು ಬರುತ್ತೆ. ಮತ್ತೆ ನಿನ್ನೆ ನೈಟ್ ಮೆಡಿಟೇಷನ್ ಮಾಡುವಾಗ ಏನೋ ಒಂಥರ ಒಳಗಡೆ ಏನೋ ಒಂದು ಬರ್ಸ್ಟ್ ಆದಂಗಾಯ್ತು. ಏನೋ ಆಗಿದೆ. ಇದಕ್ಕೆ ಮೊದಲು ಈ ಸುಷುಮ್ನ ನಾಡಿ ಓಪನ್ ಆಗುವಾಗ್ಲೂ ಈ ತರ ಒಂದು ಫೀಲ್ ಆಗಿತ್ತು. ಸಡನ್ ಆಗಿ ಫುಲ್ ಬಾಡಿ ಶೇಕ್ ಆದಂಗೆ, ಏನೋ ಬರ್ಸ್ಟ್ ಆದಂಗೆ ಆಯ್ತು. ಮತ್ತೆ ಇದೊಂದು ಡ್ರೀಮ್ ಯಾವಾಗ್ಲೂ ಆಗುತ್ತೆ. ಏನಿರ್ಬೋದು ಮೇಡಮ್? ಫಸ್ಟ್ ಆಫ್ ಆಲ್ ನಿಮ್ ಎನರ್ಜಿ ಏನಿದೆ ಅಲ್ಲ, ಇವಾಗ ಬಸ್ಟ್ ಆಗೋದು ಅದು ಅಂತ ಹೇಳ್ತಾ ಇದ್ದೆ, ನಮ್ಮ ಬಾಡಿಯಲ್ಲಿ ಕಂಪ್ಲೀಟ್ ಆಗಿ ಎನರ್ಜಿ ರಿಸೀವ್ ಮಾಡ್ಕೊಳ್ಳುವಂತ ಕೆಪಬಿಲಿಟಿ ಇರುತ್ತೆ. ಬಟ್ ಇದು ಎಕ್ಸಸ್ ಆಗಿ ಅಥವಾ ಇನ್ನೊಂದು ಆದಾಗ ಯು ವಿಲ್ ಬಿ ಏಬಲ್ ಟು ಸೆನ್ಸ್ ಮಾಡ್ತೀರಾ ನೀವು ಅದನ್ನ, ವೈಬ್ರೇಷನ್ಸ್ ಅನ್ನ. ಸೊ ಆ ಒಂದು ರೀತಿಯಲ್ಲಿ ನೀವು ದೀರ್ಘ ಮನಸ್ಥಿತಿಯಲ್ಲಿ, ಒಂದು ಆಳವಾದ ಮನಸ್ಥಿತಿ ಹೋದಾಗ ನಿಮ್ಗೆ ಈ ಸೂಕ್ತ ಮನಸ್ಸು, ಅಂದ್ರೆ ನಮ್ಗೆ ಏನು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದು ಆಳವಾಗಿ ಏನು ನಿಮ್ಮಲ್ಲಿ ಕೂರಿರುತ್ತೋ ಅದು ನಿಮ್ಗೆ ಅದು ರಿಪೀಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದನ್ನೇ ನೀವು ಕಲ್ಪನೆ ಮಾಡ್ಕೊಂತಿದ್ದೀರಾ, ಅಂದ್ರೆ ಅಲ್ಲಿರೋದು ನಿಮ್ಗೆ ಕಾಣಿಸ್ತಿದೆ ಕಾನ್ಶಿಯಸ್ ಅಲ್ಲಿ ಅಲ್ವಾ. ನೀವು ಡ್ರೀಮ್ ಆಗಿರ್ಬೋದು, ನಿಮ್ ಏನ್ ಯೋಚನೆ ಬರ್ತಿದೆ, ಸೊ ಅಂದ್ರೆ ಈ ಡ್ರೀಮ್ ಮುಖಾಂತರ ಇದು ಆಗ್ತಿದೆ. ಮತ್ತೆ ನಿಮ್ಗೆ ಸುಷುಮ್ನ ನಾಡಿ ನಿಮ್ಮಲ್ಲಿ ಒಂದು ರೀತಿಯ ಚೈತನ್ಯ ಕೊಡ್ತಿದೆ,
ಮತ್ತೆ ಇದೆಲ್ಲ ವರ್ಕ್ ಆದಾಗ ನಿಮ್ಗೆ ಇದೇ ತರ ಅನುಭವ ಆಗಿತ್ತು ಅಲ್ವಾ? ಸೊ ಈ ಡ್ರೀಮ್ ಏನ್ ಹೇಳುತ್ತೆ ಅಂತಂದ್ರೆ, ಸೊ ನಿಮ್ಮ ಒಂದು ಯಾವುದೋ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಪ್ರಸ್ತುತದಲ್ಲಿ ನಿಮಗೆ ಈ ಒಂದು ಮೇ ಬಿ ಒಂದು ಮೂವಿ ಆಗಿರ್ಬೋದು ಅಥವಾ ಯಾವ್ದೋ ಒಂದು ಇದಾಗಿರ್ಬೋದು, ಆ ಒಂದು ಇಂಪ್ಯಾಕ್ಟ್ ನಿಮ್ಮಲ್ಲಿ ಆಗಿರುತ್ತೆ. ಸೊ ಅದನ್ನ ಅಂದ್ರೆ ಒಂದು ಸ್ವಪ್ನ ಸ್ಥಿತಿಗೆ ನಾವು ಹೋದಾಗ ಅಲ್ಲಿ ನಮ್ಗೆ ಏನಂದ್ರೆ ನಿಮ್ ಕಾನ್ಶಿಯಸ್ ಏನು ವರ್ಕ್ ಆಗಲ್ಲ, ಎಲ್ಲ ಸಬ್ ಕಾನ್ಶಿಯಸ್ ಅಲ್ಲೇ ಇರುತ್ತೆ ಆ ಪ್ಯಾಟರ್ನ್ಸ್. ಸೊ ಆ ಪ್ಯಾಟರ್ನ್ಸ್ ಅನ್ನು ನಿಮ್ಗೆ ಅದು ಕಂಪ್ಲೀಟ್ ಆಗಿ ರಿವೀಲ್ ಆಗ್ತಾ ಹೋಗುತ್ತೆ, ಚಿತ್ರ ತರ ಕಾಣ್ತಾ ಹೋಗಿರುತ್ತೆ ಅಷ್ಟೇ. ನನ್ಗೆ ಅರ್ಥ ಆಗಿಲ್ಲ ಮೇಡಮ್. ಅಂದ್ರೆ ನಿಮ್ಗೆ ಈಗ ಬರ್ತಿರೋ ಒಂದು ಕನ್ಸು, ಸೊ ನಿಮ್ಮ ಒಂದು ಸುತ್ತ ಮನಸ್ಸು ಅಂದ್ರೆ ನಿಮ್ಗೆ ಯಾವ್ದೋ ಒಂದು ರೀತಿಯಲ್ಲಿ ನಡೆದಿರುತ್ತೆ ಅಲ್ವಾ? ಸೊ ಅದನ್ನ ನಿಮ್ಮ ಒಂದು ನಿದ್ರಾವಸ್ಥೆಯಲ್ಲಿ ಹೋದಾಗ ಅದು ನಿಮ್ಗೆ ಅದು ಕಾಣ್ತಿದೆ ಅಷ್ಟೇ. ಬಟ್ ಆದ್ರೆ ನಿಮ್ಗೆ ಕಾನ್ಶಿಯಸ್ ಆಗಿ ನೀವು ಅವೇಕನ ಆಗಿದ್ದಿದ್ರೆ ಅದು ನಿಮ್ಮ ಒಂದು ಯಾವ್ದೋ ಒಂದು ದಿನಚರ್ಯಲ್ಲೋ ಅದ್ರಲ್ಲಿದ್ರಲ್ಲೋ ಸೇಮ್ ಒಂದು ಕಣ್ಣಿಗೆ ಆ ಚಿತ್ರ ಏನ್ ಕಾಣ್ತಿತ್ತೋ ಅದು ಬರ್ತಾ ಹೋಗುತ್ತೆ. ಸೊ ಇದು ಮ್ಯಾನಿಫೆಸ್ಟೇಷನ್ ಅಂತ ಅಲ್ಲ, ಇದು ಒಂದು ಜಸ್ಟ್ ಬಂದು ಹೋಗಿದೆ ಅಷ್ಟೇ. ಅಂದ್ರೆ ನಿಮ್ಮ ಪ್ಯಾಟರ್ನ್ ಅಲ್ಲಿ ಏನು ನಿಮ್ಮ ಮೈಂಡ್ ಹೋಗಿರುತ್ತೋ ಆ ಫ್ರೀಕ್ವೆನ್ಸಿಗೆ, ಅಲ್ಲಿಂದ ನಿಮ್ಗೆ ಆ ಗೋಚರ ಅಂದ್ರೆ ನೆನಪುಗಳು ಅದು ಎಲ್ಲ ಸರ್ಕಲ್ ಆಗಿ ನಿಮ್ಗೆ ಬಂದಿರುತ್ತೆ ಅಷ್ಟೇ. ಬಟ್ ಇದ್ರ ಬಗ್ಗೆ ಏನ್ ಚಿಂತೆ ಮಾಡೋದೇನು ಇಲ್ಲ, ಅಥವಾ ಇದು ತುಂಬಾ ಆಳವಾಗೂ ಒಂಥರ ಗಮನಿಸ್ಬೇಕಾಗಿರುವಂತದ್ದು ಏನಿಲ್ಲ. ಸೊ ಇದು ಬಂದಿದೆ ಬಿಕಾಸ್ ಯು ಆರ್ ಗೋಯಿಂಗ್ ಟು ದಟ್ ಡೀಪ್ ಸ್ಟೇಟ್ ಇದ್ದಾಗ ಆ ಒಂದು ಪ್ಯಾಟರ್ನ್ಸ್ ಬಂದಿದೆ. ಸೊ ಅದರಲ್ಲಿ ನೀವು ಇವಾಗ ಅನುಭವ ಪಟ್ಟಿದ್ದೀರಾ ಅಷ್ಟೇ. ಅಂದ್ರೆ ನಿಮ್ಮಲ್ಲಿ ಇರುವಂತದ್ದು ಕ್ಲೀನ್ಸ್ ಆಗ್ತದೆ ಅಂತ ಹೇಳೋದು ಮೇಡಮ್. ಸೊ ನಿಮ್ಮಲ್ಲಿ ಇರುವಂತದ್ದು ಆ ರೀತಿಯಲ್ಲಿ ಕ್ಲೀನ್ಸ್ ಆಗ್ತಾ ಇದೆ ಅಂದ್ರೆ ಸಬ್ ಕಾನ್ಶಿಯಸ್ ಸ್ಥಿತಿಗೆ ಹೋಗುವಾಗ, ಸುಪ್ತ ಮನಸ್ಥಿತಿಗೆ ಹೋಗುವಾಗ ಯಾವುದೇ ನಮ್ಮಲ್ಲಿರುವಂತ ಆ ಅಡಗಿರುವಂತ ಅಂದ್ರೆ ಅಲ್ಲಿ ಒಳಗಡೆ ಈಗಾಗ್ಲೇ ಹಿಂದಿನ ಜನ್ಮದೋ ಈ ಜನ್ಮದೋ ಈಗಾಗ್ಲೇ ವ್ಯವಸ್ಥೆ ಆಗಿರ್ತವೆ. ಅವೆಲ್ಲಾನು ಆಚೆ ತಂದು ನಿಮ್ಗೆ ನಿಮ್ಗೆ ಚಿತ್ರಗಳ ಮುಖಾಂತರ ಆಚೆ ಕಡೆ ಹೋಗ್ತದೆ. ಓಕೆ, ನೀವು ಅದನ್ನು ನೋಡ್ತಾ ಇರ್ತೀರಾ, ಆದ್ರೆ ನಿಮ್ಗೆ ಸ್ವಚ್ಛಗೊಳಿಸೋ ಕಾರ್ಯಕ್ರಮ ಇದೆಲ್ಲ. ನಿಮ್ಮನ್ನು ಇನ್ನೂ ಸ್ವಚ್ಛಗೊಳಿಸುವಂತ ಕಾರ್ಯಕ್ರಮ, ಅದಕ್ಕೂ ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯೋಚನೆ ಬೇಡ ಇದ್ರ ಬಗ್ಗೆ ಆಳವಾಗಿ ಲೈಕ್ ಮೈಂಡ್ಗೆ. ಯಾಕೆ ಅಂತಂದ್ರೆ ನಾವೇನು ಆಮೇಲೆ ನಿರಂತರವಾಗಿ ನಾವು ಮನಸ್ಸಿನಲ್ಲಿ ಮೈಂಡ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಚಿತ್ರಿಸ್ಕೊಡ್ತೀವೋ ಅದೇ ಆಗ್ತಿರ್ತೀವಿ, ಆಯ್ತಾ? ಸೊ ಇದು ಬಂದಿದೆ, ಇಟ್ಸ್ ನಾಟ್ ಅ ವೆರಿ ಗುಡ್ ಸೈನ್ ಅಂತ ಇದ್ದಾಗ ಅದನ್ನ ನಾವು ಜಸ್ಟ್ ಇದು ಹೋಯ್ತು ಅಷ್ಟೇ ಅನ್ನತ್ರ ಇರ್ಬೇಕು. ನಮ್ಗೆ ಯಾವ್ದು ಬೇಡವಾಗಿರೋದು ನಾವು ಬೇಕು ಅಂತ ನಾವು ಅಟ್ರಾಕ್ಟ್ ಮಾಡ್ತಾ ಹೋದಾಗ ಅದು ನಮ್ಮ ಕಂಪ್ಲೀಟ್ ಮೈಂಡ್ ಅಲ್ಲಿ ಕೂತ್ಕೊಂಡು ಅದು ಇನ್ನೊಂದ್ ತರ ರಿಯಾಕ್ಷನ್ಸ್ ಕೊಡ್ತಾ ಹೋಗುತ್ತೆ. ಸೊ ಅದರಿಂದ ನಾ ಏನ್ ಹೇಳೋದು ಅಂತಂದ್ರೆ, ಇದು ಈ ತರ ಘಟನೆ ನಡೆದಿದ್ಯಾ, ಇದು ಸುತ್ತ ಮನಸ್ಸಿನಿಂದ ಬಂದಿದೆ, ಓಕೆ ಆಕ್ಸೆಪ್ಟ್ ಅಷ್ಟೇ. ಅದನ್ನ ಅಲ್ಲಿ ಓಕೆ ಬಿಟ್ಬಿಡೋಣ. ಆವಾಗ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಆಳವಾಗಿ ಈ ಚಿತ್ರಗಳು ಮತ್ತೊಮ್ಮೆ ಬರೋದಕ್ಕೆ ರಿಪೀಟ್ ಆಗಲ್ಲ. ಯಾವಾಗ ನೀವು ನಿಮ್ಮ ಮೈಂಡ್ಗೂ ತಗೊಂಡು ಈ ತರ ಆಯ್ತು, ಇದು ಹಿಂಗಿದೆ, ಹಿಂಗೆ ಮಾಡ್ತಿದೀನಿ ಅಂತಂದ್ರೆ ಅದನ್ನೇ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಅದು ಬೇಡ ಅನ್ನೋದು ಅಷ್ಟೇ. ಸರ್, ನಾನು ಇದು ಪಾಸ್ಟ್ ಲೈಫ್ ರಿಗ್ರೆಷನ್, ಈ ಪ್ರತಿರೂಪ ಪಯಣ ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ. ಮೋಸ್ಟ್ಲಿ ನಾನು ಹೇಳಿದ್ನಲ್ಲ ಸರ್, ನನ್ಗೇನೋ ಬರ್ಸ್ತಾದಂಗ ಆಯ್ತು ಅಂತ. ಅದಾಗಿ ಈ ಸ್ನಾನ ಮಾಡಿದ್ದು ಇವೆಲ್ಲ ನೋಡಿದ್ರೆ ಏನೋ ಒಂದು ಪಾಪ ಕಳೆದಿದೆ ಅಂತ ನನ್ಗೆ ಅನ್ಸ್ತದೆ ಸರ್. ಕರೆಕ್ಟಾ ಸರ್? 100% ಅದು ನಾನು ಹೇಳಿದೆ, ಸ್ವಚ್ಛಗೊಳಿಸುವಂತ ಕಾರ್ಯಕ್ರಮ ಅಷ್ಟೇ. ಎಲ್ಲದನ್ನು ಸ್ವಚ್ಛಗೊಳಿಸೋದೆ. ಅಂದ್ರೆ ಜನ್ಮಗಳು ಅನೇಕ ಜನ್ಮಗಳಲ್ವಾ, ಒಂದಲ್ವಾ ನಾವು ತಗೊಂಡಿದ್ದು. ಜನ್ಮಗಳು ತಗೊಂಡು ಏನೇನೋ ಮಾಡ್ಕೊಂಡಿರ್ತೀವಿ. ಸೊ ಈಗ ನೀವು ಎಚ್ಚರಿಕವಾಗಿದ್ದೀರಾ. ಯು ಆರ್ ಲಿವಿಂಗ್ ಕಾನ್ಶಿಯಸ್ಲಿ ನೌ, ಯು ಆರ್ ಲೀಡಿಂಗ್ ಕಾನ್ಶಿಯಸ್ ಲೈಫ್. ಅವಾಗ ಸ್ವಚ್ಛಗೊಳಿಸುವಂತ ಕಾರ್ಯಕ್ರಮ ನಡೀಲೇಬೇಕು, ನಡೀತಾ ಇದೆ. ಯು ವೆಲ್ಕಮ್ ದಟ್ ಅಂಡ್ ಯು ಗೋ ಅಹೆಡ್, ಡೋಂಟ್ ವರಿ. ನಾನು ಮೊನ್ನೆ ಯಾವ್ದೋ ಮಾತಿಗೆ ಬಂದಾಗ ನಾನು ರೇವತಿ ಮೇಡಮ್ ಹತ್ರ ನಾನು ಶೇರ್ ಮಾಡ್ಕೊಂಡೆ ಸರ್. ನನ್ಗೆ ಸರ್ ಈ ನಡುವೆ ತುಂಬಾ ಒಂಥರ ತುಂಬಾ ಆನಂದವಾಗಿ ತುಂಬಾ ಬ್ಲಿಸ್ಫುಲ್ ಆಗಿರ್ತೀನಿ ಸರ್. ನನ್ನ ಉಸಿರಾಟ ಅಂತೂ ಸರ್ ಎಷ್ಟು ನೀಟಾಗಿದೆ ಅಂದ್ರೆ ಎಲ್ಲೂ ಬ್ಲಾಕೇಜಸ್ ಇಲ್ಲ, ಸರಾಗವಾಗಿ ಉಸಿರಾಡ್ತೀನಿ. ಕೆಲವು ಸರಿ ನಾನು ಉಸಿರಾಡೋದು ನಾಡಿಗೆಲ್ಲ ಸ್ವಚ್ಛಗೊಳಿಸೋದೆ ಅದೇ ಕಾಯೋಪಾಸನ ಅಂತ ಹೇಳ್ತೀವಲ್ಲ.
ಅದು ಆಗತ್ತೆ. ಅದು ಆಗಿದ ಮೇಲೆ ಇನ್ನೇನು ಇರಲ್ಲ. ಇನ್ನೊಂದು ನಮ್ಮಲ್ಲಿರುವಂತ ಎಲ್ಲ ಚಿಕಿತ್ಸೆಗಳಿಂದ ಇವೆಲ್ಲ ಹಾಗೆ ಆಗ್ತವೆ. ಶಿವಂಬು ಇದು ಅದು ಎಲ್ಲ ಎಷ್ಟು ಮಾಡ್ತೀವಿ ನಾವು. ಓಕೆ, ರೈಟ್ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಆಗಿದೆ ನೋಡಿ. ಕೊನೆ ಅವಕಾಶ, ಮಾತಾಡಿ ಮೇಡಮ್, ಮುಕ್ತಾಯ ಮಾಡೋಣ ಕಾರ್ಯಕ್ರಮ. ಸರ್ ನಮಸ್ತೆ ಸರ್. ಮಾತಾಡಿ ಸರ್ ನಮಸ್ತೆ ಸರ್. ಸರ್ ನಮಸ್ತೆ, ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆಮ್ಮ, ಹೇಳಿ, ಮಾತಾಡಿ. ಥ್ಯಾಂಕ್ ಯು ಸರ್. ನಾನು ನಿನ್ನೆ ಬೆಳಗಾವಿಲಿಂದ ರಿಲೀವ್ ಆಗಿ ಬಂದಿದ್ದೇನೆ ಸರ್. ಈಗ ಧಾರವಾಡ ಬಂದಿದ್ದೇನೆ ಸರ್. ನನಗೀಗ ಒಂದೇನಂದ್ರೆ, ನಂಗೆ ಬಹಳ ಜನ ಗೊತ್ತಿದ್ದಾರೆ, ಎಲ್ರಿಗೂ ಹೇಳ್ಬೇಕಂದ್ರೆ ನಂಗೆ ಕರೆಕ್ಟ್ ಒಬ್ರು ಪ್ರಾಪರ್ ಪರ್ಸನ್ ಗುರುಗಳು ಬೇಕು. ತಾವು ಬೆಂಗಳೂರಿನಲ್ಲಿ ಇರ್ತೀರಲ್ಲ ಸರ್. ಈಗ ಹಂಗಾತಂದ್ರೆ ಈಗ ನಾ ಎಲ್ರಿಗೂ ಜನರಿಗೆ ನಿನ್ನೆ ನೋಡ್ರಿ ಸರ್, ನಾನು ನಿನ್ನೆ ಬರುವಾಗ ನಮ್ ರೀಜನಲ್ ಕಮಿಷನರ್ ಸರ್ IAS ಕೇಡ್ರ ಅವ್ರು ಮೇಡಮ್ S ಜಾನಕಿ ಅಂತ ಹೇಳಿ ಅವರಿಗೆ ಹೇಳಿ ಧ್ಯಾನ ಹೇಳಿ ಬಂದು ಸ್ವಮೂತ್ರ ಚಿಕಿತ್ಸೆ ಮೊನ್ನೆ ಅರಸೀಕೆರೆ ಧ್ಯಾನ ಯಜ್ಞದಲ್ಲಿ ಬುಕ್ ಕೊಟ್ಟಿದ್ರಲ್ಲ ಸರ್, ಅದನ್ನ ಕೊಟ್ಟು ಬಂದು ಎಲ್ಲಾ ಹೇಳಿ ಅವ್ರಿಗೆ ಬಂದಿದ್ದೇನೆ ಸರ್ ನಾನು ನಿನ್ನೆ. ಅವ್ರು ಹೇಳಿದ್ರು, ಅವರು ಆಕ್ಚುಲಿ ಅವ್ರ ಹಸ್ಬೆಂಡ್ ಬೆಂಗಳೂರಿನಲ್ಲೇ ಇರ್ತಾರೆ ಸರ್. ಮಹಾವತಾರ ಫೌಂಡೇಶನ್ ಅಡ್ರೆಸ್ ಇದೆ ಅಲ್ಲ ಸರ್, ನಾನು ಹೋಗಿ ಬರ್ತೀನಮ್ಮ, ನೀ ಇಷ್ಟು ಧ್ಯಾನ ಇದೀರಾ? ಇಲ್ಲ ಮೇಡಮ್, ತಾವು ಸೀನಿಯರ್ ಅಂತ ಹೇಳಿದೆ ನಾನು. ಇಲ್ಲ, ನೀ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೆಯಲ್ಲ, ನೀನೇ ಸೀನಿಯರ್ ಅಮ್ಮ ಅಂತಂದ್ರು. ಅದ್ರ ನಾ ಅಂದೆ, ಮೇಡಮ್ ಇನ್ನೂ ಕಲಿಯೋದು ಬಹಳ ಇದೆ ರೀ ಮೇಡಮ್, ಅಲ್ಲಿ ಹೋಗ್ರಿ ನೀವು, ಅದೆಲ್ಲ ಬಹಳ ಹೆಲ್ಪ್ ಮಾಡ್ತಾರೆ ನಮ್ಗೆ ರಂಗನಾಥ್ ಗುರುಗಳು ಅಂತಿದ್ದಾರೆ ಅಂತ ಹೇಳಿ ನನ್ನ ಧ್ಯಾನ ಎಕ್ಸ್ಪೀರಿಯನ್ಸ್ ಹೇಳಿರಿ ಸರ್. ಇನ್ನೊಂದು ಎಕ್ಸ್ಪೀರಿಯನ್ಸ್ ಇದ್ರ ವೇದಿಕೆಯಲ್ಲಿ ನಾನು ಹೇಳ್ಬೇಕಂತ ಹೇಳಿ ಅನ್ಕೋತೀನಿ ಸರ್. ನಿನ್ನೆ ಒಬ್ರು ನಮ್ಮ ಫ್ರೆಂಡ್ ಸಿಕ್ಕಿದ್ರು ಸರ್. ಅವರು 1.5 ಟ್ಯಾಬ್ಲೆಟ್ಸ್ ತಗೋತಾ ಇದಾರಂತೆ BP-ಗೆ. ಶಿ ಈಸ್ ಅ ಡೆಪ್ಟಿ ತಹಶೀಲ್ದಾರ್ ಅಂಡ್ ಹಸ್ಬೆಂಡ್ ಈಸ್ ಗೆಸ್ಟ್ ಇದು ಲೆಕ್ಚರರ್ ಇನ್ KHK ಗಬ್ಬೂರ್ ಕಾಲೇಜ್ ಸರ್, ಪಾಲಿಟೆಕ್ನಿಕ್. ಅವ್ರಿಗೆ ಕ್ಯಾನ್ಸರ್ ಆಗಿದೆ, ಇವಳಿಗೆ BP ಬಂದಿದೆ ಅಂತ 1.5 ಟ್ಯಾಬ್ಲೆಟ್ಸ್ ತಗೋತಾ ಇದಾರಂತ. ಅವರಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ನಂಗೆ ಒಂದ್ ಸ್ವಲ್ಪ ಸಜೆಸ್ಟ್ ಮಾಡ್ಲಿಕ್ಕೆ, ನಂಗೆ ಒಟ್ಟು ಎಕ್ಸ್ಪೀರಿಯನ್ಸ್ ಇದ್ದವ್ರು ನಂಗೆ ಲಿಂಕ್ ಮಾಡಿಕೊಟ್ರೆ ನಾ ಅವ್ರಿಗೆ ನೆಕ್ಸ್ಟ್ ಎಲ್ಲಿ ಮಾಡಿ ಕಳಿಸ್ಬೇಕು, ಏನ್ ಹೇಳ್ಬೇಕು ಅನ್ನೋದು ಒಂದ್ ಸ್ವಲ್ಪ ನಂಗೆ ಆ ಟೈಪ್ನಾಗ. ಯಾಕಂದ್ರೆ ಫ್ರೀ ಆದೆ ಸರ್, ನಾ ಧಾರವಾಡ ಬಂದಿದ್ದೇನೆ, ಈಗ ನಿನ್ನೆ ರಿಲೀವ್ ಆಗಿದ್ದೇನೆ. ಮಂಡೇ ಇಂತ್ರ ಮುಂಜಾನೆ ಸಾಯಂಕಾಲ 1 ತಾಸು ನಾ ಯಾರಿಗೆ ಸಿಗ್ತಾರಲ್ಲ ಎಲ್ಲರಿಗೂ ಧ್ಯಾನ ಹೇಳಕ್ ಹೋಗ್ಬೇಕು ಅಂತ ನನ್ನ ಟಾರ್ಗೆಟ್ ಇಟ್ಕೊಂಡಿದ್ದೇನೆ ಸರ್. ನನಗೊಂದ್ ಸ್ವಲ್ಪ ಯಾರಿಗ್ ಕಾಂಟ್ಯಾಕ್ಟ್ ಮಾಡ್ಬೇಕು, ಅವ್ರಿಗೆ ನಾ ಎಲ್ಲಿ ಗೈಡ್ ಮಾಡ್ಬೇಕಂತ ಹೇಳ್ಬೇಕಲ್ಲ ಸರ್. ಈಗ ಹೌದಿಲ್ರಿ, ಅದು ಪ್ರಾಬ್ಲಮ್ ಇದೆ. ಮಹಾವತಾರ ಬರ್ಬೇಕಂದ್ರೆ ಬೆಂಗಳೂರಿಗೆ. ಹಾ ಸರ್. ಸೊ ಒಂದೇನಂದ್ರೆ ಧ್ಯಾನ ಹೇಳಿ, ಧ್ಯಾನ ಅತಿ ಸುಲಭವಾದ ಪ್ರಕ್ರಿಯೆ, ಅದು ಸುಲಭವಾದ ಪದ್ಧತಿ. ಹೇಳ್ಕೊಡ್ತೀನಿ ಸರ್, ಧ್ಯಾನ ಹೇಳಿ ತಮ್ದು ಯೂಟ್ಯೂಬ್ ಚಾನೆಲ್ ನಾ ಎಲ್ಲ ಹೇಳಿದೇನಲ್ಲ ಸರ್, ಅದನ್ನೆಲ್ಲ ಇದು ಮಾಡಿ ಧ್ಯಾನ ಮಾಡೋದ್ರಿಂದ ಆಗುವ ಲಾಭಗಳು. ಹಾ ಸರ್, ಸಬ್ಸ್ಕ್ರೈಬ್ ಮಾಡಿ ಅದನ್ನೆಲ್ಲ ಅವ್ರಿಗೆ ಶೇರ್ ಮಾಡ್ತೇನೆ ಸರ್ ನಾ ಇಮಿಡಿಯೇಟ್. ಅವ್ರ ನಂಬರ್ ಗ್ರೂಪ್ ಒಳಗೆ ಆಡ್ ಮಾಡಿ, ನಮ್ದೆಲ್ಲ ಇದೆ ಅಲ್ಲ ಸರ್ ಅದು ಯೂಟ್ಯೂಬ್ ಲಿಂಕ್ ಚಾನೆಲ್, ಅದನ್ನ ಕಳಿಸ್ತೀನಿ. ಆದ್ರ ಅವ್ರಿಗೆ ಈಗ ಒಂದ್ಸರ್ತಿ ಎಲ್ಲಾ ಈಗ ಒಮ್ಮಕ್ಲೆ ಇನ್ವಾಲ್ವ್ ಆಗುವಷ್ಟು ಪೇಷನ್ಸ್ ಇರಂಗಿಲ್ಲಲ್ಲ ಸರ್. ಈಗ ಫಸ್ಟ್ ಸ್ಟಾರ್ಟಿಂಗ್ ಅವ್ರು ನಮ್ ಧ್ಯಾನದ ರುಚಿ ಹತ್ಬೇಕು ಅವ್ರಿಗೀಗ. ಹಂಗ ಈಸಿಯಾಗಿ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಇರುದು ಒಂದ್ ಸ್ವಲ್ಪ ಯೂಟ್ಯೂಬ್ ಇದು ನಂಗ ಒಂದೆರಡು ಶೇರ್ ಮಾಡಿದ್ರೆ ಅನುಕೂಲ ಆಗ್ತೈತಿ ಸರ್. ಇವತ್ ಮೇಡಮ್ ಹೇಳಿದ್ದು ಬಹಳ ತುಂಬಾ ಚೆನ್ನಾಗಿತ್ತು ಮೇಡಮ್, ದೀಪಾ ಮೇಡಮ್. ನಾವು ನಮ್ದು ಅವರ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು ಸರ್ ಹೇಳಿದ್ದಂತ್ರಕ್ಕೆ ಭಾರಿ ವಂಡರ್ಫುಲ್ ಇತ್ತು. ಆದ್ರೆ ನನ್ಗೆ ಅಷ್ಟ ತಿಳ್ಕೊಂಡು ನಾ ಇನ್ನೂ ಅಷ್ಟು ನಾಲೆಜ್ ಇಲ್ಲಲ್ಲ ಸರ್. ಈಗ ಕೇಳ್ಕೊಂಡ್ ಜನರಿಗೆಲ್ಲ ಹೇಳ್ಬೇಕಂದ್ರ ವಿ ಆರ್ ಪರ್ಫೆಕ್ಟ್ ಇರ್ಬೇಕು, ಹೌದಿಲ್ಲ ಸರ್. ಈಗ ನಾ ನೆಕ್ಸ್ಟ್ PWD ಡಿಪಾರ್ಟ್ಮೆಂಟ್ ಹೋಗ್ತಾ ಇದ್ದೇನೆ ಸರ್. ಇಲ್ಲ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಡಿವಿಷನ್ ಆಫೀಸರ್ ಅದೆಲ್ಲ 8 ಜಿಲ್ಲೆ ಕವರ್ ಆಗ್ತೈತಿ. ಆಫೀಸ್ ನಲ್ಲಿ 100 ಮೆಂಬರ್ಸ್ ಇದಾರೆ. ಎಲ್ಲರಿಗೂ ಅವ್ರಿಗೆ ಒಬ್ಬೊಬ್ಬರಿಗೆ ಟಚ್ ಮಾಡಿ ಹೇಳಕತ್ರ, ಹೌದಿಲ್ಲ ಸರ್. ನಾವ್ ಅಟ್ ಲೀಸ್ಟ್ ನಾವ್ ಪರ್ಫೆಕ್ಟ್ ಇರ್ಬೇಕು. ಅವ್ರಿಗೆ ಯಾವ್ದಾದ್ರು ಸಮಸ್ಯೆ ಇದ್ರ ಅವ್ರಿಗೆ ಹೋಗಿ ಕರೆಕ್ಟ್ ಯಾವ ಥೆರಪಿ ತಗೋಬೇಕು, ಏನ್ ಹೇಳ್ಬೇಕು ಅಂತ ಹೇಳೋರು ನನ್ಗೊಂದ್ ಸ್ವಲ್ಪ ಕೊಟ್ರ ಅನುಕೂಲ ಆಗ್ತೈತೆ ಅನ್ಸರ್ ನಂಗೆ. ಹೆಲ್ಪ್ ಆಗ್ತದೆ. ಏನ್ ತೊಂದರೆ ಇಲ್ಲ, ನೀವು ನಿಮ್ಗೆ ಗೊತ್ತಿರೋದು ಹೇಳ್ತಾ ಹೋಗಿ. ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯದಲ್ಲಿ ಟೆಕ್ನಿಕ್ಸ್ ಎಲ್ಲ ಹೇಳಿ, ಶಿವಂಬು ಚಿಕಿತ್ಸೆ ಬುಕ್ಗಳು ಇಟ್ಕೊಳ್ಳಿ, ಅದನ್ನು ಕೊಡಿ. ಓಕೆ, ಇನ್ನು ಕಡಿಮೆ ಸರ್. ಈಗ ಸರ್ ಇನ್ನೊಂದು, ಈಗ ಶಿವಂಬು ಚಿಕಿತ್ಸೆ ಡೈರೆಕ್ಟ್ ಹೇಳಿದ್ರ ಅವ್ರು ಒಂದ್ ಟೈಪ್ ಇದು ಮಾಡ್ಕೋತಾರ, ಹೆಸಿಟೇಟ್ ಮಾಡ್ಕೋತಾರ, ಮಾಡಲ್ಲ ಸರ್. ಅವ್ರಿಗೆ ಫುಲ್ ಧ್ಯಾನದಾಗ ಬರ್ಬೇಕು, ಒಂದ್ ಸ್ವಲ್ಪ ಅದ್ರದ್ದು ಅಭಿರುಚಿ ಬರ್ಬೇಕು. ಆಮೇಲೆ ನನ್ ನೋಡ್ತಾರ್ರಿ ಅವ್ರು, ನೀವ್ ಇಷ್ಟೆಲ್ಲ ಆಕ್ಟಿವ್. ನೀನೇ ನಮ್ ರೀಜನಲ್ ಕಮಿಷನರ್ ಕೇಳಿದ್ರು ಮೇಡಮ್, ಹಿಂಗ್ರಿ ಮೇಡಮ್ ನಾನ್ ಸ್ವತಃ ಸ್ವಮೂತ್ರ ನಾನು ಪ್ರಯೋಗ ಮಾಡ್ತಾ ಇದ್ದೇನೆ ಮೇಡಮ್, ನಾನು ಅಲ್ಲಿ ಬೆಳಗಾವ್ ಹುಬ್ಳಿಂತ್ರ ಬೆಳಗಾವ್ ಬರ್ಬೇಕಂದ್ ನಂಗೆ ಅದೇ ಎನರ್ಜಿ ಹಿಂಗೆಲ್ಲ ಹೇಳಿದಾರೆ. ನಾ ಬಸ್ನಲ್ಲಿ ಕುತ್ಕೊಂಡಾಗ ನಾ ಮುದ್ರೆ ಹಾಕೊಂಡ್ ಕುತ್ಕೋತೀನಿ ಮೇಡಮ್. ಹಿಂಗಿಲ್ಲ, ಹೌದಾ ಅಮ್ಮ ನೀ ಯೂಸ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರಿ ಅವ್ರು ನಂಗ ಸ್ವಮೂತ್ರ ಬುಕ್ ಕೊಟ್ಟಾಗ. ಮತ್ ನಂಗೆ ಇನ್ನೊಂದು ನಾ ವಿಷಯ ಶೇರ್ ಮಾಡ್ಬೇಕಂತೀನಿ ಸರ್. ನನ್ ಮಗ ಈಗ ಅವನು BEND ಇಂಜಿನಿಯರ್ ಸರ್. ಅವನೀಗ ನನ್ ಮಗ ಎಕ್ಸಾಮಿಗೆ ಹೋಗ್ಬೇಕಂದ್ರೆ ನಾ ಫುಲ್ ಧ್ಯಾನ ಕುತ್ಕೊಂಡೇನಿ. ಎಕ್ಸಾಮ್ ಎಂಟರ್ ಆಗೋ ಮುಂದೆ ನಂಗೆ ಹೇಳಪ್ಪ ಅಂತ ಹೇಳಿ ನಾ ಫುಲ್ ಅವ ಹೋಗಿ ಎಕ್ಸಾಮ್ ಬರೋದ್ ಹೊರಗಡೆ ಬರೋ ಮುಂದೆ ಮಟನು ನಾ ಧ್ಯಾನದಲ್ಲೇ ಕುತ್ಕೊಂಡಿದ್ದೆ. ಅವನೀಗ BEL ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸೆಲೆಕ್ಟ್ ಆಗಿದೆ ಸರ್. ಇದೊಂದು ಬಹಳ
ಒಳ್ಳೆ ವಿಷಯ ನಾನು ಈ ವೇದಿಕೆಗೆ ಹಂಚ್ಕೋಬೇಕಂತ. ವೆರಿ ನನ್ ಗುಡ್. ಜೀವನದಲ್ಲಿ ಅಂತೂ ಬಹಳ ಪರಿವರ್ತನೆ. ಹಾ ಸರ್, ಬಹಳ ಪರಿವರ್ತನೆ ಆಗಿದೆ. ನಂಗೆ ನಾನಷ್ಟೇ ಯೂಸ್ ಮಾಡಬಾರ್ದು, ನನ್ಗೆ ಗೊತ್ತಿರೋರ್ಗೆಲ್ಲ ನಾ ಹೇಳಿದ್ರೆ ಅವ್ರು ಎಷ್ಟು ನೆನೆಸ್ತಾರ ಸರ್, ಹೌದಿಲ್ರಿ? ನಿನ್ನೆನು ನಾ ಈಗ ಅಂದ್ರು ಎಷ್ಟು ಸುಮಾರು ಜನ ಧ್ಯಾನ ಮಾಡ್ರಿ, ನಾ ಹೇಳಿದ ಕೂಡ ಧ್ಯಾನ ಮಾಡ್ರಿ ಎಲ್ಲ ಹೋಗ್ತೈತಿ ಅಂತ ನಾ ಹೇಳ್ತೀನಲ್ಲ ಸರ್, ಎಲ್ಲಾರು ನಗಾಡ್ತಿದ್ರು. ನಿನ್ನೆ ನಾ ಬರೋ ಮುಂದೆ ನಮ್ಮ ಮೇಡಮ್ ರೀಜನಲ್ ಕಮಿಷನರ್ ಇದಾರಲ್ಲ ಸರ್, ಅವ್ರು ಟೈಗರ್ ಇದ್ದಂಗೆ, ಲೇಡಿ ಟೈಗರ್ ಇದ್ದಂಗೆ, ಯಾರಾದ್ರೂ ಹೋಗಿ ಮಾತಾಡಿದ್ರೆ ಎಲ್ಲ ಪಟ ಬೈದ್ ಬಿಡ್ತಿದ್ರು ಸರ್. ನಾ ಹೋಗ್ತಿದ್ದೆಲ್ಲ ನಂಗೆ ಪಾಸಿಟಿವ್ ಎನರ್ಜಿ ಇರೋದ್ಲಿಂತ್ರ ನನ್ನ ಹತ್ರ ಎಷ್ಟು ಚಂದ ಶೇರ್ ಮಾಡಿದ್ರು. 15ರಿಂದ 20 ನಿಮಿಷ ಮಾತಾಡಿದ್ರು ಸರ್. ಎಲ್ರಿಗೂ ಬಹಳ ವಿಚಿತ್ರ ಮೇಡಮ್, ನಿನ್ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಏನ್ ಪವರ್ ಇದೆ ನಿನ್ನ ಹತ್ರ, ಎಷ್ಟು ಎನರ್ಜಿ ಐತಿ ಅಂತ ಹೇಳಿ ಕೇಳಿ ಎಲ್ರು ನನ್ನ ಹತ್ರ ಕೇಳ್ಕೊಂಡು ಧ್ಯಾನ ಅಂತ ಹೇಳಿದ್ರು. ನಿನ್ನೆ ಶೇರ್ ಮಾಡಿದ್ದೇನೆ ಸರ್ ಅವ್ರಿಗೆಲ್ಲ. ನಾ ಲಾಸ್ಟ್ ನ ರಿಲೀವ್ ಆಗಿ ಬರಾಕತ್ತೀನಿ, ಅವಾಗ ಹೇಳಿದ್ರು ನಿಂಗ ಮೇಡಮ್ ನೀ ಅಷ್ಟು ನಿಂಗ ಅವ್ರ ಕಂಟ್ರೋಲ್ ಮೇಡಮ್ ಕೇಳಾಕತ್ತಾರಂದ್ರೆ ಎಷ್ಟು ಎನರ್ಜಿ ಐತಿ, ಧ್ಯಾನ ಅಂದ್ರೆ ಏನು ನನ್ಗೆ ಹೇಳ್ಕೊಡು ಅಂತ ಹೇಳಿ ನಮ್ಮ ಮೀಟಿಂಗ್ ಹಾಲ್ ಒಳಗೆ ಕುತ್ಕೊಂಡು 5 ನಿಮಿಷ ಅವ್ರಿಗೆ ಧ್ಯಾನ ಹೇಳ್ಕೊಟ್ಟು ಬಂದಿದ್ದೇನೆ ಸರ್, 5 ಜನರಿಗೆ. ನೀ ಇದ್ದಾಗ ನನ್ ಕೇಳ್ಕೊಬೇಕನ್ನೋದು ಗೊತ್ತಾಗ್ಲಿಲ್ಲ. ಈಗ ನೀ ಲಾಸ್ಟ್ ಹೋಗೋ ಮುಂದೆ, ಹುಬ್ಳಿಗೆ ಹೋಗೋ ಮುಂದೆ ನನಗೆ ಧ್ಯಾನ ಹೇಳ್ಕೊಡು ಅಂತ ಹೇಳಿದಾರೆ ಸರ್. ಒಬ್ರಿಗೆ ಆ ಧ್ಯಾನ ಅಲ್ಲಿ ಅರಸೀಕೆರೆ ಧ್ಯಾನ ಯಜ್ಞದಲ್ಲಿ ಬುಕ್ ಕೊಟ್ಟಿದ್ರಲ್ಲ ಸರ್, ಧ್ಯಾನ ಮಾಡೋದು ಹೇಗೆ ಅಂತ ಹೇಳಿ, ಆ ಬುಕ್ 2 ಜನರಿಗೆ ಕೊಟ್ಟಿದ್ದೇನೆ ಸರ್. ವೆರಿ ಗುಡ್, ವೆರಿ ಅದ ಗುಡ್. ಹೇಳಿದ್ರು ಮೇಡಮ್, ನೀವು ಅರಸೀಕೆರೆ ಮಠ ಹೋಗಿ ಧ್ಯಾನ ಮಾಡುವಂಥದ್ದು ಅಷ್ಟು ನಿಂಗೆ ಇಂಟ್ರೆಸ್ಟ್ ಇದೆ, ನಮ್ಮ ಹುಬ್ಳಿ ಇಂತ್ರ ಹೋಗಿ ಅಂತ ಹೇಳಿದ್ರು. ಇಲ್ಲ ಮೇಡಮ್, ನಂಗೆ ಧ್ಯಾನ ಮಾಡೋದ್ಲಿಂತ ಇಷ್ಟೆಲ್ಲ ಆಗಿದೆ, ನೀವು ಮಾಡ್ರಿ ಮೇಡಮ್ ಅಂದ್ರು. ನಾನು ಮಾಡ್ತೇನಮ್ಮ, ಆದ್ರೆ ನಿನ್ನಷ್ಟು ನಾ ಮಾಸ್ಟರ್ ಇಲ್ಲ, ಮಾಡಕ್ಕಾಗಲ್ಲ ಅಂತ ಹೇಳಂದ್ರು. ಆದ್ರೆ ನಂಗೆ ಅದೆಲ್ಲ ಇರ್ಲಿ, ನಾ ಮಾತ್ರ ಧ್ಯಾನ ನಾ ಜೀವ ಇರೋ ಮಟ್ಟ ಮಾಡ್ತೀನಿ, ಆದ್ರೆ ನಾ ಬೇರೆಯವ್ರಿಗೆ ಹೇಳ್ಬೇಕು ಅನ್ನೋ ನಂದು ಇಂಟೆನ್ಷನ್ ಇದೆ ಸರ್. ನಂಗೆ ಕರೆಕ್ಟ್ ಪ್ರಾಪರ್ ಆಗಿ ಈಗ ಇಲ್ಲ, ಯಾರಾದ್ರೂ ಪ್ರಾಬ್ಲಮ್ ಈಗ ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ. ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ. ಹೆಲ್ತ್ ಹೋಗಿ ಅವ್ರು ಯಾರಿಗೆ ಸಮಸ್ಯೆಗಳು ಜಾಸ್ತಿ ಇದ್ರೆ ಫೌಂಡೇಶನ್ ಕಡೆ ಕಳಿಸಿ, ಅಷ್ಟೇ ಬೇಕು. ಈಗ ಸಮಸ್ಯೆ ತೀವ್ರವಾಗಿದೆ ಅಂತ ಇಟ್ಕೊಳ್ಳಿ, ತೀವ್ರ ರೂಪದಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಅವ್ರನ್ನು ಇಮಿಡಿಯೇಟ್ ಸಾಲ್ವ್ ಮಾಡಕ್ಕೆ ನಿಮ್ ಕೈಲಿ ಆಗಲ್ಲ, ಅವರು ಧ್ಯಾನ ಮಾಡಕ್ಕೂ ಆಗಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಇಲ್ಲಿ ಸ್ವಲ್ಪ ನಮ್ಮ ವರ್ಕ್ಶಾಪ್ ಕಲಿಸಿದ್ರೆ, ಇಲ್ಲಿ ಒಂದು ರಿಪೇರ್ ಶಾಪ್ ಇದೆ ಅಲ್ವಾ, ನಮ್ಮ ಮಾತಾರ್ ಫೌಂಡೇಶನ್ ಅಲ್ಲಿ. ಆ ವರ್ಕ್ಶಾಪ್ ಅಲ್ಲಿ ಅವ್ರನ್ನ ಸ್ವಲ್ಪ ಎಲ್ಲ ಕರೆಕ್ಟ್ ಆಗಿ ನಟ್ಟು ಬೋಲ್ಟ್ ಎಲ್ಲ ಫಿಟ್ ಮಾಡಿ ಮತ್ತೆ ವಾಪಸ್ ಕಲಿಸ್ತೀವಿ. ಅವಾಗ ಧ್ಯಾನ ಮಾಡಕ್ಕೆ ಸಾಧ್ಯವಾಗುತ್ತೆ ಅಷ್ಟೇ. ಓಕೆ. ಹಾ ಸರ್, ಆದ್ರ ಅಲ್ಲಿ ಮಟ್ಟ ಬರೋದು ಒಂದ್ ಸ್ವಲ್ಪ ಸಮಸ್ಯೆ ಆಕೈತಲ್ಲ ಸರ್. ಇಷ್ಟು ಮಾಡಾಕತ್ತೀನಿ ನನಗೆ, ಒಟ್ಟು ಅದನ್ನ ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ಕೊಳ್ರಿ, ಧ್ಯಾನ ಮಾಡ್ರಿ. ಧ್ಯಾನ ಮಾಡೋದ್ಲಿಂದ ಏನ್ ಲಾಭ ಇವತ್ತು ಹೇಳಿದ್ರಲ್ಲ ಸರ್, ಅದು ಬಹಳ ವಂಡರ್ಫುಲ್ ಇತ್ತು. ನಿನ್ನೆ ನಮ್ಮ ಫ್ರೆಂಡ್ ಅಶ್ವಿನಿ ಅಂತ ಹೇಳಿ, ಆಕಿ ಪಾಪ ಆಕಿ ಎಷ್ಟು ಇದು ಇದಾರಲ್ಲ ಸರ್, ಅವರು ಹುಬ್ಳಿ ಇಂತ್ರ ಆಕಿ ಕಲಗಡ್ಗೆ ಟ್ರಾನ್ಸ್ಫರ್ ಆಗಿದೆ ಸರ್. ಅವ್ರು ಈಗ ಫೈನಾನ್ಷಿಯಲ್ ಚಲೋ ಇದಾರೆ. ಎವ್ರಿ ಡೇ ಆಕಿಗೆ ಆಫೀಸಿಗೆ ಹೋಗಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಪರ್ ಡೇ ಡ್ರೈವರ್ ಇಟ್ಕೊಂಡು 1000 ರೂಪೀಸ್ ಕಾರ್ ಇಟ್ಕೊಂಡು 1000 ರೂಪೀಸ್ ಫ್ಯೂಯಲ್ ಹಾಕೊಂಡು ಹೋಗ್ತಾ ಇದಾರೆ ಸರ್, ಆಕಿ BP ಸಲುವಾಗಿ. ಇವತ್ತು ನೀವು ತಾವು ಕ್ಲಾಸ್ ನಲ್ಲಿ ಹೇಳಿದ್ರಲ್ಲ ಸರ್, ಬಾರಿ ವಂಡರ್ಫುಲ್ ಇತ್ತು. ಈ ವಿಡಿಯೋ ನಂಗೆ ಶೇರ್ ಮಾಡಿದ್ರೆ ಆಕಿಗೆ ಶೇರ್ ಮಾಡ್ತೀನಿ ನಾನು. ಆದ್ರೂ ಹೇಳಿದೆ ಅವಳಿಗೆ ಕ್ಲಾಸ್ ಸ್ಟಾರ್ಟ್ ಆಗಿ ಜಾಯಿನ್ ಆಗಂತ ಹೇಳಿ. ಅಂದ್ರೆ ಇಲ್ಲ, ನಮ್ಮ ಮನೆಯವ್ರು ಕಾಲೇಜ್ಗೆ ಹೋಗ್ತಾ ಇದಾರ, ಆಗಂಗಿಲ್ಲ, ಯೂಟ್ಯೂಬ್ ಶೇರ್ ಮಾಡಂತ ಹೇಳಿದ ಸರ್. ತಾವು ಕಳ್ಸಿದ್ ಇವತ್ತು ಮಾಡಿದ್ದೀನಿ, ಯೂಟ್ಯೂಬ್ ಕಳ್ಸಿದ್ರೆ ನಂಗೆ ಅದು ಕರೆಕ್ಟ್ ಆಗಿ ಎಲ್ರಿಗೂ ಶೇರ್ ಮಾಡಕ್ ಅನುಕೂಲ ಆಗ್ತೈತಿ. ಅದಕ್ಕೆ ನಾ ಬಹಳ ಥ್ಯಾಂಕ್ಸ್ ಹೇಳ್ಬೇಕು ಸರ್. ನನ್ನ ಜೀವನ ಮಾತ್ರ ಬಹಳ ಪರಿವರ್ತನೆ ಆಗಿ ನಂಗೆ ನಿದ್ದೆನೆ ಬರ್ತಿರ್ಲಿಲ್ಲ ಸರ್. ಧ್ಯಾನ ಮಾಡೋದ್ಲಿಂತ್ರ ಇಷ್ಟು ಶಾಂತಾಗಿದ್ದು ಇಷ್ಟೆಲ್ಲ ಬಹಳ ಅನುಕೂಲ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಎಸ್ ಗುರುಜಿ, ಕಾರ್ಯಕ್ರಮ ಸಂಪನ್ನ ಮಾಡುವಂತ ಸಮಯ ಆಗಿ ಹೋಯ್ತು. 20 ನಿಮಿಷ ಅಂತಂದ್ವಿ, ಆದ್ರೆ 20 ನಿಮಿಷ ಅಲ್ಲ, 1 ಗಂಟೆ 2 ಗಂಟೆನೂ ಸಾಕಾಗೋದಿಲ್ಲ ನಮ್ಮ ವೇದಿಕೆಯಲ್ಲಿ. ನಮ್ಮ ದೀಪಾ ಮೇಡಮ್ ಅಂತೂ ಇವತ್ತು ಅವ್ರನ್ನ ವರಮಹಾಲಕ್ಷ್ಮಿ ನಿನ್ನೆ ಹಬ್ಬನ ಆಚರಿಸಿದೀವಿ. ಅವ್ರನ್ನೇ ನೋಡೋ ಅಂತ ಫೀಲಿಂಗ್ ಈಗ ನನಗನ್ನಿಸ್ತಾ ಇದೆ. ವರಮಹಾಲಕ್ಷ್ಮಿನ ನಾವಿಲ್ಲಿ ನೋಡ್ತಾ ಇದೀವಿ. ಹಾಗೆ ನಮ್ಗೆ ಏನಿಲ್ಲ ಅಂತ ಕೇಳ್ಬೇಕೀಗ. ಮಹಾವತಾರ್ ಫೌಂಡೇಶನ್ ಅಲ್ಲಿ ಪ್ರತಿಯೊಂದು ಸಿಗುವಂತಹ ಏಕೈಕ ವೇದಿಕೆ ಇದೊಂದೇ ನಂಬರ್ 1 ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಪ್ರತಿ ಶನಿವಾರ ವಿಶೇಷ ಸಂಚಿಕೆ ಮನರಂಜನೆ ಸ್ಮೈಲ್ ಇದಕ್ಕೆ ಅವಕಾಶ ಇತ್ತು. ಬಟ್ ಇವತ್ತು ಅದಕ್ಕಿಂತ ಒಂದು ಮೃಷ್ಟಾನ್ನ ಭೋಜನನೇ ನಾವು ಸವಿದ್ವಿ ಅಂತ ನಾವು ಭಾವಿಸ್ಬೋದು. ದೀಪಾ ಮೇಡಮ್ ನಲ್ಲಿ ಪ್ರತಿಯೊಂದು ಥೆರಪಿಗಳನ್ನೆಲ್ಲ ಅವರು ಕಲ್ತ್ಕೊಂಡಿದ್ದಾರೆ. ಬಟ್ ಅವರ ಮನಸ್ಸಿನಲ್ಲಿ ಹಾಡುಗಾರರು ಇದಾರಾ ಅಂತ ನನ್ ಪ್ರಶ್ನೆ ಬರ್ತಾ ಇದೆ. ಓಕೆ, ಅವ್ರ ಸ್ಮೈಲ್ ಅಲ್ಲಿ ಅರ್ಥ ಮಾಡ್ಕೊಳ್ತೀನಿ. ಸಮಯ ಆಗಿದೆ. ಎಸ್ ಗುರುಜಿ, ನೀವು ಇವತ್ತು ತಿಳಿಸ್ಕೊಟ್ಟಂತಹ ಹೃದಯದ ಆರೋಗ್ಯ ಮತ್ತೆ ಯಾವುದೇ ಕಾರಣಕ್ಕೂ ಇನ್ನೊಂದು ಸಜೆಷನ್ ಏನು ಅಂತಂದ್ರೆ, ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾವುದೇ ಒಂದು ಸಣ್ಣ ಪ್ರಮಾಣದ ಕಾಯಿಲೆ ಇರ್ಬೋದು, ದೊಡ್ಡದಾಗಿರ್ಬೋದು, ಏನೇ ಬರ್ಬೋದು,
ಆಸ್ಪತ್ರೆ ಅನ್ನೋದಕ್ ಮಾತ್ರ ನಾವು ಮುಖ ಮಾಡಿ ಹೋಗ್ಬಾರ್ದು. ತಕ್ಷಣ ನಮಗೆ ಮಹಾವತಾರ್ ಫೌಂಡೇಶನ್ ಅಂತ ನೆನಪಿಸ್ಕೊಂಡು ನಾವಲ್ಲಿ ಯಾರಿಗಾದ್ರೂ ಸೀನಿಯರ್ ಮಾಸ್ಟರ್ಗೆ ಕಾಲ್ ಮಾಡಿದಾಗ ಅಥವಾ ಫೌಂಡೇಶನ್ಗೆ ಆಫ್ಲೈನ್ ಅಲ್ಲಿ ಅಟೆಂಡ್ ಮಾಡಿದಾಗ ಖಂಡಿತವಾಗ್ಲೂ ಆಸ್ಪತ್ರೆಯಿಂದ ನಾವು ದೂರ ಇರ್ಬೋದು, ಔಷಧಿ ಮಾತ್ರೆಗಳಿಂದ ಮುಕ್ತ ಆಗಿರ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ವೇದಿಕೆಗೆ ಎಲ್ಲ ಝೂಮ್ ನಲ್ಲಿ ಅಟೆಂಡ್ ಮಾಡಿದ ಎಲ್ಲ ಮಾಸ್ಟರ್ಸ್ಗೂ, ನಮ್ಮ ರಂಗನಾಥ್ ಗುರುಜಿಗೂ, ಹೌರಾ ದೀಪಾ ಮೇಡಮ್ಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.